ವ್ಯಾಪಾರಿಗಳೇ, ಉದ್ಯಮಿಗಳೇ, ಗ್ರಾಹಕರೇ ಹಾಗೂ ಆಸ್ತಿಕರೇ, ಆಗಿವೆಯಾ ನಿಮ್ಮ ಸಮಸ್ಯೆಗಳು ಕ್ರಾನಿಕ್? ಆಗಬೇಡಿ ಯಾವತ್ತು ಪ್ಯಾನಿಕ್. ಇದು ನಮ್ಮ ಕುಡ್ಲ ಶಂಕರ ಕ್ಲಿನಿಕ್. ಇಲ್ಲಿದೆ ಕರ್ನಾಟಕ ಬ್ಯಾಂಕ್ ಶಂಕರ ಟಾನಿಕ್. ವೀಕ್ಷಕರೇ, ನಿಮಗೆಲ್ಲರಿಗೂ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಇದರ 116ನೇ ಸಂಚಿಕೆಗೆ ಸ್ವಾಗತ. ಇಂದಿನ ವಿಷಯ ಶಂಕರ ತತ್ವ ಸಂದೇಶ. ನಿಮಗೆಲ್ಲರಿಗೂ ತಿಳಿದಿರುವಂತೆ ನಾಳೆ ಆದಿಗುರು ಶಂಕರಾಚಾರ್ಯರ ಜನ್ಮ ಜಯಂತಿ. ಈ ಪ್ರಯುಕ್ತ ಎಲ್ಲರಿಗೂ ಶಂಕರ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈಗಾಗಲೇ ನಮ್ಮ ಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ನಮ್ಮ ಹಿಂದೂ ಧರ್ಮದ, ಸನಾತನ ಧರ್ಮದ ಪ್ರಚಾರವನ್ನು ಭಾರತದ ಎಲ್ಲ ಮೂಲೆ ಮೂಲೆಗಳಿಗೂ ಪ್ರಸರಿಸಿದ ಕೀರ್ತಿ ಇರುವುದಾದರೆ ಶಂಕರಾಚಾರ್ಯರಿಗೆ. ಅದೇ ರೀತಿ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತ ಇರ್ಬೋದು, ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತ, ಮಧ್ವಾಚಾರ್ಯರದ್ದು ದ್ವೈತ ಸಿದ್ಧಾಂತ, ರಾಮಾನುಜಾಚಾರ್ಯರದ್ದು ವಿಶಿಷ್ಟಾದ್ವೈತ ಸಿದ್ಧಾಂತ. ಸೊ ಈ ಒಂದು ಆಚಾರ್ಯ ತ್ರಯರು ನಮ್ಮ ಹಿಂದೂ ಧರ್ಮದ ಒಂದು ಪ್ರಸಾರಕ್ಕೆ ಮತ್ತು ಏಳಿಗೆಗೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಆದರೆ ಶಂಕರಾಚಾರ್ಯರ ಒಂದು ಕೊಡುಗೆ ಅಷ್ಟು ಸಣ್ಣ ಒಂದು ಪ್ರಾಯದಲ್ಲಿ ಕೂಡ ಅವರು ಇಂಥ ಒಂದು ಅದ್ಭುತವಾದ ಒಂದು ಕೊಡುಗೆ ನೀಡಿದ್ದಾರಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಶಂಕರಾಚಾರ್ಯದ ಒಂದು ಜೀವನ ವೃತ್ತಾಂತದ ಬಗ್ಗೆ ಒಂದು ಸಣ್ಣ ನಾವು ಒಂದು ವಿಡಿಯೋವನ್ನು ನಿಮಗೆ ಪ್ರದರ್ಶಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಸನಾತನ ಭಾರತದ ಸಂಸ್ಕೃತಿಯನ್ನು ಜಗತ್ತಿಗೆ ಸಾರಿ ಹೇಳಿದ ಆಚಾರ್ಯತ್ರಯರಲ್ಲಿ ಶಂಕರಾಚಾರ್ಯರು ಮೊದಲಿಗರು. ಕೇವಲ 32 ವರ್ಷಗಳ ಕಾಲ ಜೀವಿಸಿದ್ದರು. ಶಂಕರಾಚಾರ್ಯರು ಈ ಅಲ್ಪಾವಧಿಯಲ್ಲಿ ದೇಶದ ಮೂಲೆ ಮೂಲೆಗಳಿಗೆ ಸಂಚರಿಸಿ ಗೀತಾಚಾರ್ಯ ಶ್ರೀಕೃಷ್ಣನ ಸಿದ್ಧಾಂತವಾದ ಅದ್ವೈತ ತತ್ವವನ್ನು ಪ್ರತಿಪಾದಿಸುತ್ತಾ ಜಗತ್ತಿಗೆ ಸಾರಿ ಹಲವಾರು ಮತಗಳಿಂದ ದಾಳಿಗೆ ಒಳಗಾಗುತ್ತಿದ್ದ ಸನಾತನ ಹಿಂದೂ ಧರ್ಮವನ್ನು ಪುನರುತ್ಥಾನಗೊಳಿಸಿದರು. ಸಂಸ್ಕೃತದಲ್ಲಿ ದ್ವಿ ಎಂದರೆ 2 ಎಂದು ಅರ್ಥ. ಹಾಗಾಗಿ ಅದ್ವೈತ ಎಂದರೆ ಎರಡಲ್ಲದು ಎಂದು ಅರ್ಥೈಸಬಹುದು. ಅದ್ವೈತದ ಸಿದ್ಧಾಂತದ ಮೂಲ ಸಾರವೇ ಇದು. ಆತ್ಮ ಮತ್ತು ಪರಮಾತ್ಮ ಎಂಬುದು 2 ಬೇರೆ ಬೇರೆ ಅಂಶಗಳಲ್ಲ. ಶಂಕರಾಚಾರ್ಯರ ಕಾಲದ ಬಗ್ಗೆ ವಿದ್ವಾಂಸರಲ್ಲಿ ಇನ್ನೂ ಜಿಜ್ಞಾಸೆ ಇದೆ. ಒಂದು ವಾದದ ಪ್ರಕಾರ ಇವರು 8ನೇ ಶತಮಾನದಲ್ಲಿ ಜನಿಸಿದರು ಎಂದು ನಂಬಲಾಗಿದೆ. ಕೇರಳ ರಾಜ್ಯದ ಕಾಲಾಡಿ ಎಂಬ ಹಳ್ಳಿಯ ಒಂದು ಬಡ ವಿಶ್ವಬ್ರಾಹ್ಮಣ ಕುಟುಂಬದಲ್ಲಿ ಇವರು ಜನಿಸಿದರು. ತಂದೆ ಶಿವಗುರು, ತಾಯಿ ಆರ್ಯಾಂಬೆ. ಹುಟ್ಟಿದ ದಿನ ವಿಭವ ಸಂವತ್ಸರದ ವೈಶಾಖ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಂದು. ಇವರಿಗೆ ಎಲ್ಲ ಮಹಿಳೆಯರು ಮಾತೃಸ್ವರೂಪಿಣಿಯರು. ಬಾಲ್ಯದಲ್ಲಿ ತಂದೆಯನ್ನು ಕಳೆದುಕೊಂಡರು. ಆಧ್ಯಾತ್ಮಿಕತೆಯಲ್ಲಿ ಆಸಕ್ತಿ ತಳೆದ ಇವರು ಸನ್ಯಾಸತ್ವವನ್ನು ಸ್ವೀಕರಿಸುವಂತ ಒಲವು ತೋರಿದರು. ಆದರೆ ಒಬ್ಬನೇ ಮಗನಾಗಿದ್ದ ಶಂಕರನನ್ನು ಸನ್ಯಾಸಿಯಾಗಿ ನೋಡಲು ತಾಯಿಗೆ ಮನಸ್ಸಿರಲಿಲ್ಲ. ಹಾಗಾಗಿ ತಾಯಿಯ ಮನವೊಲಿಸಲು ಶಂಕರರು ಬಹಳ ಕಷ್ಟಪಡಬೇಕಾಯಿತು. ಆಕೆಯ ಅಂತಿಮ ಕ್ಷಣಗಳಲ್ಲಿ ತಾನು ಎಲ್ಲಿದ್ದರೂ ಆಕೆಯ ಎದುರು ಬಂದು ನಿಲ್ಲುವುದಾಗಿ ಮಾತು ಕೊಟ್ಟ ಶಂಕರರು ಸೂಕ್ತ ಗುರುವಿಗಾಗಿ ಹುಡುಕುತ್ತಾ ತಮ್ಮ ಪ್ರಯಾಣವನ್ನು ಆರಂಭಿಸಿದರು. ತಾಯಿಗೆ ಕೊಟ್ಟ ಮಾತಿನ ಪ್ರಕಾರ ಆಕೆಯ ಕೊನೆಯ ಕಾಲದಲ್ಲಿ ಕಾಳಜಿಗೆ ಹಿಂದಿರುಗಿದ ಶಂಕರರು ಆಕೆಯ ಅಂತಿಮ ವಿಧಿಗಳನ್ನು ಪೂರೈಸಿದರು. ನರ್ಮದಾ ನದಿ ತೀರದಲ್ಲಿ ಗೋವಿಂದ ಭಗವತ್ಪಾದರನ್ನು ಭೇಟಿಯಾದ ಶಂಕರರು ಅವರನ್ನು ತನ್ನ ಗುರುಗಳನ್ನಾಗಿ ಸ್ವೀಕರಿಸಿದರು. ಅವರಿಂದ ಯೋಗ, ವೇದ, ಉಪನಿಷತ್, ವೇದಾಂತಗಳನ್ನು ಅಭ್ಯಸಿಸಿದ ನಂತರ ಕಾಶಿಗೆ ತೆರಳಿ ಅಲ್ಲಿ ಕೆಲವರನ್ನು ತಮ್ಮ ಶಿಷ್ಯರನ್ನಾಗಿಸಿಕೊಂಡು ಅವರಿಗೆ ವೇದಾಂತದ ಪಾಠ ಹೇಳಿಕೊಟ್ಟರು. ದೇಶದ ಮೂಲೆ ಮೂಲೆಗಳಲ್ಲಿ ಸಂಚರಿಸಿದ ಶಂಕರರು ಅನೇಕರನ್ನು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ವಾದದಲ್ಲಿ ಸೋಲಿಸಿದರು. ಇವುಗಳಲ್ಲಿ ಮಣ್ಣನ ಮಿಶ್ರರನ್ನು ವಾದದಲ್ಲಿ ಸೋಲಿಸಿದ ಘಟನೆ ಬಹಳ ಪ್ರಮುಖವಾದುದು. ಮಣ್ಣನ ಮಿಶ್ರರೇ ನಂತರ ಶ್ರೀ ಸುರೇಶ್ವರಾಚಾರ್ಯ ಎಂಬ ಹೆಸರಿನಿಂದ ಪ್ರಸಿದ್ಧರಾದ ಶಿಷ್ಯರಾದರು.
ದೇಶದ 4 ದಿಕ್ಕುಗಳಲ್ಲಿ 4 ಪೀಠಗಳನ್ನು ಸ್ಥಾಪಿಸಿ ಪ್ರತಿಯೊಂದು ಪೀಠಕ್ಕೂ ತಮ್ಮ ಒಬ್ಬೊಬ್ಬ ಶಿಷ್ಯರನ್ನು ಪೀಠಾಧಿಪತಿಯನ್ನಾಗಿಸಿದರು. ಅದ್ವೈತ ಸಿದ್ಧಾಂತವನ್ನು ಜನಪ್ರಿಯಗೊಳಿಸಿದರು. ಹಲವಾರು ಪಂಡಿತರನ್ನು ಜಯಿಸಿ ಸರ್ವಜ್ಞ ಪೀಠವನ್ನೇರಿದರು. ಭಾರತದ ದಕ್ಷಿಣದಲ್ಲಿ ವಾದ ಮಾಡಿ ತಮ್ಮನ್ನು ಜಯಿಸುವವರೇ ಇಲ್ಲವೆಂದು ಹೀಗೆಳೆದು ಶಾರದೆಯ ದೇಗುಲದ ದಕ್ಷಿಣದ ಬಾಗಿಲನ್ನು ಮುಚ್ಚಿಸಿದ್ದ ಕಾಶ್ಮೀರದ ಪಂಡಿತರ ಬಾಯಿ ಮುಚ್ಚಿಸಿದರು. ಶ್ರೀಶಂಕರರು ಸ್ಥಾಪಿಸಿದ 4 ಪೀಠಗಳು ಉತ್ತರದಲ್ಲಿ ಬದರಿ, ದಕ್ಷಿಣದಲ್ಲಿ ಶೃಂಗೇರಿ, ಪೂರ್ವದಲ್ಲಿ ಪುರಿ, ಪಶ್ಚಿಮದಲ್ಲಿ ದ್ವಾರಕ. ಈ 4 ಮಠಗಳು ಇಂದಿಗೂ ತಮ್ಮ ಗುರು ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿದ್ದು ಅಸಂಖ್ಯಾತ ಮಂದಿ ಅನುಯಾಯಿಗಳನ್ನು ಹೊಂದಿವೆ. 32ನೇ ವಯಸ್ಸಿನಲ್ಲಿ ಆದಿಶಂಕರಾಚಾರ್ಯರು ಹಿಮಾಲಯಕ್ಕೆ ನಿವೃತ್ತರಾದರು ಮತ್ತು ಕೇದಾರನಾಥದ ಬಳಿಯ ಗುಹೆಯೊಂದಕ್ಕೆ ಪ್ರವೇಶಿಸಿದ್ದಾರೆ ಎಂದು ನಂಬಲಾಗಿದೆ. ಅವರನ್ನು ಮತ್ತೆ ಕಾಣಲಿಲ್ಲ. ಮತ್ತೆ ಅವರು ಪ್ರವೇಶಿಸಿದ ಗುಹೆಯನ್ನು ಅವರು ಅಂತಿಮ ವಿಶ್ರಾಂತಿ ಸ್ಥಳವೆಂದು ಪರಿಗಣಿಸಲಾಗಿದೆ. ಧನ್ಯವಾದಗಳು. ವೀಕ್ಷಕರೇ, ನಾವೀಗ ಒಂದು ಶಂಕರಾಚಾರ್ಯರ ಜೀವನ ವೃತ್ತಾಂತದ ಬಗ್ಗೆ ಒಂದು ಸಣ್ಣ ತುಣುಕು ವಿಡಿಯೋವನ್ನು ನೋಡಿದ್ದೇವೆ. ನಾವು ಸಂಕ್ಷಿಪ್ತವಾಗಿ ಶಂಕರಾಚಾರ್ಯರ ಬಗ್ಗೆ ಹೇಳುವುದೇನೆಂದರೆ, ಅಷ್ಟವರ್ಷೇ ಚತುರ್ವೇದಿ, ದ್ವಾದಶೇ ಸರ್ವಶಾಸ್ತ್ರವತ್, ಷೋಡಶೇ ಕೃತವಾನ್ ಭಾಷ್ಯಂ, ದ್ವಾತ್ರಿಂಶೇ ಮುನಿರಭ್ಯಗತ್ ಅಂತೇಳಿ. ಅಂದರೆ ಕೇವಲ 8ನೇ ವರ್ಷದಲ್ಲಿ 4 ವೇದಗಳ ಪಾರಂಗತವನ್ನು ವೇದ ಪಾರಂಗತರು ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಆಗ್ತದೆ. ಅದೇ ರೀತಿ ದ್ವಾದಶೇ ಸರ್ವಶಾಸ್ತ್ರವತ್, 12ನೇ ವರ್ಷದಲ್ಲಿ ಸಕಲ ಶಾಸ್ತ್ರಗಳನ್ನು ಪಾರಂಗತ ಮಾಡಿದ್ದಾರೆ. ಅದೇ ರೀತಿ ಷೋಡಶೇ ಕೃತವಾನ್ ಭಾಷ್ಯಂ, 16ನೇ ವರ್ಷದಲ್ಲಿಯೇ ಅನೇಕ ಭಗವದ್ಗೀತೆ ಇರ್ಬೋದು, ಬ್ರಹ್ಮಸೂತ್ರ ಇರ್ಬೋದು, ಉಪನಿಷತ್ ಇರ್ಬೋದು, ಇದಕ್ಕೆ ಭಾಷ್ಯ ಅಂದರೆ ಕಮೆಂಟ್ರಿ ಅಂದರೆ ಎನಾಲಿಸಿಸ್ ಅದನ್ನು ಬರೆದಿದ್ದಾರೆ. ಆದರೂ ದ್ವಾತ್ರಿಂಶೇ ಮುನಿರಾಭ್ಯಗತ್ ಅಂತೇಳಿ 32ನೇ ವರ್ಷದಲ್ಲಿ ಅವರು ಬ್ರಹ್ಮೈಕ್ಯರಾದರು ಅಂತ ಹೇಳಲ್ಪಟ್ಟಿದೆ. ಅಂದರೆ ಈ 32 ವರ್ಷದಲ್ಲಿಯೇ ಅವರು ಮಾಡಿದ ಕಾರ್ಯ ನಿಜವಾಗಿ ಸ್ತುಸ್ತರ್ಯ ಅಂತ ಹೇಳ್ತಾ ಈ ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತ ಇದರ ಬಗ್ಗೆ ಇವತ್ತು ನಿಮಗೆಲ್ಲರಿಗೂ ಅವರ ವಿಷಯದಲ್ಲಿ ಏನು ಹೇಳ್ತಾರೆ, ಕಂಪ್ಲೀಟ್ ಪರಿಚಯ ಅಂದರೆ ಅವರ ಜೀವನ ತತ್ವ ಇರ್ಬೋದು ಅಥವಾ ತತ್ವ ಸಂದೇಶ ಇರ್ಬೋದು, ಸನಾತನ ಧರ್ಮ ಸಮನ್ವಯ ಕಾರ್ಯ ಇರ್ಬೋದು, ಅದನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲಿದ್ದಾರೆ ನಮ್ಮ ಇರುವರು ಗಣ್ಯ ಅತಿಥಿಗಳು, ವಿದ್ವಾಂಸರು ಹಾಗೂ ಶಂಕರ ತತ್ವದ ಬಗ್ಗೆ ಸಂಶೋಧನೆಯನ್ನು ಮಾಡಿ ಅದನ್ನು ನಮ್ಮ ಇಡೀ ಭಾರತಕ್ಕೆ ಜಗದಗಲಕ್ಕೆ ಪಸರಿಸುತ್ತಾ ಇರುವವರು ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಆಗ್ತದೆ. ಅದರಲ್ಲಿ ಪ್ರಪ್ರಥಮವಾಗಿ ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ. ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿಯವರ ಬಗ್ಗೆ ನಮ್ಮ ಎಲ್ಲ ಜಿಲ್ಲೆಯಾದ್ಯಂತ ನಮ್ಮ ಕರ್ನಾಟಕದಲ್ಲಿ ಅರಿಯದ ಜನರೇ ಇಲ್ಲ. ಯಾಕಂದರೆ ಅವರು ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವ. ಅದಕ್ಕೆ ಹೇಳ್ತಾರೆ ನೋಡಿ, ನ ಕಸ್ತೂರಿ ಕಾಮೋದಹ ಶಪಥೇನ ವಿಭಾವ್ಯತೆ ಅಂತೇಳಿ. ಕಸ್ತೂರಿಯ ಪರಿಮಳ ತನ್ನಷ್ಟಕ್ಕೆ ಹೇಗೆ ಪಸರಿಸುತ್ತದೋ ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿಯವರ ಬಗ್ಗೆ ನಾವು ಪುನಃ ಪರಿಚಯ ಮಾಡುವ ಅಗತ್ಯ ಇಲ್ಲ. ಆದರೂ ಸಂಕ್ಷಿಪ್ತ ಪರಿಚಯ ಮಾಡಲಿಕ್ಕೆ ಬಯಸ್ತೇನೆ. ಇವರು BSc, MA, PhD ಹಾಗೂ DHRM ಪದವಿಯನ್ನು ಹೊಂದಿದವರಾಗ್ತಾರೆ. ಹಾಗೂ ಡಾಕ್ಟ್ರೇಟ್ ಅನ್ನು ಕೂಡ ಸಂಸ್ಕೃತದಲ್ಲಿ ಮಾಡಿದ್ದಾರೆ. ಸಂಸ್ಕೃತ ಪ್ರಾಧ್ಯಾಪಕರಾಗಿ ಸೈಂಟ್ ಅಲೋಸಿಯಸ್ ಕಾಲೇಜಲ್ಲಿ 4 ದಶಕಗಳ ಕಾಲ ಅವರ ಡಿಗ್ರಿ ಕಾಲೇಜಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅದೇ ರೀತಿ 2 ಬಾರಿ ಮಂಗಳೂರು ವಿಶ್ವವಿದ್ಯಾನಿಲಯದ ಚುನಾಯಿತ ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರಾಗಿ ಅಂದರೆ ಸಿಂಡಿಕೇಟ್ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಸರ್ವ ಶಿಕ್ಷಣ ಅಭಿಯಾನ ಇದರ ಧನಾತ್ಮಕ ಚಿಂತನೆ ಇದರ ಬಗ್ಗೆ ಕೂಡ ಅವರು 80,000 ಶಿಕ್ಷಕರಿಗೂ ತರಬೇತಿಯನ್ನು ನೀಡಿರುತ್ತಾರೆ. ರಾಷ್ಟ್ರೀಯ ಸೇವಾ ಭಾರತೀಯ ಅಖಿಲ ಭಾರತ ಪ್ರಶಿಕ್ಷಕರಾಗಿ ದೇಶಾದ್ಯಂತ ಸಾವಿರಾರು ಸೇವಾ ಪ್ರವೃತ್ತರಿಗೆ ಪರಿಣಾಮಕಾರಿ ಕಾರ್ಯವೈಖರಿಯ ತರಬೇತಿಯನ್ನು ನೀಡಿರುತ್ತಾರೆ. ಅದೇ ರೀತಿ ದೇಶಾದ್ಯಂತ ಜೀವ ವಿಮಾ ನಿಗಮ ಇರ್ಬೋದು, ಬ್ಯಾಂಕ್ಗಳಿರ್ಬೋದು, ಸರ್ಕಾರಿ ಸಂಸ್ಥೆಗಳಿಗೆ ಉದ್ಯೋಗ ವಿಕಾಸ ತರಬೇತಿ ಮಾಡಿದ ಅನುಭವವನ್ನು ಹೊಂದಿದವರಾಗಿದ್ದಾರೆ.
ಸಾಮಾಜಿಕ ಜಾಗೃತಿ, ಸಾಂಸ್ಥಿಕ ಅಭಿವೃದ್ಧಿ ಕುರಿತು ಕಾರ್ಯಾಗಾರ ಪರಿಣಿತರಾಗಿ ತಮ್ಮ ಉಖ ಸಂಶೋಧನೆ ಮತ್ತು ಪ್ರತಿಕ್ಷಣಗಳನ್ನು ದೇಶಾದ್ಯಂತ 15 ಲಕ್ಷ ಮಂದಿಗೆ ನೀಡಿರುವ ಪ್ರೊಫೆಸರ್ ಕೃಷ್ಣಮೂರ್ತಿಯವರ ಹೆಸರು ಏಷ್ಯಾದ ವಿಶ್ವಕೋಶದಲ್ಲಿ ಪರಿಣಿತರ ಪಟ್ಟಿಯಲ್ಲಿ ಸೇರಿದೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತಾರೆ. ಅದೇ ರೀತಿ ಇವರು ಆಥರ್, 50 ಪುಸ್ತಕಗಳ ಲೇಖನ, ಸಂಪಾದಕರಾಗಿ ಸಾವಿರಾರು ಜನಪ್ರಿಯ ಲೇಖನಗಳ, ಭಾಷಣ, ಪ್ರವಚನಗಳ, ರೇಡಿಯೋ, ಟಿವಿ ಕಾರ್ಯಕ್ರಮಗಳಿಂದ ವಿಖ್ಯಾತರಾಗಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಅದೇ ರೀತಿ ಇವರು ಧರ್ಮ ಪ್ರವಚನಕಾರರಾಗಿ ವೈದಿಕ ಸಾಹಿತ್ಯ ಇರ್ಬೋದು, ರಾಮಾಯಣ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಭಾಗವತ ಇರ್ಬೋದು, ಸನಾತನ ಧರ್ಮ ಇರ್ಬೋದು, ಇದರ ಬಗ್ಗೆ ಪ್ರವಚನವನ್ನು ನೀಡಿರುತ್ತಾರೆ. 2012-13ನೇ ಭಾರತದ ಅತ್ಯುತ್ತಮ ಪ್ರಾದೇಶಿಕ ಚಿತ್ರವೆಂದು ರಾಷ್ಟ್ರ ಪ್ರಶಸ್ತಿ ಗೆದ್ದಿರುವ ಚಲನಚಿತ್ರ ಕೂರ್ಮಾವತಾರ. ಇವರನ್ನು ನೋಡಿದರೆ ನನ್ನ ಮಗ ಅವ್ರದ್ದೊಂದು ಬಯೋಡಾಟಾ ತೆಗೆದುಕೊಡಂತೇಳಿ ನಾನೀಗ ಇಂಟರ್ನೆಟ್ಟಿನ ನೋಡುವಾಗ ಇದು ಗಾಂಧೀಜಿಯವರಲ್ಲ ಅಂತ ಹೇಳಿದಾನೆ. ಅಂದರೆ ಅಷ್ಟು ರಿಪ್ಲಿಕಾ ಅಂತ ಹೇಳಲಿಕ್ಕೆ ಭಾಳ, ಅಷ್ಟು ನಿಮ್ಮದು ಪರಕಾಯ ಪ್ರವೇಶ ಗಾಂಧೀಜಿಯವರಲ್ಲಿ ಅಂತ ಆಗಿದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಇದರಲ್ಲಿ ಮಹಾತ್ಮ ಗಾಂಧಿಯ ಪಾತ್ರದ ಮುಖ್ಯ ನಟ ನಾಯಕರಾಗಿದ್ದಾರೆ. ಚಿತ್ರರಂಗದ ತಮ್ಮ ಪ್ರಥಮ ಪ್ರವೇಶದಲ್ಲಿಯೇ ರಾಷ್ಟ್ರ ಪ್ರಶಸ್ತಿ ಗೆದ್ದ ಇವರಿಗೆ 2013ನೇ ಸಾಲಿನಲ್ಲಿ ಸ್ಪೇನ್ನ ಮ್ಯಾಡ್ರಿಡ್ ನಡೆದ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿ, ಶ್ರೀನಾರಾಯಣ ಗುರು, 5 ಚಿತ್ರಗಳಲ್ಲಿ ಅಭಿನಯ. ಚುನಾವಣಾ ಆಯೋಗದ ಅಪೇಕ್ಷೆಯಂತೆ ಮತದಾರರ ಜಾಗೃತಿಗಾಗಿ ಮಹಾತ್ಮ ಗಾಂಧಿ ರೂಪದಲ್ಲಿ ನಟಿಸಿದ ಚಿಕ್ಕ ಟಿವಿ ಚಿತ್ರಗಳು ಕೂಡ ಇವರ ಗರಿಮೆಗೆ ಅಥವಾ ಹಿರಿಮೆಗೆ ಸಾಕ್ಷಿ ಅಂತ ಹೇಳ್ಬೋದು. ದಕ್ಷಿಣಾಮ್ಯ ಶೃಂಗೇರಿ ಶ್ರೀ ಶಾರದಾ ಪೀಠದ ಶಾಂಕರ ಅಭಿಯಾನ ಯೋಜನೆಯ ಕರ್ನಾಟಕ ರಾಜ್ಯ ಸಂಚಾಲಕರಾಗಿ ಶಾಂಕರ ತತ್ವ ಪ್ರಸಾರದಲ್ಲಿ ನಿರತರಾಗಿದ್ದಾರೆ. ಅಖಿಲ ಕರ್ನಾಟಕ ಸಂಸ್ಕೃತ ಪರಿಷತ್ತಿನ ಸ್ಥಾಪಕ ಕಾರ್ಯದರ್ಶಿಯಾಗಿಯೂ ದೇಶಾದ್ಯಂತ ಸನಾತನ ಸಂಸ್ಕೃತಿ, ವೇದಾಂತ ಹಾಗೂ ಸಂಸ್ಕೃತ ಸೇವೆಯನ್ನು ನೀಡಿರುತ್ತಾರೆ. ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿಯವರು ವ್ಯಕ್ತಿ ವಿಕಾಸ ಸಂಶೋಧನೆ, ತರಬೇತಿ, ಚಲನಚಿತ್ರ ನಟನಾ ಪ್ರತಿಭೆ, ಸಾಮಾಜಿಕ ಧಾರ್ಮಿಕ ಶಿಕ್ಷಣಗಳಿಂದ ಸಾಧನೆಗಾಗಿ ಅವರು ವಿಶೇಷವಾಗಿ ಗುರುತಿಸಲ್ಪಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಅದಕ್ಕೆ ಹೇಳ್ತಾರೆ ನೋಡಿ, ಮೂರ್ತಿ ಇವ ಕೃಷ್ಣ, ಅಂದರೆ ಕೃಷ್ಣನಿಗೆ ಪ್ರತಿರೂಪ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಅದೇ ರೀತಿ ನಾನು ಹೇಳ್ಬೋದು, ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ ರಾಮ ರಾವಣಯೋರ್ ಯುದ್ಧಂ ರಾಮ ರಾವಣೋರಿವ ಶಂಕರಾಚಾರ್ಯಸ್ಯ ಶಂಕರಾಚಾರ್ಯರೇವ ಸಮಃ. ಅದೇ ರೀತಿ ಕೃಷ್ಣಮೂರ್ತಿರೇವ ಸಮ ಅಂಥೇಳಿ ಶಿಕಾರಿಪುರ ಕೃಷ್ಣಮೂರ್ತಿಯವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗಿದ್ದಾರೆ ಇನ್ನೋರ್ವರು ಗಣ್ಯ ಅತಿಥಿಗಳು. ಇವತ್ತು ಅವರ ಬಗ್ಗೆ ಹೆಚ್ಚಿನವರಿಗೆ ತಿಳಿದಿದೆ. ಮಂಗಳೂರಿನ ದಕ್ಷಿಣ ಕನ್ನಡದಾದ್ಯಂತ ಅವರ ಕೀರ್ತಿ ಪಸರಿಸಿದೆ. ಯಾಕಂದರೆ ಅವರು ಬಾಲಂಭಟ್ ಮನೆತನದವರಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಇವರು ಘನಪಾಟಿ ವಿದ್ವಾನ್ ಡಾಕ್ಟರ್ ಸತ್ಯಕೃಷ್ಣ ಭಟ್ ಎಂ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಘನಪಾಟಿ ಅನ್ನೋದು ಬಿರುದು, ಪ್ರಿಫಿಕ್ಸ್. ಈಗ ಡಾಕ್ಟರ್, ಇಂಜಿನಿಯರ್, CA. ಅದೇ ರೀತಿ ಘನಪಾಟಿ ಅಂತ ಹೇಳಿ ಅಂದರೆ ಎಲ್ಲ ವೇದಶಾಸ್ತ್ರ ಪಾರಂಗತರಿಗೆ ಮಾತ್ರ ಈ ಘನಪಾಟಿ ಅಂತ ಬಿರುದನ್ನು ಕೊಡ್ತಾರೆ. ಇಟ್ ಇಸ್ ದ ರಿಚ್ ವೇದಿಕ್ ಟ್ರೆಡಿಷನ್ ಅಂತ ಹೇಳಲಿಕ್ಕೆ ಕೂಡ ಬಹಳ ಸಂತೋಷ ಆಗ್ತದೆ. ಕ್ರಮಪಾಟಿ, ಘನಪಾಟಿ, ಸೋಮಯಾಜಿ ಮತ್ತು ವಾಜಪೇಯಿ ಇವರು ಹೈಯೆಸ್ಟ್ ಡಿಗ್ರಿ ಇನ್ ವೇದಿಕ್ ಎಜುಕೇಷನ್ ಆದವರಿಗೆ ಗೌರವ ಕೊಡುವಂಥದ್ದು. ಆ ಗೌರವವನ್ನು ಸಂಪಾದಿಸಿದವರಿಗೆ ಆ ಟ್ಯಾಗ್ ನೇಮ್ ಆಗಿ ಘನಪಾಟಿ ಅಂತ ಹೇಳ್ತಾರೆ. ಘನಪಾಠ ಅಂತ ಹೇಳಿದರೆ ಬೆಲ್ ಮೋಡ್ ಆಫ್ ಚಾಂಟಿಂಗ್ ಅಂತ ಹೇಳ್ತೇವೆ. ಅದು ಬೆಲ್ ಮೋಡ್ ಆಫ್ ಚಾಂಟಿಂಗ್ ಯಾವ ರೀತಿ, ಗಾಯತ್ರಿ ಮಂತ್ರ ಇರ್ಬೋದು, ಬೇರೆ ಬೇರೆ ಮಂತ್ರವನ್ನು ಅವರು ನಮಗೆ ಉಚ್ಚಾರಣೆ ಮಾಡಿ ಕೂಡ ತೋರಿಸ್ತಾರೆ. ಅದು ಮತ್ತು ವಿದ್ವಾನ್ ಅಂತ ಹೇಳಿದರೆ ಪಂಡಿತ ಅಂದರೆ ಯಾರು? ಸಂಸ್ಕೃತದಲ್ಲಿ ಹೇಳ್ತಾರೆ ಪಂಡಿತ ದೋಷಜ್ಞ ದೋಷಂ ಜಾನಾತೀತಿ ದೋಷಜ್ಞ ಅಂತೇಳಿ. ಅಂದರೆ ಅದರ ಬಗ್ಗೆ ಪರಿಪೂರ್ಣವಾಗಿ ಗೊತ್ತಿದ್ದವನೇ ಅವನು ಪಂಡಿತ ಅಂತ ಹೇಳ್ತಾರೆ. ಇವರ ಸಂಕ್ಷಿಪ್ತ ಪರಿಚಯ ಹೇಳುವುದಾದರೆ, ಇವರು ಶೃಂಗೇರಿ ಶಾರದಾ ಪೀಠದಲ್ಲಿ 5 ವರ್ಷಗಳ ಕಾಲ ಋಗ್ವೇದ ಹಾಗೂ ಸಂಸ್ಕೃತ ಸಾಹಿತ್ಯ ಅಧ್ಯಯನ, ಅನಂತರ ಗೋಕರ್ಣ ಸಂಸ್ಕೃತ ಮಹಾವಿದ್ಯಾಲಯದಲ್ಲಿ 5 ವರ್ಷಗಳ ಕಾಲ ಋಗ್ವೇದ ಘನಾಂತ ಹಾಗೂ ಸಂಸ್ಕೃತ ವ್ಯಾಕರಣ ಶಾಸ್ತ್ರವನ್ನು ಅಭ್ಯಸಿಸಿ ವಿದ್ವತ್ ಪದವಿ ಪಡೆದು ವಿದ್ವಾನ್ ಎಂಬ ಉಪಾಧಿ ಜೊತೆಯಲ್ಲೇ ಮೈಸೂರು ಮುಕ್ತ ವಿಶ್ವವಿದ್ಯಾಲಯದಿಂದ ಸಂಸ್ಕೃತ MA ಪದವಿ, ಅನಂತರ ತಂತ್ರಶಾಸ್ತ್ರದ
ಅಧ್ಯಯನ. ಮುಂದೆ 6 ವರ್ಷ ಕಠಿಣ ಪರಿಶ್ರಮದಿಂದ ಡಾಕ್ಟರ್ ನಾಗರಾಜ ಬಿ ಇವರ ಮಾರ್ಗದರ್ಶನದಲ್ಲಿ ಋಗ್ವೇದ ಸಂಹಿತೆಯಲ್ಲಿ ಅಗ್ನಿ ಸೂಕ್ತಗಳ ವಿಮರ್ಶಾತ್ಮಕ ಅಧ್ಯಯನ ಎಂಬ ವಿಷಯದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ PhD ಪದವಿಯನ್ನು ಪಡೆದಿದ್ದಾರಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ವಿಶೇಷವಾಗಿ ಇವರು ಅಮೇರಿಕಾ, ಕೆನಡಾ, ಆಫ್ರಿಕಾ, ಮಾನಸ ಸರೋವರ ಮುಂತಾದ ಕಡೆಗಳಲ್ಲಿ ಬ್ರಹ್ಮಕಲಶ ಹಾಗೂ ಮಹಾಯಾಗಗಳಲ್ಲಿ ಭಾಗಿಯಾಗಿ ಧರ್ಮ, ಭಗವದ್ಗೀತೆ, ಧಮಣ, ಭಗವದ್ಗೀತೆ, ಆಚಾರ ವಿಚಾರ, ಚಿಂತನ ಮಂಥನದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಹಲವು ಸಂಘ ಸಂಸ್ಥೆಗಳಿಂದ ಇವರಿಗೆ ಸನ್ಮಾನವನ್ನು ಕೂಡ ಮಾಡಿರುತ್ತಾರೆ. ಪ್ರಸ್ತುತ ಕಟೀಲಿನ ಶ್ರೀ ದುರ್ಗಾ ಪರಮೇಶ್ವರಿ ಸಂಸ್ಕೃತ ಸ್ನಾತಕೋತ್ತರ ಹಾಗೂ ಸಂಶೋಧನಾ ಕೇಂದ್ರದಲ್ಲಿ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಸೊ ಅದೇ ರೀತಿ ಸತ್ಯಕೃಷ್ಣ ಅಂದರೆ ಕೃಷ್ಣ ಸತ್ಯ, ಸತ್ಯಮೇವ ಕೃಷ್ಣ ಅಂದರೆ ಭಗವಂತನೇ ಕೃಷ್ಣ ಅಂತ ಹೇಳ್ತಾರೆ. ಉಪನಿಷತ್ನಲ್ಲಿ ಕೂಡ ಹೇಳಿದ್ದಾರೆ, ಸತ್ಯಂ ವದ ಧರ್ಮಂ ಚರ ಅಂತೇಳಿ. ಅಂದರೆ ಸತ್ಯವನ್ನೇ ನುಡಿ, ಧರ್ಮವನ್ನೇ ಪಾಲಿಸು, ಸತ್ಯಮೇವ ಜಯತೆ. ಮತ್ತೆ ಹೇಳ್ತಾರೆ, ಹಸ್ತಸ್ಯ ಭೂಷಣಂ ದಾನಂ, ಸತ್ಯಂ ಕಂಠಸ್ಯ ಭೂಷಣಂ, ಶ್ರೋತ್ರಸ್ಯ ಭೂಷಣಂ ಶಾಸ್ತ್ರಂ, ಭೂಷಣ ಈ ಕಿಂ ಪ್ರಯೋಜನೆ ಅಂತ ಹೇಳಿ. ಮತ್ತು ಭಟ್ ಅಂತ ಹೇಳಿದರೆ, ಭಟ್ಟ ಅಂದರೆ ಅದು ಭಟ್ಟ ಇದ್ದದ್ದು ಭಟ್ಟಾಗಿದೆ. ಸಂಸ್ಕೃತದಲ್ಲಿ ಭಟ್ಟ ಅಂದರೆ ಟೀಚರ್. ಎ ಬ್ರಾಹ್ಮಣ್ ಹೂ ಹ್ಯಾಸ್ ಲರ್ನ್ಡ್ ಆಲ್ ದ 4 ವೇದಾಸ್, ಅವರಿಗೆ ಭಟ್ಟ ಅಂತ ಹೇಳ್ತಾರೆ. ಈಗ ಸರ್ನೇಮ್ ಎಲ್ಲರಿಗೂ ಭಟ್ ಅಂತ ಇಡ್ತಾರೆ, ಅದು ಬೇರೆ ವಿಷಯ. ಸೊ ಇಂಥ ಒಂದು ಭವ್ಯ ನಮ್ಮ ಒಂದು ಹಿಂದೂ ಧರ್ಮದ ಸಂಸ್ಕೃತಿಯ ಒಂದು ಪರಂಪರೆಯನ್ನು ಹೊಂದಿದಂತಹ ಘನಪಾಠಿ ವಿದ್ವಾನ್ ಡಾಕ್ಟರ್ ಸತ್ಯಕೃಷ್ಣ ಭಟ್ ನಿಮಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಸೊ ಈಗ ಅದೇ 8ನೇ ಶತಮಾನದಲ್ಲಿ ಶಂಕರಾಚಾರ್ಯರು, 11ನೇ ಶತಮಾನದಲ್ಲಿ ಮಧ್ವಾಚಾರ್ಯರು, 13ನೇ ಶತಮಾನದಲ್ಲಿ ರಾಮಾನುಜಾಚಾರ್ಯರು, ಇವರು ಆಚಾರ್ಯ ತ್ರಯರು ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಜಗದಗಲಕ್ಕೆ ಪಸರಿಸಲಿಕ್ಕೆ ಅನೇಕ ಒಂದು ಕೊಡುಗೆಗಳನ್ನು ನೀಡಿದ್ದಾರೆ. ಅದು ನಮ್ಮ ನಿಜವಾಗಿ ಒಂದು ಹೆಮ್ಮೆ ವಿಷಯ. ಈಗ ಸಂಕ್ಷಿಪ್ತವಾಗಿ ಆಚಾರ್ಯ ತ್ರಯರ ಬಗ್ಗೆ ನಮ್ಮ ಕೃಷ್ಣಮೂರ್ತಿಯವರು ಸ್ವಲ್ಪ ಒಂದು ಸಂಕ್ಷಿಪ್ತವಾಗಿ ಹೇಳಿದರೆ ಒಳ್ಳೆಯದಿತ್ತು. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಮೊದಲನೇದಾಗಿ ಈ ಶಂಕರ ಜಯಂತಿ ಉತ್ಸವದ ಸಂದರ್ಭದಲ್ಲಿ ಈ ನಮ್ಮ ಕುಡ್ಲಾದವರು ಇಷ್ಟೊಂದು ಜನಗಳು ಮೆಚ್ಚುವಂತಹ ಅದ್ಭುತವಾದ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರಿಗೆ ಸಮಸ್ತ ಶಂಕರ ಅಭಿಮಾನಿಗಳ, ಸನಾತನ ಧರ್ಮದ ಅಭಿಮಾನಿಗಳ ಪರವಾಗಿ ಅಭಿವಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಇನ್ನು ಶಂಕರಾಚಾರ್ಯರ ಪರಿಚಯ ನಮ್ಮಲ್ಲಿ ಬಹಳ ಮಂದಿಗೆ ಉಂಟು, ಅವರ ಜೀವನ ಪರಿಚಯ ಉಂಟು. ಅದರ ಒಂದು ಸಣ್ಣ ಚಿತ್ರವನ್ನು ಕೂಡ ಈಗ ನಾವು ನೋಡಿದ್ದೇವೆ. ಈಗ ಶಂಕರ ಭಗವತ್ಪಾದರ ಜೊತೆಯಲ್ಲಿ ರಾಮಾನುಜಾಚಾರ್ಯರನ್ನು, ಮಧ್ವಾಚಾರ್ಯರನ್ನು ನಾವು ಈ ಸಮಯದಲ್ಲಿ ಸ್ಮರಿಸ್ತೇವೆ. ಅವರ ಜಯಂತಿಯನ್ನು ಕೂಡ ಇದೇ ಸಮಯದಲ್ಲಿ ಆಚರಣೆ ಮಾಡಲಾಗ್ತಾ ಇದೆ. ಈ ದೇಶದಲ್ಲಿ ಸನಾತನ ಧರ್ಮದ ಅವನತಿ ಆಗ್ತಾ ಇದ್ದ ಸಂದರ್ಭದಲ್ಲಿ, ಅದರಲ್ಲೂ ವಿಶೇಷವಾಗಿ ಭಾರತದ ದುಸ್ಥಿತಿ ಏನಿತ್ತು ಆವಾಗ ಅಂತ ಹೇಳಿಬಿಟ್ರೆ, ಶತಮಾನಗಳಿಂದ, ಸಾವಿರಾರು ವರ್ಷಗಳಿಂದ ತಮ್ಮ ತಪಸ್ಸಿನಿಂದ ನಮ್ಮ ಋಷಿ ಮುನಿಗಳು ಕಂಡುಕೊಂಡಂಥ ವೇದದಿಂದ ಬಂದಂತಹ ಸಮಸ್ತ ವೈದಿಕ ಸಾಹಿತ್ಯ ಮತ್ತು ಒಬ್ಬ ಜೀವಿಯ ಪರಮೋದ್ಧಾರಕ್ಕೆ ಮಾರ್ಗವಾಗಿರ್ತಕ್ಕಂತಹ ಸನಾತನ ಧರ್ಮದ ಸಕಲ ಸಾಹಿತ್ಯವನ್ನು ತಿರಸ್ಕರಿಸಿ ಆ ಧರ್ಮವನ್ನೇ ದೂರ ಮಾಡಿ ಎಲ್ಲರೂ ಕೂಡ ನಾಸ್ತಿಕರಾಗ್ತಾಯಿದ್ರು, ಕೆಲವರು ಶೂನ್ಯವಾದಿಗಳಾಗ್ತಾಯಿದ್ರು. ಇದನ್ನೆಲ್ಲ ಧಿಕ್ಕರಿಸ್ತಾ ಇದ್ದಂಥ ಆ ಜನಗಳ ನಡುವೆ ನಮ್ಮ ಪುರಾಣದ ಪ್ರಕಾರದಲ್ಲಿ ದೇವತೆಗಳು ಪ್ರಾರ್ಥನೆ ಮಾಡಿದರು. ಯಾಕೆಂದರೆ ಯಜ್ಞಯಾಗಾದಿಗಳ ಮೂಲಕ ಆಗಬೇಕಾದಂಥ ಯಜ್ಞ ಚಕ್ರಕ್ಕೆ ಅಡ್ಡವಾಗಿದ್ದಂಥ ರಾಕ್ಷಸೀಯ ರೀತಿಯಲ್ಲಿದ್ದಂಥ ಈ ದೇಶದ ಜನಗಳಿಗೆ ವಿವೇಕವನ್ನು ಕೊಡುವುದಕ್ಕೋಸ್ಕರವಾಗಿ, ಜ್ಞಾನವನ್ನು ಕೊಡುವುದಕ್ಕೋಸ್ಕರವಾಗಿ ನೀನೇ ಹುಟ್ಟಿ ಬರಬೇಕಂತ ಪ್ರಾರ್ಥನೆ ಮಾಡಿದರು ಶಂಕರನಿಗೆ, ಶಿವನಿಗೆ. ಆಗ ಶಿವ ಕೇರಳದ ಕಾಲಡಿಯಲ್ಲಿ ಹುಟ್ಟಿ ಬಂದ ಎಂಬುದು ನಮಗೆ ತಿಳಿದು ಬಂದಿದೆ. ಹಾಗೆ ಶಂಕರಾಚಾರ್ಯರು ಬರುವ ಸಂದರ್ಭದಲ್ಲಿ ಇದ್ದಂಥ ಭಾರತದ ದುಸ್ಥಿತಿಯನ್ನು
ನಾವು ಇತಿಹಾಸದಲ್ಲಿ ನೋಟ್ ಮಾಡ್ತೇವೆ, ತಿಳಿಸ್ತೇವೆ. ಶಂಕರಾಚಾರ್ಯರು ಬಂದು ತಮ್ಮ ಕೇವಲ 32 ವರ್ಷದ ಮಾತ್ರದಲ್ಲಿ ಅದನ್ನು ಪರಿವರ್ತನೆ ಮಾಡಿ ಮತ್ತೊಮ್ಮೆ ಹಳಿಗೆ ತಂದರು, ಮತ್ತೊಮ್ಮೆ ಮುಳುಗು ಹೋಗುತ್ತಿದ್ದಂತಹ ಸನಾತನ ಧರ್ಮಕ್ಕೆ ದಾರಿ ಕೊಟ್ಟರು. ಅದಕ್ಕೋಸ್ಕರ ಇತಿಹಾಸಕಾರರು ಹೇಳ್ತಾರೆ, ದಿ ಹಿಸ್ಟ್ರಿ ಆಫ್ ಫಿಲಾಸಫಿ ಸರ್ವಪಲ್ಲಿ ರಾಧಾಕೃಷ್ಣನ್ ಹೇಳ್ತಾರೆ, ಅಲ್ಲಿಂದ ಆಧುನಿಕರು ಎಲ್ಲರೂ ಹೇಳ್ತಾರೆ, ಶಂಕರ ಭಗವತ್ಪಾದರು ಏನಾದರೂ ಬರದೇ ಇದ್ದಿದ್ದರೆ, ಅವರ ಪ್ರಭಾವದಿಂದ ಸನಾತನ ಧರ್ಮ ಉಳಿಯದೇ ಇದ್ದಿದ್ದರೆ ಭಾರತವೂ ಕೂಡ ಈಗ ಈ ಅನೇಕ ಬೇರೆ ದೇಶಗಳಾದಂತೆ ಒಂದು ಬೌದ್ಧವೋ ಒಂದು ಮುಸ್ಲಿಮೋ ದೇಶವಾಗಿ ಹೋಗ್ಬಿಡ್ತಿತ್ತು. ನಮ್ಮ ಸನಾತನ ಧರ್ಮವನ್ನು ರಕ್ಷಣೆ ಮಾಡಿದಂಥ ಅತ್ಯಂತ ಶ್ರೇಷ್ಠ ಋಷಿ ಶಂಕರ ಭಗವತ್ಪಾದರು ಅಂತ. ಅವರು ಮಾಡಿದಂಥ ಈ ಸನಾತನ ಧರ್ಮದ ಪಥವನ್ನು ರಾಮಾನುಜಾಚಾರ್ಯರು ಮುಂದುವರಿಸಿದ್ರು, ಮತ್ತೆ ಸ್ವಲ್ಪ ಸೆಟರೇಟ್ ಮಾಡಿದ್ರು, ಮಧ್ವಾಚಾರ್ಯರು ಮುಂದುವರಿಸಿದ್ರು. ವೀಕ್ಷಕರ ಕರೆಂಟು. ಹಲೋ, ನಮಸ್ಕಾರ ಸರ್, ರಾಮರಾವ್ ಕೊಟ್ಟಾರಿ ಚೌಕಿಯಿಂದ. ರಮಯತೆ ಇತಿ ರಾಮಃ. ರಾಮರಾಯರವರು ನಿಮ್ಮ ಪ್ರಶ್ನೆ ಕೇಳ್ಬೋದಾ? ಇಬ್ರು ನಿಮ್ಮೆಲ್ಲರಿಗೂ ನಮಸ್ಕಾರ. ನೀವೊಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಿ, ಎಸ್ ಎಸ್ ನಾಯ್ಕ ಅವರು ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಿ. ಯಾಕಂದ್ರೆ ನಾನು ಎಣಿಸುದು ಈ ಕೊರೋನಾದಿಂದಾಗಿ ಎಲ್ಲರೂ ಮನೆಯಲ್ಲೇ ಲಾಕ್ಡೌನ್ ಆಗಿದ್ದಾರೆ ಮತ್ತು ಮಾನಸಿಕ ಕಾಯಿಲೆಗಳು ಹೆಚ್ಚಾಗ್ತಾರೆ. ಇದರಲ್ಲಿ ಶಂಕರಾಚಾರ್ಯರು ರಚಿಸಿದ ಕೃತಿಗಳಲ್ಲಿ ಪರಿಹಾರ ಉಂಟಂತ ನಾನು ಭಾವಿಸ್ತಾ ಇದ್ದೇನೆ. ಅದ್ರ ಬಗ್ಗೆ ಹೇಳಬೇಕು. ಮತ್ತೆ ಶಂಕರಾಚಾರ್ಯರು ಬದುಕಿದ್ದು ಕೇವಲ 37-38 ವರ್ಷ. ಆದರೆ ಆಗಿನ ಕಾಲದಲ್ಲಿ ರೈಲು ವಿಮಾನ ಎಲ್ಲ ಯಾವುದೂ ಇರಲಿಲ್ಲ. ಅವರು ಕಾಲ್ನಡಿಗೆಯಲ್ಲೇ 4 ಬಾರಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಹೋಗಿ ಅಧ್ಯಾತ್ಮ ಪ್ರಚಾರ ಮಾಡಿದ್ದಾರೆ ಅಂತ ನಾನು ಓದಿದ್ದೇನೆ. ಮತ್ತು ಮಧ್ವಾಚಾರ್ಯರು ಕೂಡ ಬದ್ರಿವರೆಗೆ ಹೋಗಿದ್ದಾರೆ. ನಾನು ಬದ್ರಿ ಹೋಗಿದ್ದಾಗ ವ್ಯಾಸರ ಗುಹೆ ಮಧ್ವಾಚಾರ್ಯರ ಗುಹೆಯನ್ನು ನಾನು ನೋಡಿದ್ದೇನೆ. ಇಲ್ಲಿ ನನ್ನ ಪ್ರಶ್ನೆ ಏನಂದ್ರೆ, ಈಗಿನ ಕಾಲದಲ್ಲಿ ರೈಲು ಉಂಟು, ವಿಮಾನ ಉಂಟು, ಎಲ್ಲ ಉಂಟು. ಆದರೆ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾಚಾರ್ಯ ಅವರೆಲ್ಲ ಮಾಡಿದ 30% ಸಾಧನೆ ಕೂಡ ಇತ್ತೀಚೆಗೆ ಮಹಾಪುರುಷರು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. 1% ಕೂಡ ಅದು ತಾವು ಹೇಳ್ಬೇಕು ಸರ್. ಮತ್ತೆ ಇನ್ನೊಂದು ಎರಡನೇ ಪ್ರಶ್ನೆ, ನಾವು ಬ್ಯಾಂಕಿನಲ್ಲಿ ಈಗ ಇಟ್ಟ ದುಡ್ಡೆಲ್ಲ ಭೂಲೋಕದಲ್ಲಿ ಇರುವವರೆಗೆ ನಮಗೆ ಉಪಯೋಗ ಆಗ್ತದೆ. ಶಂಕರಾಚಾರ್ಯ ಹೇಳ್ತಾರೆ ಪುನರಪಿ ಜನನಂ ಪುನರಪಿ ಮರಣಂ ಅಂತ. ಈ ಕಾಲಚಕ್ರವನ್ನು ಕಟ್ ಮಾಡಿ ನಾವು ಸ್ವರ್ಗಕ್ಕೆ ಹೋಗಲಿಕ್ಕೆ ದಾರಿ ಯಾವುದು ಅಂತ ನನ್ನ ಪ್ರಶ್ನೆ. ಅದರಲ್ಲಿ ಡಿವೈನ್ ಬ್ಯಾಂಕಿನಲ್ಲಿ ಅಕೌಂಟ್ ಓಪನ್ ಮಾಡುವ ಪ್ರೊಸೀಜರು, ಅದಕ್ಕೆ ಹೇಗೆಲ್ಲ ದುಡ್ಡು ಹಾಕ್ಬಹುದು, ಅದು ಬ್ಯಾಲೆನ್ಸ್ ಹೆಚ್ಚಾಗ್ತಾ ಆಗ್ಲಿಕ್ಕೆ ಯಾವುದೆಲ್ಲ ಮಾರ್ಗ ಉಂಟು ಅಂತ ಎರಡನೇ ಪ್ರಶ್ನೆ. ಇನ್ನೊಂದು, ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ನಲ್ಲಿ 100ನೇ ಎಪಿಸೋಡ್ ನಲ್ಲಿ ಕರ್ನಾಟಕ ಬ್ಯಾಂಕಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ MS ಮಹಾಬಲೇಶ್ವರ್ ಅವರು ನಂದನ್ ಮಿಶ್ರಾ ಮತ್ತು ಉಭಯ ಭಾರತಿ ಅವರ ವಾದಗಳನ್ನು ಹೇಳಿದ್ರು. ಅದರ ಬಗ್ಗೆ ಸ್ವಲ್ಪ ಹೆಚ್ಚು ಎಕ್ಸ್ಪ್ಲನೇಷನ್ ಇದ್ರು ಒಳ್ಳೆದು ಅಂದ್ರೆ ಬೇರೆ ವೀಕ್ಷಕರಿಗೆ. ಮತ್ತೆ ಇನ್ನೊಂದು ಪ್ರಶ್ನೆ, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಇದು ಮೂರರಲ್ಲಿಯೂ ಯಾವ್ದೆಲ್ಲ ಸಿಮಿಲಾರಿಟೀಸ್ ಉಂಟು ಮತ್ತು ಡಿಫರೆನ್ಸಸ್ ಉಂಟು, ಫೈನರ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ಮತ್ತೆ ನಾನು ಓದಿದ್ದೇನೆ, ಶಂಕರಾಚಾರ್ಯ ಒಂದು ಜಾಗದಲ್ಲಿ ಹೇಳ್ತಾರೆ, ನಾವು ಕತ್ತಲೆಯಲ್ಲಿ ಹಾವನ್ನು ನೋಡಿದ್ರೆ ಹಗ್ಗ ಅಂತ ಎಣಿಸ್ತೇವೆ, ರೋಪ್, ಮತ್ತು ಹಗ್ಗವನ್ನು ನೋಡಿದ್ರೆ ಹಾವು ಅಂತ ಎಣಿಸ್ತೇವೆ. ಹಾಗಿದ್ದು ಕೆಲವು ಉದಾಹರಣೆಗಳಿದ್ರೆ ನಮ್ಮ ಪ್ರೊಡಕ್ಟಿವಿಟಿ ಕೌನ್ಸಿಲ್ ಆಗಲಿ, ರೇಡಿಯೋ ಸಂಘದಲ್ಲಿ ಆಗಲಿ, ಮೀಟಿಂಗ್ ನಲ್ಲಿ ಮಾತಾಡುವಾಗ ಕೆಲವು ಕೊಟೇಶನ್ ಸಿಕ್ಕಿದ್ರೆ ಒಳ್ಳೇದಿತ್ತು ಅಂತ ನಾನು ಹೇಳ್ತೇನೆ. ನಮಸ್ಕಾರ. ಸಾವಿತ್ರಿ ಮಾತಾಡ್ಲಿಕ್ಕೆ ಈಗಲೇ ಕೊಡ್ಬೋದಾ? ಇಲ್ಲ, ಅದು ಆಮೇಲೆ ಮಾಡ್ಲಿ ಅವರು. ಆಯ್ತು ಸರ್, ಆಯ್ತು ಸರ್. ಯಾಕಂದ್ರೆ ಕ್ವಶನ್ ಇದೆ, ಸಂಚಿಕೆ ಆಗ್ತದೆ ಇದು. ಈಗ ಅದೇ ರಾಮರಾಯರವರು ನಮ್ಮ ಮ್ಯಾಂಗ್ಳೂರ್ ಪ್ರೊಡಕ್ಟಿವಿಟಿ ಕೌನ್ಸಿಲ್ ಅದರ ಅಧ್ಯಕ್ಷರು. ಅವರು ಕೂಡ ಪ್ರತಿ ಸಂಚಿಕೆಯಲ್ಲಿ ತಯಾರು ಮಾಡಿ ಅನೇಕ ಕ್ವಶನ್ ಕೇಳ್ತಾರೆ. ಆದರೆ ನಾವು ಓವರ್ ಎ ಪೀರಿಯಡ್ ಆಫ್ ಟೈಮ್ ಈಗೆಲ್ಲ ಪ್ರಶ್ನೆಗೆ ಸೂಕ್ತ ಉತ್ತರ ಕೊಡಲಿಕ್ಕೆ ನೋಡುವ. ಈಗ ಅದೇ ನಮ್ಮ ಸತ್ಯಕೃಷ್ಣ ಭಟ್ ಅವರು ಆಚಾರ್ಯ ತ್ರಯರು, ಅದೇ ಶಂಕರಾಚಾರ್ಯ, ರಾಮಾನುಜಾಚಾರ್ಯ ಹಾಗೂ ಮಧ್ವಾಚಾರ್ಯ, ಇವರ 3 ತತ್ವಗಳಲ್ಲಿ ಏನು ಒಂದು ಸಿಮಿಲಾರಿಟಿ ಉಂಟಂತೇಳಿ ಅವ್ರು ಕೇಳಿದ್ರು. ಅದರ ಬಗ್ಗೆ ಹೇಳ್ಬೋದು? ಈಗ ನಮ್ಮ ಹಿರಿಯರು ಹೇಳಿದ ಹಾಗೆ ಆಚಾರ್ಯ ತ್ರಯರೂ ಕೂಡ ನಮಗೆ ಪ್ರಾತಸ್ಮರಣೀಯರೇ. ಅವರು ನಮಗೆ ತೋರಿಸಿದಂತಹ ದಾರಿಗಳು ಬೇರೆ ಬೇರೆ. ಈಗ ಬೆಂಗಳೂರಿಗೆ ಹೋಗ್ಲಿಕ್ಕೆ ಬೇಕಾದಷ್ಟು ದಾರಿಗಳುಂಟು. ನಮಗೆ ಯಾವುದು ಹಿತವಾಗ್ತದೋ ಆ ದಾರಿಯಿಂದ ಹೋಗಿ ನಾವು ಬೆಂಗಳೂರನ್ನು ತಲುಪುತ್ತೇವೆ. ಹಾಗೆ ಎಲ್ಲರೂ ಕೂಡ ನಮಗೆ ಸ್ತುತ್ಯರ್ಹರೇ ಆಗಿದ್ದಾರೆ. ಇಲ್ಲಿ ದ್ವೈತಾದ್ವೈತ ವಿಶಿಷ್ಟಾದ್ವೈತ ಅಂತ ಹೇಳುವಂಥದ್ದು. ಅದ್ವೈತದ ಪರಮಾರ್ಥ ವಿಷಯ ಏನು ಅಂತ ಕೇಳಿದ್ರೆ ಆಚಾರ್ಯರು ಹೇಳಿದ್ದು ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಹ ಅಂತ ಹೇಳುವಂಥದ್ದು. ಇಡೀ ಅದ್ವೈತ ತತ್ವದ ಸಾರ ಈ ಒಂದು ವಾಕ್ಯದಲ್ಲಿ ಅನ್ವಯವಾಗ್ತದೆ. ಬ್ರಹ್ಮ ಅಂತ ಹೇಳುವಂಥದ್ದು ಸತ್ಯ, ಜಗತ್ತು ಮಿಥ್ಯೆ, ಜೀವ ಮತ್ತೆ ಬ್ರಹ್ಮ ಅಂತ ಹೇಳುವಂಥದ್ದು ಬೇರೆ ಬೇರೆ ಅಲ್ಲ, ಒಂದೇ ಎಂಬುದಾಗಿ ಶಂಕರಾಚಾರ್ಯರು ತಮ್ಮ ಅದ್ವೈತ ತತ್ವದಲ್ಲಿ ಹೇಳಿದ್ದಾರೆ. ಈ ಬ್ರಹ್ಮ ಅಂತ ಹೇಳಿದರೆ ಏನು?
ಇಡೀ ಜಗತ್ತನ್ನೇ ವ್ಯಾಪಿಸಿದಂತಹ ಒಂದು ಚೈತನ್ಯ, ಇದನ್ನು ನಾವು ಬ್ರಹ್ಮ ಎಂಬುದಾಗಿ ಹೇಳ್ತಾರೆ. ಇನ್ನೊಂದು ಉಪನಿಷತ್ತಿನ ಆಧಾರದಲ್ಲಿ ಹೇಳುವುದು ಅಂತ ಆದರೆ ಸಚ್ಚಿದಾನಂದ ರೂಪವಾದದ್ದು ಬ್ರಹ್ಮ, ಸತ್ ಚಿತ್ ಆನಂದ ರೂಪವಾದದ್ದು, ಇದನ್ನು ಬ್ರಹ್ಮ ಎಂಬುದಾಗಿ ಕರೀತಾರೆ. ಅದೇ ರೀತಿಯಾಗಿ ನಮಗೆ ಬೇರೆ ಬೇರೆ ಉಪನಿಷತ್ ವಾಕ್ಯಗಳು ತತ್ವಮಸಿ ಅಂತ ಇರ್ಬೋದು ಅಥವಾ ಅಹಂ ಬ್ರಹ್ಮಾಸ್ಮಿ, ಇದೆಲ್ಲ ವಾಕ್ಯಗಳು ಕೂಡ ತಾತ್ಪರ್ಯವನ್ನು ಇಡುವಂತದ್ದು ಬ್ರಹ್ಮನ ವಿಷಯದಲ್ಲಿ. ಇದು ಶಂಕರಾಚಾರ್ಯರು ಅದ್ವೈತ ಫಿಲಾಸಫಿ ಏನು ಮಧ್ವಾಚಾರ್ಯರು ಅಂದ್ರೆ ಈಗ ಹೇಳಿದ ಹಾಗೆ ಅದ್ವೈತ ಅಂತ ಹೇಳಿದ್ರೆ ಆತ್ಮ ಮತ್ತೆ ಪರಮಾತ್ಮ ಅಂತ ಹೇಳುವಂತದ್ದು ಒಂದೇ ಅಂತ ಹೇಳುವಂತದ್ದು. ನಾವು ಭಿನ್ನ ಭಿನ್ನವಾಗಿ ತಿಳ್ಕೊಳ್ತಾ ಇದ್ದೇವೆ. ನಾವು ಶರೀರದಲ್ಲೇ ಆತ್ಮವನ್ನು ಕಾಣ್ತಾ ಇದ್ದೇವೆ, ಅದಲ್ಲ. ಶರೀರ ಅಂತ ಹೇಳುವಂತದ್ದು ಬೇರೆ ವಿಚಾರ. ಶರೀರಕ್ಕೆ ಕರ್ತೃತ್ವ ಉಂಟು, ಭೋಕ್ತೃತ್ವ ಉಂಟು, ಎಲ್ಲವೂ ಕೂಡ ಉಂಟು. ಆತ್ಮನಿಗೆ ಯಾವುದೂ ಇಲ್ಲ. ಆತ್ಮವು ಸ್ವಯಂ ಸಿದ್ಧವಾದಂತಹ ವಸ್ತು ಎಂಬುದಾಗಿ ಉಪನಿಷತ್ತು ಹೇಳ್ತಾ ಉಂಟು. ಹಾಗಿರುವಾಗ ಇದನ್ನು ಶಂಕರಾಚಾರ್ಯರು ಹೇಳ್ತಾರೆ. ಆಚಾರ್ಯ ಮಧ್ವರು ಆತ್ಮ ಮತ್ತೆ ಪರಮಾತ್ಮ ಅಂತ ಹೇಳುವಂಥದ್ದು ಬೇರೆ ಬೇರೆ. ಯಾಕೆ ಅಂತ ಕೇಳಿದ್ರೆ ಆತ್ಮ ಅಂತ ಹೇಳುವಂಥದ್ದು ವ್ಯಾಪಿಸಿದ್ದು, ಜೀವಾತ್ಮ ಅಂತ ಹೇಳಿದ್ರೆ ಅದು ತನ್ನಲ್ಲಿರುವಂಥದ್ದು ಎಂಬುದಾಗಿ ಭಗವಂತನನ್ನು ಮತ್ತೆ ಜೀವಾತ್ಮವನ್ನು ಪ್ರತ್ಯೇಕ ಮಾಡಿ ಆಚಾರ್ಯ ಮಧ್ವರು ಹೇಳ್ತಾ ಇದ್ದಾರೆ. ಹಾಗಿರುವಾಗ ಹಾಗಾದ್ರೆ ಇದು ನೀವು ರಾಮಾನುಜಾಚಾರ್ಯರದು ವಿಶಿಷ್ಟಾದ್ವೈತ ಅದು ಯಾಕೆ ಬಂತು 11ನೇ ಇದರಲ್ಲಿ? ಆಕ್ಚುಲಿ ಶಂಕರಾಚಾರ್ಯದ 8ನೇ ಶತಮಾನದಲ್ಲಿ ಬಿತ್ತು. ಈಗ 11ನೇ ಶತಮಾನದಲ್ಲಿ ಅದು ವಿಶಿಷ್ಟಾದ್ವೈತ ಅಂತ ಹೇಳೋದಕ್ಕೆ ಸ್ವಲ್ಪ ವಿಶಿಷ್ಟವಾಗಿ ಒಂದು ಆ್ಯಡ್ ಮಾಡಿದ್ರೆ ಅದರ ಬಗ್ಗೆ ಹೇಳ್ಬೋದು. ಶಂಕರ ಭಗವತ್ಪಾದರು ಅದ್ವೈತ ಎನ್ನುವಾಗ ಈ ಜೀವಾತ್ಮ ಪರಮಾತ್ಮ, ಈ ಜೀವಾತ್ಮ ಪರಮಾತ್ಮ ಎಂಬುದು ಲೌಕಿಕವಾಗಿ ನಮಗೆ ನೋಡುವವರಿಗೆ ಈ ಲೋಕದಲ್ಲಿ ಎರಡು ಬೇರೆ ಬೇರೆಯಾಗಿ ಕಾಣುವುದಾದರೂ ಕೂಡ ಅದು ಪರಮಾರ್ಥತಃ ಒಂದೇ ಅಂತ ಹೇಳಿದರು. ಅನೇಕರು ಆ ಮಟ್ಟಕ್ಕೆ ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಏರ್ಲಿಕ್ಕೆ ಆಗದೇ ಇದ್ದ ಸಂದರ್ಭದಲ್ಲಿ ಶಂಕರಾಚಾರ್ಯರ ನಂತರ ಬಂದವರು ರಾಮಾನುಜಾಚಾರ್ಯರು. ಅವರು ಭಕ್ತಿಯನ್ನ ಪ್ರಧಾನವಾಗಿಟ್ಕೊಂಡು, ಭಕ್ತಿಯೇ ಪ್ರಧಾನ, ಶರಣಾಗತಿಯನ್ನೇ ಪ್ರಧಾನವಾಗಿಟ್ಕೊಂಡು, ಅಂದ್ರೆ ಅಲ್ಲಿ ಆಳುವ ಎಂಥದ್ದು ಆಳ್ವಾರ್ ಪರಂಪರೆಯವರು ಭಕ್ತಿಯಲ್ಲಿ ಹಾಡಿನ ಮೂಲಕ ದೇವರನ್ನು ಸ್ತುತಿಸುವ ಕಾರ್ಯ ಮಾಡಿದ್ರೆ ಅದು ಜಾಸ್ತಿ ಜನಪ್ರಿಯ ಆಯಿತು. ಹೌದು. ಆ ಕ್ರಮದಲ್ಲಿ ರಾಮಾನುಜಾಚಾರ್ಯ ಹೇಳುವ ಪ್ರಕಾರ ಅದ್ವೈತವೇ, ಆದ್ರೆ ಅಲ್ಲಿ ಒಂದು ವಿಶಿಷ್ಟ ಇದೆ, ವಿಶಿಷ್ಟವಾದ ಅದ್ವೈತ. ಅಂದ್ರೆ ಭಗವಂತ ಪರಮಾತ್ಮ ಮತ್ತು ಜೀವಾತ್ಮ ಒಂದೇ ಆಗುವುದಾದ್ರೂ ಕೂಡ ಅಲ್ಲಿ ಒಂದು ವಿಶಿಷ್ಟವಾದ ಏಕತೆಯನ್ನು, ವಿಶಿಷ್ಟವಾದ ಅದ್ವೈತವನ್ನು ತರ್ತಾರೆ. ಇದು ಬಹಳ ಆಳವಾಗಿ ಓದಬೇಕಾದ ಶಾಸ್ತ್ರ ವಿಚಾರವಾದ್ರಿಂದ ಮೇಲೆ ಮೇಲೆ ಇಷ್ಟು ಹೇಳಿದ್ರೆ ಸಾಕಾಗ್ತದೆ. ರಾಮಾನುಜಾಚಾರ್ಯರ ವಿಶೇಷ ಏನಂದ್ರೆ ಭಕ್ತಿ ಪ್ರಧಾನವಾದದ್ದು, ಎಲ್ಲರಿಗೂ ಕೂಡ ಮುಕ್ತಿ ಬೇಕು ಅನ್ನೋದು. ಶಂಕರ ಭಗವತ್ಪಾದರು ಎಲ್ರಿಗೂ ಮುಕ್ತಿಯ ಯೋಗ್ಯತೆಯನ್ನು ಕೊಟ್ಟವರು. ಹಾಗಾಗಿ ಅವರು ಓಂ ನಮೋ ನಾರಾಯಣಾಯ ಎಂಬುದನ್ನ ಹುಟ್ಟಿನಿಂದ ಏನಾದರೂ ಪರವಾಗಿಲ್ಲ ಎಲ್ರಿಗೂ ಬೋಧಿಸ್ತೇನೆ ಅಂತ ಆ ದೇವಸ್ಥಾನದ ಮೇಲೆ ನಿಂತು ಸಾರ್ವತ್ರಿಕವಾಗಿ ಎಲ್ಲರಿಗೂ ಕೂಡ ಓಂ ನಮೋ ನಾರಾಯಣ ಅದನ್ನ ಬೋಧಿಸಿದವರು. ಆದ್ರೆ ಅವ್ರ ಗುರುಗಳು ಹೇಳಿದ್ರು, ಇದನ್ನ ನೀನು ಬೋಧಿಸಿದ್ರೆ ಎಲ್ರಿಗೂ ಬೋಧಿಸಿದ್ರೆ ನೀನು ನರಕಕ್ಕೆ ಹೋಗ್ತೀಯಾ, ನಾನು ನರಕಕ್ಕೆ ಹೋದ್ರೂ ಚಿಂತೆ ಇಲ್ಲ, ಜನರೆಲ್ಲರಿಗೆ ಮುಕ್ತಿ ಸಿಗ್ತದೆ ಅಂತ ಆದ್ರೆ ಆಗಬಹುದು ಅಂತ ಈ ರೀತಿಯ ಸಾಮಾನ್ಯ ಜನರನ್ನೂ ಕೂಡ ಅಧ್ಯಾತ್ಮದ ದೇವರ ಮಟ್ಟಕ್ಕೆ ತರುವ ಪ್ರಯತ್ನ ಮಾಡಿದವರಲ್ಲಿ ಆ ಸಾಮಾಜಿಕವಾದಂಥ ದೊಡ್ಡ ಆಧ್ಯಾತ್ಮಿಕ ಕ್ರಾಂತಿ ಮಾಡಿದವರು ರಾಮಾನುಜಾಚಾರ್ಯರು. ಆದ್ರೆ ಇವರೆಲ್ಲರಿಗೂ ಕೂಡ ಮೂಲ ಶಂಕರ ಭಗವತ್ಪಾದ. ಶಂಕರಾಚಾರ್ಯರ ತತ್ವ ಆಧರಿಸಿಕೊಂಡು ಇವರು ಬರೆದಂತಹ ಭಾಷ್ಯಗಳಿಗೆ, ಈ ಪ್ರಸ್ಥಾನತ್ರಿಗೆ ಅವರು ಬರೆದಂತಹ ಭಾಷ್ಯಗಳಿಗೆ ಅಷ್ಟು ವ್ಯತ್ಯಾಸವಿಲ್ಲದಂತೆ ಶಂಕರ ಭಗವತ್ಪಾದ ಸುಲಭವಾಗಿ ಮುಟ್ಟುವಂತೆ ಪ್ರಯತ್ನ ಮಾಡಿದ್ರು. ಅದನ್ನೇ ಮಧ್ವಾಚಾರ್ಯರು ಕೂಡ ಮಾಡಿದ್ರು. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ಯಾರು ಮಾತಾಡುದು? ನಾನು ಸಾವಿತ್ರಿ ರಾಮರಾವ್ ಮಾತಾಡುದು. ಸಾವಿತ್ರಿ ರಾಮರಾವ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಿಮ್ಮ ಟಾನಿಕ್ ಬಗ್ಗೆ ಬದಲು ನಾನೀಗ ಇನ್ನೊಂದು ಟಾನಿಕ್ ನ ಬಗ್ಗೆ ನಾನು ನಿಮ್ಮಿಂದ ಉತ್ತರವನ್ನು ನಿರೀಕ್ಷಿಸ್ತೇನೆ. ಕೇಳಿ. ಈ ಶಂಕರಾಚಾರ್ಯರು ತಮ್ಮ ದ್ವಾದಶ ಮಂದಿರದಲ್ಲಿ ಒಂದು ಮಂಜರಿ ಅಂತ ಉಂಟು, ಅದರಲ್ಲಿ ನಮ್ಮ ದೈನಂದಿನ ಜೀವನಕ್ಕೆ ಅವಶ್ಯವಿರುವ ಟಾನಿಕ್ ಬಗ್ಗೆ ಉಲ್ಲೇಖಿಸಿದ್ದಾರೆ. ಇದು ಒಂದು ರೀತಿಯ ಟಾನಿಕ್. ಅಂದ್ರೆ ಯಾವ ಕೆಲಸವಾದರೂ ಕಾಯ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ಮಾಡು, ಧನಗಳಿಕೆಯಲ್ಲಿ ಆಸೆ ಬೇಡ, ಅತಿ ಆಸೆ ಗತಿಕೇಡು, ಮತ್ತೆ ಮನುಷ್ಯನ ಬದುಕು ಅನಿಶ್ಚಯ, ಯಾವ ಕ್ಷಣಕ್ಕೂ ಹೊಸ ತಿರುವು ಪಡೆಯಬಹುದು, ಸಂಪತ್ನಲ್ಲಿ ಎಲ್ಲರೂ ನಮ್ಮ ಜೊತೆಗೆ ಇರುತ್ತಾರೆ, ವೃದ್ಧಾಪ್ಯದಿಂದ ದೇಹ ಜರ್ಜರಿತವಾಯಿತು ಎಂದರೆ ಆಗ ಯಾರಿಗೂ ಬೇಡದವರಾಗುತ್ತೇವೆ, ಕಾಮ ಕ್ರೋಧ ಲೋಭ ಮೋಹಗಳಿಂದ ದೂರವಿರು ಎಂಬ ನಮ್ಗೆ ನಾವು ಯಾರು ಎಂಬ ಆತ್ಮಜ್ಞಾನವಿರ್ಬೇಕು ನಮ್ಗೆ. ಮತ್ತೆ ಹೀಗೆ ಅಂದ್ರೆ ನಾವಂತೂ ಮೌಢ್ಯದಿಂದ ಹೊರಗೆ ಬರ್ಬೇಕೀಗ. ಹಾಗೆ ಈಗ ಅಲ್ಲಿ ಇಬ್ರು ಮಾತಾಡುವಂಥದ್ದು ನಾನು ಸ್ವಲ್ಪ ಕೇಳಿದೆ, ಒಳ್ಳೆ ರೀತಿಯಲ್ಲಿ ಅವರು ತುಂಬಾ ಅದರಲ್ಲಿ ಇದು. ಈಗ ಮತ್ತೆ ಕೋಟದಲ್ಲಿ ಒಂದು ಡಿವೈನ್ ಪಾರ್ಕ್ ಅಂತ ಒಂದುಂಟು,
ಅದು ನಾನು ಒಮ್ಮೆ ಹಾಗೆ ಹೋಗುವಾಗ ಅಲ್ಲಿ ಪಾರ್ಕಿಗೆ ಹೋಗುವ ಹೇಳಿದೆ. ಅದು ಪಾರ್ಕ್ ಆಟ ಆಡುದಲ್ಲ, ಯಾರ ಮಕ್ಕಳೆಲ್ಲ ಇದ್ರು. ಪಾರ್ಕ್ ಅಲ್ಲ, ಅದು ಡಿವೈನ್ ಪಾರ್ಕಿಂಗ್, ಅದು ಬೇರೆ, ಅಲ್ಲಿ ಎಲ್ಲ ಜ್ಞಾನ ಹೇಳ್ಕೊಡ್ತಾರೆ ಅಂತ ಕಡೆ ನಾವು ಬಂದೆವು ವಾಪಸ್ ಮಾಡಿ. ಹಾಗಿದ್ದೇ ಒಂದು ನೀವು ಆಗಾಗ್ಗೆ ಮಾಡ್ತಾ ಇದ್ರೆ ಜನರಿಗೆ ನಮ್ಮ ಒಂದು ಸಾರ್ಥಕ ಬದುಕಿಗೆ, ಒಂದು ಬುದ್ಧಿಗೆ ಟಾನಿಕ್ ಕೊಡುವಂತ ನಿಮ್ಮ ಟಿಪ್ಸ್ ಎಲ್ಲ ನಮ್ಗೆ ತುಂಬಾ ಎಲ್ಲರಿಗೂ ಅಗತ್ಯ ಆಗ್ತದೆ. ನಂಗೆ ಈ ಸಲ ಅದು ಬಾರಿ ಖುಷಿ ಆಯ್ತು ಶಂಕರಾಚಾರ್ಯದ ವಿಷಯ ನೀವು ಇಟ್ಟದ್ದು. ಯಾಕಂದ್ರೆ ಇಷ್ಟವರೆಗೆಲ್ಲ ಎಲ್ಲ ನಮ್ಗೆ ಎಂತೆಲ್ಲ ಬೇಕು, ಟ್ಯಾಕ್ಸ್ ಕಟ್ಟುದು ಅಂತ, ಹಣ ಉಳಿತಾಯ ಯಾಕೆ ನಮ್ಮ ಜೀವನಕ್ಕೆ, ಅದೆಲ್ಲ ಹೇಳ್ತಾ ಇದ್ರಿ. ಇನ್ಕಮ್ ಟ್ಯಾಕ್ಸ್ ಮತ್ತೆ ಎಂತ ಬೇಕು ತುಂಬಾ ವಿಷಯದಲ್ಲಿ ನೀವು ಮಾತಾಡಿದ್ರೆ. ನಮ್ಮ ಇಂಟೆನ್ಷನ್ ಏನು ಗೊತ್ತಾ ಮೇಡಮ್, ವಾಟ್ ಎವರ್ ಯು ಡೂ ಎಥಿಕಲಿ ಯು ಡೂ ಅಂತೇಳಿ, ಎಥಿಕಲ್ ಪ್ರಾಕ್ಟೀಸಸ್. ಅದಕ್ಕೆ ಈ ಬಿಸ್ನೆಸ್ ನಲ್ಲಿ ಕೂಡ ನಾವು ಆಧ್ಯಾತ್ಮವನ್ನು ತಂದಿದ್ದೇವೆ. ಹೌದೌದು. ಹಾಗಾಗಿ ಈಗ ನೀವು ನಮ್ಮ ಬುದ್ಧಿಗೆ ಏನೆಲ್ಲ ಬೇಕು ಅದನ್ನು ನೀವು ಈ ಶಂಕರಾಚಾರ್ಯರು ತಮ್ಮ ದ್ವಾದಶ ಮಂಜರಿ ಹೇಳಿದ್ದಾರೆ, ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದ ಮೂಢಮತಿ. ಅದರಲ್ಲಿ ತುಂಬಾ ಎಲ್ಲ ಒಳ್ಳೊಳ್ಳೆ 12 ಶ್ಲೋಕ ಉಂಟು. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ ಮುಕ್ತಿ. ಹೀಗೆ ಒಂದು ನಮ್ಗೆ ಹೇಗೆ ಒಂದು ಬದುಕಬೇಕು ಅಂತ ಒಂದು ಹೇಳಿಕೊಟ್ಟಿದ್ದಾರೆ, ಅದನ್ನು ಯಾರು ಪಾಲಿಸುವುದಿಲ್ಲ. ಹಾಗಾಗಿ ನಿಮ್ಮ ಒಂದು ಬಿಸ್ನೆಸ್ ಟಾನಿಕ್ ನಲ್ಲಿ ನಮ್ಮ ಒಂದು ಈ ಒಂದು ಟಿಪ್ಸ್, ಈ ಟಾನಿಕ್ ಬುದ್ಧಿಗೆ ಒಂದು ಟಾನಿಕ್ ನೀವು ಕೊಡುವಂತದ್ದು ನಮ್ಗೆ ಬಾರಿ ಖುಷಿಯಾಗಿದೆ. ನಮಸ್ಕಾರ ಸರ್, ಯಾಕೆ ಮತ್ತೆ ಕೇಳ್ತೇನೆ. ನಮಸ್ಕಾರ. ಬಹಳ ಒಂದು ಉತ್ತಮ ಗೃಹಿಣಿ ಗೃಹ ಮುಚ್ಯತೆ ಅಂತೇಳಿ ಇಂಥ ಈಗ ರಾಮರಾಯರದು ಒಳಗುಟ್ಟು ಗೊತ್ತಾಯ್ತು ನಮಗೆ. ಯಾಕಂದರೆ ಮಂಡನ ಮಿಶ್ರರಿಗೆ ಧೈರ್ಯ ಜಾಸ್ತಿ ಬರಬೇಕಾದ್ರೆ ಉಭಯ ಭಾರತಿದು ಕೂಡ ಸಪೋರ್ಟ್ ಇತ್ತು. ಯಾಕಂದರೆ ಮಂಡನ ಮಿಶ್ರರು ಎಷ್ಟು ಸರ್ವವಿದ್ಯೆ ಪಾರಂಗತರಾಗಿದ್ದರೋ ಉಭಯ ಭಾರತೀಯವರು ಕೂಡ ಅಷ್ಟೇ ಒಂದು ಸರ್ವವಿದ್ಯೆ ಪಾರಂಗತರಾದದ್ರಿಂದ ಆ ಒಂದು ಮಾಹಿಷ್ಮತಿ ನಗರದಲ್ಲಿ ಅವರಿಗೆ ಸರಿಸಾಟಿ ಇಲ್ಲ ಅನ್ನುವ ಒಂದು ಏನು ಹೇಳ್ತಾರೆ, ಒಂದು ನೇಮ್ ಆ್ಯಂಡ್ ಫೇಮ್ ಇತ್ತಂತ ಹೇಳ್ತಾರೆ. ಅದೇ ರೀತಿ ನಮ್ಮ ರಾಮರಾಯರಿಗೆ ಸಹಧರ್ಮಿಣಿಯಾಗಿ ನಮ್ಮ ಸಾವಿತ್ರಿ ರಾಮರಾವ್ ಕೂಡ ನಮ್ಮ ಉಭಯ ಭಾರತೀಯಾಗಿ ರಾಮರಾಯರೊಟ್ಟಿಗೆ ಇದ್ದಾರಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಈಗ ಮೇಡಮ್ ಹೇಳಿದರು ಈ ದ್ವಾದಶ ಮಂಜರಿ ಅಂತ ಹೇಳಿದರೆ ನನಗೆ ತಿಳಿದ ಪ್ರಕಾರ ಏನಂತ ಹೇಳಿದರೆ, ಶಂಕರಾಚಾರ್ಯರು ಕಾಶಿ ಯಾತ್ರೆಗೆ ಹೋಗುವಾಗ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಹೋಗುವಾಗ 14 ಶಿಷ್ಯರೊಂದಿಗೆ ಹೋದಾಗ ಒಬ್ಬ ಹಣ್ಣು ಮುದುಕ, ಅಂದರೆ ಇನ್ನೂ ಹೆಚ್ಚು ವರ್ಷವಾದ ಆವಾಗ ವ್ಯಾಕರಣ ಡುಕ್ರನ್ ಕರನೆ ಅಂತ ವ್ಯಾಕರಣ ಒಂದು ಪಠಿಸ್ತಾ ಇದ್ದ, ಉರು ಹೊಡಿತಾ ಇದ್ದಾನಂತೆ. ಇನ್ನು ಮುಂದೆ ಏನಾದರೂ ಅದು ಪ್ರಯೋಜನಕ್ಕೆ ಬಿದ್ದು ಏನಾದರೂ ಸಂಪಾದನೆ ಮಾಡ್ಬೋದು ಅಂತೇಳಿ. ಆಗ ಶಂಕರಾಚಾರ್ಯವನ್ನು ನೋಡಿ ಮೂಢಮತಿ ಅಂತೇಳಿ, ಅದರ ಬಗ್ಗೆ ನೀವೊಂದು ಹೇಳ್ಬೋದು ದ್ವಾದಶ ಮಂಜರಿ. ಖಂಡಿತ. ಈಗ ಕೃತಿಗಳ ವಿಚಾರವಾಗಿ ನಾವು ಮಾತಾಡುವ ಅದು ಬೇಕೇ ಬೇಕು, ಆದರೆ ಮೊದಲು ನಾವು ಅವರ ತತ್ವಗಳ ಬಗ್ಗೆ ತಿಳ್ಕೊಳ್ಬೇಕು. ನಾನು ಅದಕ್ಕೆ ಹೆಚ್ಚು ಮಹತ್ವ ಕೊಡುವಂಥದ್ದು. ಅವರು ಹುಟ್ಟಿದ್ದು, ಅವರ ತಂದೆ ತಾಯಿ, ಅವರು ಅಲ್ಲಿಗೆ ಹೋದದ್ದು, ಇಲ್ಲಿಗೆ ಹೋದದ್ದು, ಶಿಷ್ಯ ಸಂಪಾದನೆ ಮಾಡಿದ್ದೆಲ್ಲವೂ ಕೂಡ ಸರಿಯೇ ಬಂತು, ಹೌದು. ಆದ್ರೆ ತತ್ವ ಏನು, ತದನಂತರ ಭಜ ಗೋವಿಂದಂ ಸ್ತೋತ್ರ ಅದಕ್ಕೆ ನಾವು ಪ್ರವೇಶ ಮಾಡುವ. ಅದರಿಂದ ಈ ಅದ್ವೈತ ತತ್ವ ಅಂತ ಹೇಳಿದರೆ ನ ದ್ವೈತ, ಎರಡಲ್ಲದೆ ಇದ್ದದ್ದು. ಉದಾಹರಣೆಗೆ ಹೇಳುದಾದ್ರೆ, ಒಂದು ಕಲ್ಲು ಸಕ್ಕರೆ ಉಂಟು ನಮ್ಮ ಕೈಯಲ್ಲಿ. ಆ ಕಲ್ಲು ಸಕ್ಕರೆಗೆ ನಮ್ಮ ಕೈಯಲ್ಲಿರುವಾಗ ಅದಕ್ಕೆ ರೂಪವೂ ಉಂಟು, ಮಾಧುರ್ಯವೂ ಉಂಟು. ಆ ಕಲ್ಲು ಸಕ್ಕರೆಯನ್ನು ನಾವು ತಿಂತೇವೆ, ತಿಂದಾಗ ಏನಾಗ್ತದೆ, ರೂಪ ಹೋಗ್ತದೆ, ಮಾಧುರ್ಯ ಮಾತ್ರ ಉಳ್ಕೊಳ್ಳುತ್ತದೆ. ಅದರ ಮಾಧುರ್ಯವನ್ನೇ ನಾವು ಯಾವಾಗಲೂ ಮೆಲುಕು ಹಾಕ್ತಾ ಇರ್ತೇವೆ. ಕಲ್ಲು ಸಕ್ಕರೆ ಅಂತ ಹೇಳಿದ ಕೂಡಲೇ ನಾವು ಅದರ ರೂಪದ ಬಗ್ಗೆ ಚಿಂತನೆಯನ್ನು ಮಾಡುವುದಿಲ್ಲ, ಅದರ ಮಾಧುರ್ಯದ ಬಗ್ಗೆ ಚಿಂತನೆಯನ್ನು ಮಾಡ್ತೇವೆ. ಹಾಗೆ ರೂಪ ಇದ್ದದ್ದು ಹೋಗಿ ಉಳಿದದ್ದು ಮಾಧುರ್ಯ ಮಾತ್ರ, ಅದನ್ನೇ ಅದ್ವೈತ ಅಂತ ಹೇಳುವಂತದ್ದು. ಎರಡಿದ್ದದ್ದು ರೂಪ ಮತ್ತೆ ಮಾಧುರ್ಯ. ಅಂದ್ರೆ ನೀವು ಹೇಳುದು ತತ್ವದ ಬಗ್ಗೆ ಜಾಸ್ತಿ ನಾವು ಕಾನ್ಸಂಟ್ರೇಷನ್ ಕೊಡಬೇಕು. ಕೆಲವರು ಹೇಳ್ತಾರೆ ಸಂಗೀತದಲ್ಲಿ ರಾಗ ರಸ ಪದ ಕಸ ಅಂತೇಳಿ. ಸಂಗೀತ ಒಳ್ಳೆ ಇದಕ್ಕೆ ಅದರಲ್ಲಿ ಸಾಹಿತ್ಯ ಕೂಡ ಉತ್ತಮವಾಗಿದ್ರೆ ಮಾತ್ರ ಸಂಗೀತವನ್ನು ಅನುಭವಿಸ್ಲಿಕ್ಕೆ ಆಗ್ತದೆ ಅಂತ ಹೇಳುದು. ಹೌದು, ಖಂಡಿತ. ಆಚಾರ್ಯರು ನೋಡಿ, ಜ್ಞಾನಾದೇವತು ಕೈವಲ್ಯಂ ಅಂತ ಹೇಳಿದರು. ಅವರ ಪರಮೋತ್ಕೃಷ್ಟವಾದಂತಹ ಮಾತೇ ಅದು, ಜ್ಞಾನದಿಂದ ಮುಕ್ತಿ ಸಿಗ್ತದೆ ಅಂತ. ಅಲ್ಲಿ ಆ ಮಧ್ವಾಚಾರ್ಯರ ವಿಷಯ ಬಂತು. ಮಧ್ವಾಚಾರ್ಯರು ಏನು ಹೇಳ್ತಾರೆ ಅಂತ ಕೇಳಿದರೆ, ಭಕ್ತಿಯಿಂದಲೇ ಮೋಕ್ಷ ಸಿಗ್ತದೆ ಅಂತ. ಶ್ರೀಮನ್ ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ ತತ್ವತೋ ಭೇದೋ ಜೀವಗಣಾಃ ಹರೇರನುಚರಾಃ ನೀಚೋಚ್ಚ ಭಾವಂಗತಾಃ
ಮುಕ್ತಿರ್ನೈಜ ಸುಖಾನುಭೂತಿರಮಲ ಭಕ್ತಿಶ್ಚ ತತ್ಸಾಧನಂ ಅಕ್ಷಾದಿತ್ರಿತಯಂ ಪ್ರಮಾಣಮಖಿಲ ಆಮ್ನಾಯೇಕ ವೇದ್ಯೋ ಹರಿಹಿ ಅಂತ ಹೇಳಿದ್ದಾರೆ ಆಚಾರ್ಯರು. ನಾವು ಯಾವುದೇ ಈ ತತ್ವದ ಬಗ್ಗೆ ಅಥವಾ ಸಂಸ್ಕೃತ ಗ್ರಂಥಗಳ ಬಗ್ಗೆ ಮಾತಾಡುವಾಗ ನಾವು ಸ್ಪಷ್ಟವಾಗಿ ಇಂತಹ ಗ್ರಂಥದಲ್ಲಿ ಹೀಗೆ ಉಂಟು ಅಂತ ಶ್ಲೋಕ ಆಧಾರ ಹೇಳಬೇಕು, ಅಥವಾ ಉಪನಿಷತ್ ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ಮಾತಾಡಬೇಕು. ನಾವೆಷ್ಟೇ ಕಥೆಗಳನ್ನು ಇದರ ಬಗ್ಗೆ ಮಾತಾಡ್ಬೋದು, ಆದರೆ ಅದಕ್ಕೆ ಒಂದು ಮಟ್ಟದ ಗೌರವ. ಅದೇ ನಾವು ಶ್ಲೋಕಗಳನ್ನು, ಉಪನಿಷತ್ ವಾಕ್ಯಗಳನ್ನು, ಗೀತಾ ವಾಕ್ಯಗಳನ್ನು ಇಟ್ಟುಕೊಂಡು ಮಾತಾಡಿದಾಗ ಅದರ ಒಂದು ಪ್ರಬುದ್ಧತೆ ಸ್ಟ್ರಾಂಗ್ ಇರಬೇಕು. ಆಮೇಲೆ ನಾವು ಯಾವ ರೀತಿ ಬೇಕಾದ್ರೂ ಇದು ಮಾಡ್ಲಿಕ್ಕೆ ಆಗ್ತದೆ. ಈಗ ನಮ್ಮ ಇನ್ನೊಬ್ರು ವೀಕ್ಷಕರ ಕರೆ ಉಂಟು. ಹಲೋ ಸರ್, ನಮಸ್ಕಾರ. ಜಗದೀಶ್ ಶೆಟ್ಟಿ ಮಾತಾಡ್ತಿದ್ದೇನೆ. ನಮಸ್ಕಾರ ಜಗದೀಶ್ ಶೆಟ್ಟಿ. ಎಲ್ಲಿಂದ ಸ್ವಾಮಿ? ಯೋಗ ಸರ್. ನಮ್ಮ ಯೋಗ ಗುರುಗಳು ಯೋಗಿ ಜಗದೀಶ್ ಶೆಟ್ಟರು, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಶೇಷವಾಗಿ SS ನಾಯಕರು ಹಾಗೂ ಅತಿಥಿ ಗಣ್ಯರು ಈ ಒಂದು ವಿಚಾರವನ್ನು ಮಂಡಿಸಲಿಕ್ಕೆ ಬಂದಿದ್ದೀರಾ, ಜ್ಞಾನ ತಿಳಿಸಿ ಬಂದಿರಾ. ನನ್ನ ಪ್ರಶ್ನೆ, ಹೇಳಿ. ವಿಶ್ವದಲ್ಲಿ ಅಶಾಂತಿ, ಹಿಂಸೆ, ಭಯ, ಸ್ವಾರ್ಥ ತುಂಬಿರುವಾಗ ಶಂಕರರು ನೀಡುವ ಉಪಾಯ ಏನಂತ ನಾವು ಕೇಳ್ತಾ ಇದ್ದೇವೆ. ಬಹಳ ಉತ್ತಮ. ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಸರಿ, ಒಂದೇ ಪ್ರಶ್ನೆ. ತಮ್ಗೆಲ್ರಿಗೂ ಮಗದೊಮ್ಮೆ ಅಭಿನಂದನೆ. ಓಕೆ, ಬಹಳ ಉತ್ತಮ ಪ್ರಶ್ನೆ, ಶಾರ್ಟ್ ಅಂಡ್ ಸ್ವೀಟ್. ಈಗ ವಿಶ್ವದಲ್ಲಿ ಅಶಾಂತಿ, ಹಿಂಸೆ, ಭಯ ತುಂಬಿರುವಾಗ ಶಂಕರರ ತತ್ವದಿಂದ ನಾವು ಯಾವ ರೀತಿ ಪರಿಹಾರ ಕಂಡುಕೊಳ್ಬಹುದು ಅಂತ. ಶಂಕರ ಭಗವತ್ಪಾದರು ಬಹಳ ದೊಡ್ಡ ಎಕ್ಸ್ಪರ್ಟ್ ಡಾಕ್ಟರ್ ಇದ್ದ ಹಾಗೆ, ಬಹಳ ಪರಿಣಿತರಾದ ವೈದ್ಯರೊಬ್ಬರು ಯಾವುದೇ ಒಂದು ರೋಗದ ಮೇಲೆ ಅದರದ್ದು ಚಿಕಿತ್ಸೆ ಮಾಡೋದಿಲ್ಲ, ಆಳವಾದ ಚಿಕಿತ್ಸೆ ಮಾಡ್ತಾರೆ. ಹಾಗಾಗಿ ಒಬ್ಬ ಮನುಷ್ಯ ಈ ಸಾಂಸಾರಿಕವಾದಂಥ ಲೌಕಿಕವಾದ ಈ ಕಷ್ಟಗಳಿಗೆ ಸಿಕ್ಕಿ ಬೀಳಲಿಕ್ಕೆ ಕಾರಣ ಏನು ಅನ್ನೋದನ್ನು ಭಗವದ್ಗೀತೆಯಲ್ಲಿ ಬಹಳ ಸರಳವಾದ ಭಜಗೋವಿಂದಂ ಸ್ತೋತ್ರ ಬಹಳ ಸರಳವಾಗಿ ಹೇಳಿದ್ದಾರೆ. ನಳಿನಿ ದಲಗತ ಜಲಮತಿ ತರಲಂ ತದ್ವಜ್ಜೀವಿತಮತಿಶಯ ಚಪಲಂ ವಿದ್ಧಿ ವ್ಯಾಧ್ಯಭಿಮಾನಗ್ರಸ್ತಂ ಲೋಕಂ ಶೋಕಹತಂ ಚ ಸಮಸ್ತಂ. ಲೋಕದ ಮೇಲೆ ಬಿದ್ದ ನೀರ ಹನಿ. ಹೌದು, ತಾವರೆ ಎಲೆಯ ಮೇಲೆ ಬಿದ್ದ ನೀರಿನ ಹನಿಯ ರೀತಿಯಲ್ಲಿ ನಮ್ಮ ಜನ್ಮ ಎಂಬುದು ಅಷ್ಟು ತರಳವಾದದ್ದು, ಚಂಚಲವಾದದ್ದು, ಅಷ್ಟು ಅಶಾಶ್ವತವಾದದ್ದು. ಇದನ್ನು ತಿಳಿಯಬೇಕು. ತದ್ವಜ್ಜೀವಿತಂ, ಇದನ್ನು ತಿಳಿಬೇಕು. ಆದ್ರಿಂದ ವಿಧಿ ತಿಳಿ, ಪ್ರತಿಯೊಬ್ಬ ಮನುಷ್ಯರು ತಿಳಿಬೇಕಾದ್ದು ನಮ್ಮೆಲ್ರಿಗೂ ಒಂದು ವ್ಯಾಧಿ ಇದೆ, ಒಂದು ದೊಡ್ಡ ವ್ಯಾಧಿ ಇದೆ. ಅದೇನದು? ಅಭಿಮಾನ. ಅದು ಅಭಿಮಾನ ಅನ್ನೋದು ಸ್ವಾರ್ಥ, ಅಭಿಮಾನಗ್ರಸ್ತಂ. ಈ ಸ್ವಾರ್ಥವೆಂಬ ಅಭಿಮಾನಕ್ಕೆ ಸಿಕ್ಕಿಬಿದ್ದಂಥ ಮನುಷ್ಯ, ಲೋಕವೆಲ್ಲವೂ ಕೂಡ ಈ ಸ್ವಾರ್ಥದ ಕಾರಣದಿಂದ, ಅತಿಶಯವಾದ ಆಸೆಯ ಕಾರಣದಿಂದ ಈ ಜಗತ್ತೆಲ್ಲವೂ ಕೂಡ ಶೋಕಹತವಾಗಿದೆ, ಶೋಕಕ್ಕೆ ಸಿಕ್ಕಿಬಿದ್ದಿದೆ ಅಂತ. ಇದನ್ನೇ ಮೂಲದಲ್ಲಿ ನಾವು ಹಿಡ್ಕೊಂಡು ಅತಿಶಯವಾದ ಆಶಾ ಪೂರೈಕೆ ಮಾಡಿಕೊಳ್ಳಿಕ್ಕೆ ಹೋಗುವಂತಹ ಮನುಷ್ಯನ ಈ ಕೆಟ್ಟ ಬುದ್ಧಿ ಏನಿದೆ, ಸ್ವಾರ್ಥ ಏನಿದೆ, ಇದನ್ನೇ ವ್ಯಾಧಿ ಅಂತ. ಈ ವ್ಯಾಧಿ ಅಭಿಮಾನಗ್ರಸ್ತವಾಗಿದೆ ಈ ಲೋಕ ಅಂತ. ಇದನ್ನ ಆಶ್ರಯಿಸಿ ಇವರೆಲ್ಲರ ಪ್ರಶ್ನೆಗಳು, ಈ ಮೂರು ಜನರ ಪ್ರಶ್ನೆಗಳು ಇದೇ ಪ್ರಶ್ನೆಗಳು. ಅಂದ್ರೆ ಅವ್ರು ಹೇಳುದು ಜಾತಸ್ಯ ಮರಣಂ ಧ್ರುವಂ ಅಂತೇಳಿ. ಅದನ್ನು ತಿಳಿಯದೆ ಜನ ಲಾಸ್ಟ್ ಕೊನೆಗಾಸೆವರೆಗೆ ಕೂಡ ಅದನ್ನು ಹಣ ಸಂಪಾದನೆ ಮಾಡುದು, ಅತಿ ಆಶೆಗೆ ಜಾಸ್ತಿ ಒತ್ತು ಕೊಡ್ತಾರೆ ಅಂತೇಳಿ. ಅದಕ್ಕೆ ಕೂಡ ಶಂಕರಾಚಾರ್ಯರು ಇದರಲ್ಲಿ ಹೇಳಿದಾರಲ್ಲ, ನಮ್ಮ ದ್ವಾದಶ ಮಂಜರಿಯಲ್ಲಿ ಕೂಡ ಏನಂತ ಹೇಳಿದ್ರೆ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಯ ಸಂಸಾರೆ ಕಲುದುಸ್ತಾರೆ ಕೃಪಯಾ ಪಾರೆ ಪಾಯಿ ಮುರಾರೆ ಅಂತ. ಅದರ ಬಗ್ಗೆ ಒಂದು ಹೇಳ್ಬೋದು ನೋಡಿ. ಮಾನ್ಯ ಹಿರಿಯರು ಕೃಷ್ಣಮೂರ್ತಿಗಳು ಹೇಳ್ತಾ ಇದ್ರು, ನಮ್ಗೆ ಈಗಿನ ವ್ಯವಸ್ಥೆಗೆ ಏನು ಪರಿಹಾರ ಅಂತ. ಆಚಾರ್ಯ ಅವರು ಹಿರಿಯರು ಹೇಳಿದ್ರು, ಈಗ ನಾವು ಯಾಕೆ ಇಂತಹ ಅವಸ್ಥೆಯನ್ನು ಅನುಭವಿಸ್ತಾ ಇದ್ದೇವೆ, ಕ್ಷೋಭೆ, ಪರಸ್ಪರ ದ್ವೇಷ, ಅಶಾಂತಿ ಇತ್ಯಾದಿಗಳಿಗೆ ಕಾರಣ ನಮ್ಮಲ್ಲಿರುವಂತಹ ಅತ್ಯಾಶೆ ಅಂತ ಹೇಳುವಂಥದ್ದು. ನಮ್ಗೆ ಯಾಕೆ ಸುಖ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಯಾವ ಗುರುಗಳು ಹೇಳಿದಂತಹ ಮಾತನ್ನು ನಾವು ಆಚರಿಸ್ತಾ ಇಲ್ಲ. ಅದು ಬಹಳ ಮುಖ್ಯವಾದದ್ದು. ಏನ್ ಹೇಳಿದ್ರು ಆಚಾರ್ಯ ಶಂಕರರು, ಏನು ಹೇಳಿದ್ರು ಮಧ್ವಾಚಾರ್ಯರು, ಏನು ಹೇಳಿದ್ರು, ಅವರ ವಾಕ್ಯವನ್ನು ನಾವು ನಮ್ಮ ದಿನನಿತ್ಯದಲ್ಲಿ ಅಳವಡಿಸ್ತಾ ಇಲ್ಲ. ಅವರು ತುಂಬಾ ದೊಡ್ಡ ದೊಡ್ಡ ಗಹನ ವಿಚಾರವನ್ನು ಹೇಳಿದರು. ನಮಗೆ ಹೆಚ್ಚಿನವರು ಏನ್ ಹೇಳ್ತಾರೆ, ಅವರ ವಿಚಾರ ಹೇಳಿದ ಕೂಡಲೇ ಅದೆಲ್ಲ ದೊಡ್ಡವರಿಗೆ ಪಂಡಿತರಿಗೆ ಮಾತ್ರ ಅನುಸರಿಸಲಿಕ್ಕೆ ಸಾಧ್ಯ, ನಮ್ಮಂತ ಸಾಮಾನ್ಯರಿಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅನುಕೂಲ ಶಾಸ್ತ್ರ, ಅನುಕೂಲ. ಹೌದು, ಹಾಗೆ ಅಲ್ಲ. ಅವರು ಸಾಮಾನ್ಯರಿಗೂ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಶಂಕರಾಚಾರ್ಯರು 240 ಸ್ತೋತ್ರ ರಾಶಿಗಳನ್ನು ರಚಿಸಿ ನಮಗೆ ಕೊಟ್ಟಿದ್ದಾರೆ.
ನಮ್ಗೆ ಇದರ ಕಲ್ಪನೆ ಉಂಟಾ? ನಾವು ಯಾರಾದ್ರೂ ಅವರು ಕೊಟ್ಟಂತಹ ಸ್ತೋತ್ರವನ್ನು ಪಾರಾಯಣ ಮಾಡ್ತೇವಾ? ಅದನ್ನು ಮಾಡಿದಾಗೆ ನಮಗೆ ದೇವತಾ ಅನುಗ್ರಹ ಆಗ್ತದೆ, ಇದರಿಂದ ವಿಮುಖರಾಗಲಿಕ್ಕೆ ಸಾಧ್ಯ. ಅದು ಬಿಟ್ಟುಕೊಂಡು ನಾವು ಯಾವುದು ಮಾಡುದು, ಕೊನೆಗೆ ಹೇಳಿದ್ರು ಹರೈರ್ ನಾಮೈವ 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 ಗತಿರನ್ಯಥ ಕಲವು ನಾಸ್ತೇವ 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 ಗತಿರನ್ಯಥ ಅಂತ ಹೇಳಿದ್ರು. ನಿಮ್ಗೆ ಏನು ಬೇಡ, ಕಲಿಯುಗದಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿ, ಆದ್ರಿಂದ ನಿಮ್ಗೆ ಎಲ್ಲ ರೀತಿಯ ಕಲಿಯುಗದ ದುಃಖದಿಂದ ಪಾರಾಗಲಿಕ್ಕೆ ಸಾಧ್ಯ ಅಂತ ಅವ್ರು ನಮ್ಗೆ ಮಾರ್ಗವನ್ನು ಹೇಳಿದರು. ನಾವು ಅದನ್ನೂ ಕೂಡ ಮಾಡುವುದಿಲ್ಲ. ನಾವೇನು ಮಾಡ್ತೇವೆ ಅಂತ ಕೇಳಿದ್ರೆ, ಇನ್ನೊಬ್ಬರ ಬಗ್ಗೆ ಬೇಡದಿದ್ದ ಮಾತುಗಳ ಆಡುವಂಥದ್ದು, ಇನ್ನೊಬ್ಬರ ಬಗ್ಗೆ ಯೋಚನೆಯನ್ನು ಮಾಡುವಂಥದ್ದು, ಇದ್ದುದನ್ನೆಲ್ಲವ ಬಿಟ್ಟು ಇಲ್ಲದಿದ್ದುದರ ಕಡೆಗೆ ಸೆಳೆಯುವುದೇ ಮಿಡಿತ ಅಂತ. ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ. ನಾನು ಮಂಗಳೂರಿಂದ CA ಸ್ಟೂಡೆಂಟ್ ಸಹನಾ ಅಂತ ಮಾತಾಡೋದು. CA ಸ್ಟೂಡೆಂಟ್ ಸಹನಾ, ಓಕೆ. CA ಸ್ಟೂಡೆಂಟ್ ಆಗಿ ನೀವು ಇದು ಭಗವತ್ಪಾದರ ಬಗ್ಗೆ ಒಂದು ಏನು ಹೇಳ್ತಾರೆ, ಭಕ್ತಿಯಿಂದ ಒಂದು ಇದು ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ನಿಮ್ಮ ಪ್ರಶ್ನೆ ಕೇಳಬಹುದಾ? ಎಸ್ ಸರ್. ಸರ್, ಶಂಕರಾಚಾರ್ಯರು ಆ ಟೈಮಲ್ಲಿ ಆಮ್ನೇಯ ಪೀಠಗಳನ್ನು ಸ್ಥಾಪಿಸಿದ ಸಮಯ ಬೇರೆ, ಇಂದಿನ ಸಮಯ ಬೇರೆ. ಸೊ ಈ ಸಮಯದಲ್ಲೂ, ಈ ವಿಜ್ಞಾನ ಯುಗದಲ್ಲಿಯೂ ಈ ಆಮ್ನೇಯ ಪೀಠಗಳು ಶಂಕರಾಚಾರ್ಯ ತತ್ವಗಳನ್ನು ನಮಗೆ ತಲುಪಿಸಬೇಕಾದಾಗ ಯಾವ ತರ ಬದಲಾವಣೆಯನ್ನು ಮಾಡ್ಕೊಳ್ಳಬೇಕಾಯ್ತು. ಅಂದ್ರೆ ಇದು ವಿಜ್ಞಾನದ ಯುಗ, ಎಲ್ಲರೂ ಚೇಂಜ್ ಆಗಿದ್ದಾರೆ. ಸೊ ಆಮ್ನೇಯ ಪೀಠಗಳಲ್ಲಿ ಅವ್ರು ಯಾವ ತರ ಬದಲಾವಣೆ ಮಾಡಿಕೊಂಡು ಜನರಿಗೆ ಇವತ್ತು ಶಂಕರಾಚಾರ್ಯ ತತ್ವಗಳನ್ನು ತಲುಪಿಸುತ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಓಕೆ, ಬಹಳ ಒಂದು ಉತ್ತಮ CA ಕ್ವಶನ್ ಪೇಪರೇ ಕೇಳಿದ್ದಾರೆ ಅವರು. ಅಂದರೆ ಈಗಿನ ವಿಜ್ಞಾನ ಯುಗದಲ್ಲಿ ಆಗಿನ ತತ್ವ ಸಂದೇಶವನ್ನು ಹೇಗೆ ಅಳವಡಿಸಿಕೊಂಡು, ಯಾಕಂದರೆ ಅಂದಿಗೆ ಅದೇ ಸುಖ ಇಂದಿಗೆ ಇದೇ ಸುಖ ಅಂತ ಹೇಳ್ತಾರೆ, ಅದನ್ನು ಯಾವ ರೀತಿ ನಾವು ಹೊಂದಿಕೊಂಡು ಪರಿವರ್ತನೆ ಮಾಡಿಕೊಂಡು ಮುಂದುವರಿಬಹುದು ಅಂತೇಳಿ. ಇದು ಕಾಲಕಾಲಕ್ಕೆ ತಕ್ಕ ಹಾಗೆ ಈ ಜ್ಞಾನವನ್ನು ಜನರಿಗೆ ಮುಟ್ಟಿಸುವುದಕ್ಕೆ ಈ 4 ಆಮ್ನಾಯ ಪೀಠಗಳು ತಮ್ಮದೇ ಆದ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದೇವೆ. ಸಾಹಿತ್ಯದಲ್ಲಿ, ವೈದಿಕ ಸಾಹಿತ್ಯದಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದವನ್ನು ಶಂಕರ ಭಗವತ್ಪಾದರು ಈ 4 ಆಮ್ನಾಯ ಪೀಠಗಳಿಗೆ ನಿಯೋಜನೆ ಮಾಡಿ, ನೀವು ಈ ವೇದವನ್ನು, ನೀವು ಈ ವೇದವನ್ನು ಪ್ರಚಾರ ಮಾಡಿ ಅಂತ ಮಾಡಿದ್ದು. ಅದರ ಜೊತೆಗೆ ಅಲ್ಲಲ್ಲೇ ಒಬ್ಬ ಬಹಳ ಶಕ್ತಿಶಾಲಿಯಾದಂಥ ಒಬ್ಬ ಗುರುಗಳನ್ನು ಸ್ಥಾಪನೆ ಮಾಡಿ ಅವರ ಪರಂಪರೆ ಇವತ್ತು ನಡ್ಕೊಂಡು ಬರ್ತಾ ಇದೆ. ಈ ಗುರುಗಳು ಮತ್ತೆಲ್ಲಿರ್ತಕ್ಕಂಥ ಪಂಡಿತರು, ಅಲ್ಲಿರ್ತಕ್ಕಂಥ ಭಕ್ತರು ಆ ಜನಗಳಿಗೆ ಆ ಕಾಲಕ್ಕೆ ತಕ್ಕ ಹಾಗೆ ಈ ಜ್ಞಾನವನ್ನು ಮುಟ್ಟಿಸುವುದಕ್ಕೆ ಬೇಕಾದ ಉಪಾಯಗಳನ್ನು ಮಾಡ್ತಾ ಇದ್ದಾರೆ. ಲೇಖನ ರೂಪದಲ್ಲಿ ಬಂತು, ಅದಾದಮೇಲೆ ಓರಲ್ ಬಾಯಲ್ಲಿ ಹೇಳುವ ರೀತಿಯಲ್ಲಿ ಬಂತು. ಈಗ ಆಧುನಿಕ ಟೆಕ್ನಾಲಜಿ ಏನು ಬಂದಿದೆ, ಉದಾಹರಣೆಗೆ ಶೃಂಗೇರಿಯ ವಿಷಯದಲ್ಲಿ, ಶೃಂಗೇರಿ ಆಮ್ನಾಯ ಪೀಠದಲ್ಲಿ ಈ ಟೆಕ್ನಾಲಜಿಯನ್ನು ಉಪಯೋಗಿಸ್ಬಿಟ್ಟು ಅಲ್ಲಿ ಅದ್ವೈತ ಶೋಧ ಕೇಂದ್ರ ಅಂತ ಒಂದು ಮಾಡಿದ್ದಾರೆ. ಅದರ ಮೂಲಕವಾಗಿ ಈಗಿನ ಆಧುನಿಕವಾದ ಈ ವಿಡಿಯೋ ಏನಿದೆ ಇವುಗಳನ್ನು ಉಪಯೋಗಿಸ್ಬಿಟ್ಟು ಜನಗಳಿಗೆ ಬಹಳ ಸುಲಭವಾಗಿ ಆನ್ಲೈನ್ ಪಾಠಗಳನ್ನು ಮಾಡುವಂಥ, ಆನ್ಲೈನ್ ಪ್ರವಚನಗಳನ್ನು ಮಾಡ್ತಕ್ಕಂಥ ಎಲ್ಲ ಜನಗಳಿಗೆ ಇದನ್ನು ಮುಟ್ಟುವುದಕ್ಕೆ ಇದು ಮೀಡಿಯಂ ಇದು. ಆದರೆ ತತ್ವ ಏನು, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ನೀನು ದೇಹವಲ್ಲ, ಬುದ್ಧಿಯಲ್ಲ, ಮನಸ್ಸಲ್ಲ, ಅಹಂಕಾರವಲ್ಲ, ನೀನು ಆತ್ಮ ಎಂಬುದನ್ನು ತೋರಿಸಬೇಕು ಎಂಬುದು ಶಂಕರರ ಉದ್ದೇಶ ಇತ್ತು. ಅದನ್ನು ತೋರಿಸುವುದಕ್ಕೆ ಬೇಕಾದಂಥ ಇಡೀ ಸಾಹಿತ್ಯ, ಸಮಗ್ರ ಸಾಹಿತ್ಯ ಏನಿದೆ ಅದನ್ನು ಬಹಳ ಸುಲಭವಾಗಿ ಚೆನ್ನಾಗಿ ಮುಟ್ಟಿಸುವುದಕ್ಕೆ ಪ್ರವಚನಗಳಿರ್ಬಹುದು, ಕಾರ್ಯಾಗಾರಗಳಿರ್ಬಹುದು, ಈ ಆಧುನಿಕವಾದ ಎಲ್ಲ ಕ್ರಮಗಳನ್ನು ಅಲ್ಲಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಶೃಂಗೇರಿಯಲ್ಲಿ ಮಾಡ್ತಾ ಇರೋದು ಮಾತ್ರ ನನಗೆ ಗೊತ್ತು, ಉಳಿದ ಕಡೆ ಮಾಡ್ತಾ ಇರೋದು ನನಗೇನು ಗೊತ್ತಿಲ್ಲ. ಎಲ್ಲ ಕಡೆಯಲ್ಲಿ ಮಾಡ್ತಾ ಇದ್ದಾರೆ. ನೋಡಿ, 2017ನೇ ಇಸುವಿಯಲ್ಲಿ ನಮ್ಮ ಅದ್ವೈತದ ಇದರ ಬಗ್ಗೆ ನಮ್ಮ ನರೇಂದ್ರ ಮೋದಿ ಅವರನ್ನು ಅರಮನೆ ಮೈದಾನದಲ್ಲಿ ಕರೆದು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಆವಾಗ ಸೌಂದರ್ಯ ಲಹರಿಯ ಬಗ್ಗೆ ಒಂದು ವರ್ಣನೆ, ಆ ಸೌಂದರ್ಯ ಲಹರಿಯ ಮಹತ್ವ ಆ ವಿಡಿಯೋ ಯೂಟ್ಯೂಬಲ್ಲಿ ನೋಡಿದ್ರೆ ಕೂಡ ಗೊತ್ತಾಗ್ತದೆ. ಬಹಳ ಒಂದು ಉತ್ತಮ ಕಾರ್ಯವನ್ನು ಕೂಡ ಮಾಡಿದ್ದಾರೆ. ಮತ್ತೆ ಎಷ್ಟೋ ಪುಸ್ತಕಗಳು ಅಲ್ಲಿ ನಾವು ಪುಸ್ತಕಾಲಯಕ್ಕೆ ಹೋದ್ರೆ ಗೊತ್ತಾಗ್ತದೆ, ಆಂಗ್ಲ ಭಾಷೆಯಲ್ಲಿ ಬೇಕಾದ್ರೆ ಆಂಗ್ಲ ಭಾಷೆಯ ಪುಸ್ತಕಗಳು, ಸನಾತನ ವೈದಿಕ ಧರ್ಮಕ್ಕೆ ಸಂಬಂಧಪಟ್ಟಂತಹ, ಅದೇ ರೀತಿಯಾಗಿ ಕನ್ನಡದ ಪುಸ್ತಕಗಳಿರ್ಬೋದು, ತಮಿಳು, ತೆಲುಗು, ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ಪುಸ್ತಕಗಳನ್ನು ಕೂಡ ಮಠದಿಂದ ಪ್ರಕಟಿಸಿದ್ದಾರೆ. ಆದರೆ ಪುಸ್ತಕದಲ್ಲಿದ್ದದ್ದು ನಮ್ಮ ಮಸ್ತಕಕ್ಕೆ ನಾವು ತೆಗೆದುಕೊಳ್ಳುವ ಕೆಲಸ ಮಾಡಬೇಕು, ಅದನ್ನು ಆಚರಣೆಯಲ್ಲಿ ತರಬೇಕು. ಅಲ್ಲ, ಅದಕ್ಕೆ ಹೇಳುದು ನಾವು ಶ್ರವಣಂ ಮನನಂ ನಿಧಿಧ್ಯಾಸನಂ, ಆವಾಗ ಸಾಕ್ಷಾತ್ಕಾರ ಆಗ್ತದೆ. ನಾವು ಶ್ರವಣವನ್ನು ಮಾಡ್ಲಿಕ್ಕೆ ತಯಾರಿಲ್ಲ, ಶ್ರವಣ ಮಾಡದೆ ಮತ್ತೆ ಮನನ ಹೇಗೆ ಮಾಡುದು? ಈಗ ಅನೇಕರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ನಾನು ಸತ್ಯಕೃಷ್ಣ ಭಟ್ರಿಗೆ ಕೇಳ್ತೇನೆ, ಶಂಕರ ಭಗವತ್ಪಾದರ ಒಟ್ಟು ಕೃತಿಗಳ ಒಂದು ಸಣ್ಣ ಪರಿಚಯವನ್ನು 2 ನಿಮಿಷ ಹೇಳಿ. ಶಂಕರಾಚಾರ್ಯರು ದೊಡ್ಡ ಒಂದು ಕವಿಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಂತ ಒಂದು ಸ್ತೋತ್ರ ರಾಶಿ ನಮಗೆ ಕೊಟ್ಟಿದ್ದಾರೆ. ಅವರು ಸ್ತೋತ್ರ ಗ್ರಂಥಗಳು, ಪ್ರಕರಣ ಗ್ರಂಥಗಳು ಮತ್ತೆ ಭಾಷ್ಯ ಗ್ರಂಥಗಳು ಅಂತ 3 ವಿಭಾಗವನ್ನು ಮಾಡಿದರು. ಎಂತ ಒಂದು ಇದು ನೋಡಿ, ಅಂದ್ರೆ ಜನರಲ್ಲಿ ಉತ್ತಮರು, ಪ್ರಕರಣ ಗ್ರಂಥಗಳು ಮತ್ತೆ
ಭಾಷ್ಯ ಗ್ರಂಥಗಳು ಅಂತ. ಇದು 3 ಅವರ ಪ್ರಧಾನವಾದಂತಹ ಕೃತಿಗಳು. ಇದನ್ನು ಈ ಉತ್ತಮ, ಮಧ್ಯಮ, ಅಧಮ ಅಂತ ಹೇಳುವಂತಹ ಬುದ್ಧಿಮಟ್ಟದ ಜನರಿಗೆ ಉಪಯೋಗಕ್ಕೋಸ್ಕರವಾಗಿ ಮಾಡಿದ್ದು. ಅಂದ್ರೆ ಜನರಲ್ಲಿ ಮೇಲು ಕೀಳು ಅಂತ ಅಲ್ಲ, ನಮ್ಮ ಬುದ್ಧಿಮಟ್ಟದಲ್ಲಿ ಕೆಲವರು ತುಂಬಾ ಶಾರ್ಪ್ ಇರ್ತಾರೆ, ಅಂಥವರಿಗೆಲ್ಲ ಭಾಷ್ಯ ಗ್ರಂಥಗಳು. ಆ ಭಾಷ್ಯ ಅಂತ ಹೇಳಿದರೆ ಪ್ರಸ್ಥಾನತ್ರಯ, ಭಗವದ್ಗೀತೆಗೆ, ಉಪನಿಷತ್ತಿಗೆ ಮತ್ತೆ ಗೀತೆಗೆ ಬರೆದಂತಹ ಭಾಷ್ಯ. ಭಾಷ್ಯ ಅಂತ ಹೇಳಿದ್ರೆ ಅವರು ನಮ್ಮ ನಾಯಕರು ಹೇಳಿದ್ರಾಗ ಅದಕ್ಕೆ ವಿಸ್ತಾರವಾದಂತಹ ಮಾಹಿತಿ, ಅದನ್ನೆಲ್ಲ ಅನಾಲಿಸಿಸ್ ಅಂಡ್ ಕಮೆಂಟ್ರಿ. ಹೌದು, ಖಂಡಿತ. ಅಂದ್ರೆ ಆ ಒಂದೊಂದು ಸಂಸ್ಕೃತದಲ್ಲಿ ಅಲ್ಲಿ ಅವರು ಬರೆದಂತಹ ಒಂದೊಂದು ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಆದ್ರೆ ನಮ್ಮ ಬುದ್ಧಿಮಟ್ಟ ಅಷ್ಟು ಮೇಲ್ಮಟ್ಟದಲ್ಲಿರಬೇಕು. ಪ್ರಸ್ಥಾನತ್ರಯ ಅಂತ ಹೇಳಿದ್ರೆ ಬ್ರಹ್ಮಸೂತ್ರ, ಉಪನಿಷತ್ತು ಮತ್ತು ಭಗವದ್ಗೀತೆ, ಇದಕ್ಕೆ 3ಕ್ಕೆ ಭಾಷ್ಯವನ್ನು ಬರೆದರು. ವ್ಯಾಸರು ಅದನ್ನು ಬರೆದವರು ಬ್ರಹ್ಮಸೂತ್ರವನ್ನು, ಅದಕ್ಕೆ ಭಾಷ್ಯ ಬರೆದದ್ದು ಆಚಾರ್ಯರು. ಇದು ಉತ್ತಮ ಮಟ್ಟದ ಜನರಿಗಾಗಿ ಅವರು ಮಾಡಿದಂತಹ ಒಂದು ಕೃತಿ ವಿಶೇಷ. ಅದೇ ರೀತಿಯಾಗಿ ಪ್ರಕರಣ ಗ್ರಂಥಗಳು, ಸ್ವಲ್ಪ ಮಧ್ಯಮ, ವಿವೇಕ ಚೂಡಾಮಣಿಯಂತಹ ಪ್ರಕರಣ ಗ್ರಂಥಗಳನ್ನು ಬರೆದರು. ಅದು ಕೂಡ ಸಾಮಾನ್ಯ ಜನರಿಗೆ ಅರ್ಥ ಆಗುವ ಹಾಗೆ ಅದು ಪ್ರಾರಂಭ ಆಗುವಂತದ್ದೇ. ಅದು ಬಿಗಿನರ್ಸಿಗೆಲ್ಲ ಬಾರಿ ಒಳ್ಳೆ ಸುಲಭ ಆಗ್ತದೆ. ಜಂತೂನಾಂ ನರ ಜನ್ಮ ದುರ್ಲಭಂ ತ್ರಯಮೈವೈತತ್ ಅಂತ ಹೇಳಿಕೊಂಡು ಇದು ಪ್ರಾರಂಭ ಆಗ್ತದೆ ಶ್ಲೋಕಗಳು. ತದನಂತರ ಜಂತೂನಾಂ ನರ ಜನ್ಮ ದುರ್ಲಭಮತಃ ಪುಂಸ್ತ್ವಂ ತಥೋ ವಿಪ್ರತ ಎಂಬುದಾಗಿ ಪ್ರಾರಂಭ ಆಗ್ತದೆ. ಇದು ಅವರು ಮಾಡಿದಂತಹ ಕೃತಿ ವಿಶೇಷ ಪ್ರಕರಣ ಗ್ರಂಥಗಳ ರೂಪದಲ್ಲಿ ಮಧ್ಯಮ ಬುದ್ಧಿಮಟ್ಟದ ಜನರಿಗೆ. ಇನ್ನು ತುಂಬಾ ಕೆಳಮಟ್ಟದ ಬುದ್ಧಿಯ ಜನರಿರ್ತಾರೆ, ಅವರಿಗೆ ಬಹಳ ಸುಲಭವಾಗಿ ಭಗವದ್ ದರ್ಶನ ಆಗಬೇಕು, ತತ್ವ ದರ್ಶನ ಆಗಬೇಕು ಅಂತ ಎಷ್ಟೋ ಸ್ತೋತ್ರ ರಾಶಿಗಳನ್ನು ಬರೆದ್ರು. ಶಿವನಿಗೆ ಸಂಬಂಧಪಟ್ಟದ್ದಿರಬಹುದು, ವಿಷ್ಣುವಿಗೆ ಸಂಬಂಧಪಟ್ಟದ್ದು ಅಥವಾ ದೇವಿಗೆ ಸಂಬಂಧಪಟ್ಟದ್ದು, ಎಂತಹ ಒಂದು ಸ್ತೋತ್ರ ರಾಶಿಗಳು. ನಾವು ಅಚ್ಯುತಾಷ್ಟಕ ಹೇಳ್ತೇವೆ, ಶಿವಾಷ್ಟಕವನ್ನು ಹೇಳ್ತೇವೆ, ಅವಿನಯ ಗೊತ್ತಿಲ್ಲದವರಿಗೆ ಯಾವುದು ಒಳ್ಳೆಯದು? ಭಾಷ್ಯ ಒಳ್ಳೆಯದ, ಪ್ರಕರಣ ಒಳ್ಳೆಯದ, ಸ್ತೋತ್ರ ಗ್ರಂಥಗಳೇ ಒಳ್ಳೆ. ಸ್ತೋತ್ರಗಳನ್ನು ಹೇಳುವುದರ ಮೂಲಕವಾಗಿ ಅವನಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಸ್ವಲ್ಪ ಜ್ಞಾನೋದಯ ಆದಾಗ ಅವನು ಪ್ರಕರಣ ಗ್ರಂಥಗಳನ್ನು ನೋಡ್ತಾನೆ. ಪ್ರಕರಣ ಗ್ರಂಥಗಳ ಅಧ್ಯಯನದಿಂದಾಗಿ ಅವನು ಅದರ ಮುಖ್ಯ ಉದ್ದೇಶ ಏನಂದ್ರೆ ಚಿತ್ತಶುದ್ಧಿ ಆದಾಗ ನಾವು ಮೋಕ್ಷಕ್ಕೆ ಅಧಿಕಾರಿಗಳಾಗ್ತೇವೆ. ಅದರಿಂದ ತನ್ಮೂಲಕ ಚಿತ್ತಶುದ್ಧಿಯನ್ನು ಮಾಡಿ ತದನಂತರ ಅವನು ಭಾಷ್ಯ ಗ್ರಂಥಗಳನ್ನು ಓದಲಿಕ್ಕೆ ಅರ್ಹನಾಗ್ತಾನೆ ಎಂಬುದಾಗಿ ಈ 3 ಮಟ್ಟದ ಜನರನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಇಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಎಂತೆಂಥ ಸ್ತೋತ್ರಗಳು! ಒಂದು ನಮಗೆ ಪ್ರಾಯಶಃ ಅವರ ಬರೆದಂತಹ ಸ್ತೋತ್ರಗಳ ಒಂದು ಕಲ್ಪನೆಯೇ ಇಲ್ಲ. ಶಿವನೇ ನಾಗೇಂದ್ರ ಹಾರಾಯ ತ್ರಿಲೋಚನಾಯ ಅಂತ ಹೇಳ್ತೇವೆ, ಬ್ರಹ್ಮ ಮುರಾರಿಸುರಾರ್ಚಿತ ಲಿಂಗಂ ಅಂತ ಹೇಳ್ತೇವೆ, ಅಚ್ಯುತಂ ಕೇಶವಂ ರಾಮನಾರಾಯಣಂ ಅಂತ ಹೇಳ್ತೇವೆ, ಅದೇ ಮಹಾಯೋಗ ಪೀಠೆ ತಟೇ ಭೀಮರಥ್ಯ ಅಂತ ಹೇಳ್ತೇವೆ. ಎಲ್ಲ ಶ್ಲೋಕಗಳ ಕರ್ತೃಗಳು ಪರಮ ಪೂಜ್ಯರಾದಂತಹ ಜಗದ್ಗುರು ಶಂಕರರು. ಆದ್ದರಿಂದ ಇವತ್ತು ಜಗದ್ಗುರು ಅಂತ ಹೇಳುವಂತಹ ವಿಧಾನ ಅದು ಶಂಕರರಿಗೆ ಮಾತ್ರ ಅನ್ವಯ ಆಗ್ತದೆ ಅಂತ ಹೇಳುವಂಥದ್ದು ಸ್ಪಷ್ಟವಾದಂತಹ ವಿಚಾರ. ವೀಕ್ಷಕರ ಕರೆ ಉಂಟು. ಹಲೋ ಹಲೋ, ನಮಸ್ತೆ. ನಮಸ್ಕಾರ, ಯಾರು ಮಾತಾಡೋದು? ರಾಮಕೃಷ್ಣ ರಾವ್ ಅಂತ ಹೇಳಿ ಕಾವೂರಿಂದ ಮಾತಾಡೋದು. ರಾಮಕೃಷ್ಣ ರಾವ್ ಕಾವೂರಿಂದ. ನಮಸ್ತೆ. ವಿಷ್ಣುವಿನ 2 ಅವತಾರ ನಿಮ್ಮ ಹೆಸರಲ್ಲಿ ಉಂಟು. ಒಂದು ಮಧ್ವಾಚಾರ್ಯರು ಬದರಿಗೆ ಹೋಗುವಾಗ ಗಂಗಾ ನದಿಯನ್ನು ದಾಟಿದಂತ ಆ ಒಂದು ರೋಚಕ ಸನ್ನಿವೇಶವನ್ನು ಸ್ವಲ್ಪ ತಿಳಿಸ್ತೀರಾ ಅಂತ ಒಂದು. ಇನ್ನೊಂದು, ಭಗವತ್ ಶಂಕರಾಚಾರ್ಯರು ಸನ್ಯಾಸ ದೀಕ್ಷೆ ಪಡ್ಕೊಳ್ಳಲು ತಮ್ಮ ತಾಯಿಯ ಅನುಮತಿಯನ್ನು ಯಾವ ರೀತಿ ಪಡ್ಕೊಂಡ್ರು, ಈ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀರಾ ಅಂತ. ಓಕೆ, ಸನ್ಯಾಸ ಸ್ವೀಕರಿಸಲಿಕ್ಕೆ ಯಾವುದು ಪ್ರೇರಣೆ ಮತ್ತೆ ಅದು ಯಾವ ರೀತಿ ತಾಯಿಯಿಂದ ಅವರು ಇದು ಪ್ರೇರಿತರಾದ್ರು ಅಂತ ಹೇಳಿ. ಅಂದ್ರೆ ಸಣ್ಣದಿರುವಾಗ ಮೊಸಳೆ ಸ್ನಾನಕ್ಕೆ ಹೋದಾಗ ಆ ಕಥೆ ಎಲ್ರಿಗೂ ಗೊತ್ತಿದೆ. ಒಂದು ಜನ್ಮ ಹೋಗಿ ಮತ್ತೊಂದು ಜನ್ಮ ಬರುವುದೇ ಸನ್ಯಾಸ ಸಂಕಲ್ಪದಿಂದ ಮೃತ್ಯು ಕಳೆಯಿತು ಅಂತ, ಸದ್ಗತಿ ದೊರೆಯಿತು ಅಂತ. ಆ ಮೊಸಳೆ ಅವರನ್ನ ಹಿಡಿದಾಗ, ಅಮ್ಮ ನಾನು ಸನ್ಯಾಸಿ ಆಗುವುದಾದ್ರೆ ಇದು ಬಿಡ್ತದೆ ಅಂತ ಹೇಳುವಾಗ, ಸನ್ಯಾಸಿ ಆಗಿ ಆದ್ರೂ ಚಿಂತೆ ಇಲ್ಲ ಅಂತ ಹೇಳಿ ಅವರು ಅನುಮತಿ ಕೊಟ್ರು ಅಂತ. ಈ ಅನುಮತಿಯನ್ನು ತಾಯಿಯಿಂದ ತೆಕ್ಕೊಂಡ ನಂತರ ನಾನು ಸನ್ಯಸ್ತನಾದೆ ಅಂತ ಮನಸ್ಸಿನಿಂದ ಮಾನಸಿಕ ಸನ್ಯಾಸವಾದಂತಹ ಶಂಕರ ಭಗವತ್ಪಾದರು ಅಲ್ಲಿಂದ ಲೋಕೋದ್ಧಾರಕ್ಕಾಗಿ ಹುಟ್ಟಿದ ಇವನು ಅಂತ ಹೇಳಿ ತಿಳಿದು ಸನ್ಯಾಸಕ್ಕೆ ತಾಯಿ ಅನುಮತಿಯನ್ನು ಕೊಟ್ಟರು. ನೀನು ನನ್ನ ದೇಹ ಬಿಡುವ ಕಾಲಕ್ಕೆ, ನನ್ನ ಅವಸಾನ ಕಾಲಕ್ಕೆ ನಾನು ಬರ್ತೇನೆ ಅಂತ ಹೇಳಿ ಶಂಕರ ಭಗವತ್ಪಾದರು ಮಾತು ಕೊಟ್ಟು ಕಡೆಗೆ ಬಂದರು ಅನ್ನೋದನ್ನು ನಾವು ಆ ಚಿತ್ರದಲ್ಲಿ ನೋಡಿದ್ದೇವೆ. ಇದು ಲೌಕಿಕವಾದ ಸುಖ ಸಂಪತ್ತಿಗೋಸ್ಕರ ನಾವು ಬದ್ಧರಾದ್ರೆ ಮೃತ್ಯು ಎಂಬತಕ್ಕಂತಹ ಒಂದು ಮೊಸಳೆ ನಮ್ಮನ್ನು ಹಿಡಿತದೆ. ನಾನು ಲೌಕಿಕವಾಗಿ ಬದುಕುವುದು ನನಗೆ ಪ್ರಧಾನವಲ್ಲ, ಅಲೌಕಿಕವಾದ ಲೋಕೋತ್ತರವಾದಂತಹ ಸತ್ಕಾರ್ಯವನ್ನು ಮಾಡಲಿಕ್ಕೆ ನಾನು ಬದುಕ್ತೇನೆ. ಸನ್ಯಾಸ ಅಂದ್ರೆ ಈ ಲೋಕದ ಎಲ್ಲವನ್ನೂ ನಾನು ತ್ಯಾಗ ಮಾಡಿಬಿಟ್ಟು, ಸನ್ಯಾಸ ಮಾಡಿಬಿಟ್ಟು ನಾನು ಲೋಕಹಿತವನ್ನು ಮಾಡ್ತೇನೆ ಅಂತ ಹೊರಟ್ರೆ
ಮಾಡಿಕೊಂಡ್ರೆ ಯಾವ ಮೃತ್ಯುವೂ ಹಿಡಿಯುವುದಿಲ್ಲ, ಮೃತ್ಯುಂಜಯನಾಗ್ತಾನೆ ಅನ್ನುವಂಥ ತತ್ವವನ್ನು ಅದರಲ್ಲಿ ನಾವು ಕಾಣ್ತೇವೆ. ಈ ರೀತಿ ಶಂಕರ ಭಗವತ್ಪಾದರಲ್ಲಿ ಬರ್ತಕ್ಕಂಥ ಜೀವನ ಬರ್ತಕ್ಕಂಥ ಅನೇಕ ಘಟನೆಗಳು ಬಹಳ ಮೌಲಿಕವಾದಂಥ ಅರ್ಥ ಇದೆ. ನಾವು ಕೂಡ ಇದನ್ನು ಕಲಿಬೇಕಾದ್ದು ನಮ್ಮ ಬದುಕಿನಲ್ಲಿ. ನಾನು ಅಲ್ಲಿ ಫಾರ್ ಮೈಸೆಲ್ಫ್ ಅಂದ್ರೆ ಒಂದು ಕ್ಲಿಷ್ಟಕರ ಸಂದರ್ಭ ಬಂದರೂ ಕೂಡ ಧೈರ್ಯದಿಂದ ಎದುರಿಸಿ ಪರಮಾತ್ಮನ ಒಂದು ಧ್ಯಾನ ಮಾಡಿದ್ರೆ ನಮ್ಗೆ ಅದು ಸಾಕ್ಷಾತ್ಕಾರವಾಗ್ತದೆ ಅಂತ. ಅದು ಸರಿ. ಇಲ್ಲಿ ನಾನು ನನಗಾಗಿ ಬದುಕ್ತೇನೆ ಅಂತ ಹೇಳಿದ್ರೆ ವಿವೇಕಾನಂದ ಹೇಳಿದ್ರು, ದೋಸ್ ಹೂ ಲೀವ್ ಫಾರ್ ದೆಮ್ಸೆಲ್ಸ್ ದೇ ಆರ್ ಮೋರ್ ಡೆಡ್ ದೆನ್ ಅಲೈವ್ ಅಂತ. ಹಾಗೆ ನಮಗೋಸ್ಕರ ನಾವು ಬದುಕ್ತೀವಿ ಅಂತಾದ್ರೆ ಮೃತ್ಯು ಬಾಧೆ ಬರ್ತದೆ. ನಾನು ಪರರಿಗೋಸ್ಕರ ಲೋಕಕ್ಕೋಸ್ಕರ ಬದುಕ್ತೀನಿ ಅಂತಾದಾಗ ನಮಗೆ ಮೃತ್ಯು ಭಯವೇ ಇಲ್ಲ. ನೀವು ಹೇಳುದು ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ. ಹಾಗಾಗಿ ಶಂಕರ ಭಗವತ್ಪಾದರು ಸಮಾಜಕ್ಕೋಸ್ಕರವಾಗಿ ಸರ್ವಸ್ವವನ್ನು ಕೊಟ್ಟು ಬದುಕಿದ್ರು. ಹಾಗಾಗಿ ಅವರ ಬದುಕೇ ಒಂದು ಬಹಳ ದೊಡ್ಡದಾದಂಥ. ಈಗ ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ ಹಲೋ ಹಲೋ, ಇದು ಮಂಗಳೂರಿಂದ ಮಾತಾಡೋದು ರಾಜೇಶ್ ರಾವ್ ಅಂತ ಹೇಳಿ. ರಾಜೇಶ್ ರಾವ್ ನಮ್ಮ ವನದುರ್ಗ ದೇವಸ್ಥಾನದ ಧರ್ಮದರ್ಶಿಗಳು ಅಲ್ವಾ? ಹೌದು ಹೌದು. ಎರಡು ಪ್ರಶ್ನೆಗಳು. ಒಂದೇನಂತ ಹೇಳಿದ್ರೆ, ಈ ಭರತಖಂಡದಲ್ಲಿ ಸನಾತನ ಸ್ಥಾಪನೆಯಾಗಿ ಸಾವಿರಾರು ವರ್ಷಗಳಾಯ್ತು. ಈ ಸಂದರ್ಭದಲ್ಲಿ ನೂರಾರು ತತ್ವಜ್ಞಾನಿಗಳು ಕೂಡ ಬಂದಿದ್ದಾರೆ. ಆದ್ರೂ ಸಹ ಈ ಆತ್ಮ ಪರಮಾತ್ಮನ ಬಗ್ಗೆ, ಸಂಬಂಧಗಳ ಬಗ್ಗೆ ತುಂಬಾ ವಿವೇಚನೆಗಳು, ಗ್ರಂಥಗಳು ಎಲ್ಲ ಪ್ರಸಾರ ಆಗಿದೆ, ಎಲ್ಲವೂ ಇದೆ, ಜ್ಞಾನ ಸಂಪತ್ತಿ ಇದೆ. ಭಾರತ ಜ್ಞಾನ ಸಂಪತ್ತಿನ ಬಹಳ ಶ್ರೀಮಂತಿಕೆ ಇದೆ. ಆದ್ರೆ ಭಾರತ ಇನ್ನು ಬಡವಾಗಿ ಯಾಕೆ ಉಳಿದಿದೆ? ಆ ಶ್ರೀಮಂತಿಕೆ ಭಾರತದ ನಾಗರಿಕರು ಇವತ್ತಿಗೂ ಯಾಕೆ ಸಿಗ್ತಾ ಇಲ್ಲ ಅಂತ ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಶ್ರೀಚಕ್ರದ ಮಹತ್ವ. ಇದು ಶಂಕರಾಚಾರ್ಯ ಅತ್ಯಮೂಲ್ಯ ಕೊಡುಗೆ. ಯಾವ ತತ್ವಜ್ಞಾನಿಗಳು ಕೊಡದೇ ಇರುವಂತ ಕೊಡುಗೆಯನ್ನು, ಶ್ರೀಚಕ್ರದ ಕೊಡುಗೆಯನ್ನು ಶಂಕರಾಚಾರ್ಯ ಕೊಡುಗೆ. ಅದರ ಮಹತ್ವ ಏನು? ಆದ್ರೆ ಇಂದಿನ ನಾಗರಿಕರಿಗೆ ಅದರಲ್ಲಿ ಏನು ಉಪಯೋಗ ಅಂತ. ಬಹಳ ಒಂದು ಶೃಂಗೇರಿಯ, ಇದು ನಿಮ್ಮ ಕೊಲ್ಲೂರಿನಲ್ಲಿ ಶ್ರೀಚಕ್ರವನ್ನು ಸ್ಥಾಪಿಸಿದ್ಯಾರು? ಶಂಕರಾಚಾರ್ಯರು. ಅದರ ಬಗ್ಗೆ ಒಂದು ಕೂಡ ಸರಿ. ಇವರ ಎರಡು ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾಕೆ ಈ ಆತ್ಮ ಪರಮಾತ್ಮ ಅನ್ನುವಂಥ ಜ್ಞಾನ ಇದ್ರೂ ನಮ್ಮ ಲೋಕ ಇನ್ನೂ ಅದ್ರ ಕಡೆಗೆ ಹೋಗ್ತಾ ಇಲ್ಲ? ಯಾಕೆ ಅಂತ ಹೇಳಿದ್ರೆ, ನಾವು ಬರೀ ಮಾತಾಡ್ತೇವೆ ಧರ್ಮಂ ಚರ ಅಂತಿದೆಯೇ ಹೊರತು ಧರ್ಮಂ ವದ ಅಲ್ಲ. ಸತ್ಯಂ ವದ ಧರ್ಮಂ ಚರ. ನಾವು ಸತ್ಯಂ ವದ ಧರ್ಮಂ ವದ ಅಂತಾಗಿದೆ ನಮ್ಗೆ. ನಿಜವಾಗಿ ಧರ್ಮದ ಆಚರಣೆಯನ್ನು, ಅನುಷ್ಠಾನವನ್ನು ಬಹಳ ಮುಖ್ಯವಾಗಿ ನಾವು ಮಾಡಬೇಕು, ಅದನ್ನು ಬಿಟ್ಟಿದ್ದೇವೆ. ಹಾಗಾಗಿ ಈ ಧರ್ಮವನ್ನು ಕುರಿತು ಎಲ್ಲ ಜ್ಞಾನವನ್ನು ತಿಳ್ಕೊಂಡಾದ ನಂತರ ನಿತ್ಯ ಕರ್ಮಾನುಷ್ಠಾನ, ವೇದೋ ನಿತ್ಯಮಧೀಯತಾಂ. ಶಂಕರಾಚಾರ್ಯರು ಬಹಳ ನಿತ್ಯವಾಗಿ ನಮಗೆ ಡೈಲಿ ಶೆಡ್ಯೂಲ್ ಏನೇನು ಇರಬೇಕು ಅನ್ನೋದು ಮಾಡಿಕೊಟ್ಟಿದ್ದಾರೆ, ನಿತ್ಯ ಏನೇನು ಮಾಡಬೇಕು ಅಂತ. ಆ ಧರ್ಮದ ಆಚರಣೆಯನ್ನು ನಾವು ಮಾಡ್ತಾ ಇಲ್ಲ. ಆದ್ರಿಂದ ಧರ್ಮಾಚರಣೆ ಅಂತ ಹೇಳಿದ್ರೆ ನಿತ್ಯವೂ ನಾವು ಮಾಡಬೇಕಾದಂಥ ಜಪ ತಪಾದಿಗಳಿರ್ಬೋದು, ಯಜ್ಞ ಯಾಗಾದಿಗಳು, ಪೂಜಾದಿಗಳಿರ್ಬೋದು, ಮತ್ತು ಮನಸ್ಸನ್ನು ಚೆನ್ನಾಗಿ ಇಟ್ಕೊಳ್ಬೇಕಾದಂಥ ಯೌಗಿಕ ಪ್ರಕ್ರಿಯೆ ಇರ್ಬೋದು. ಇದೆಲ್ಲ ಮಾಡ್ಕೊಂಡ್ಬಿಟ್ರೆ ನಿತ್ಯವೂ ಕೂಡ ಒಂದು ಸ್ವಲ್ಪ ನನ್ನ ದೇಹ ಮರೆತು ಬಿಟ್ಟು ಒಂದು ಧ್ಯಾನ ಮಾಡುವಂಥ, ಆಗ ಧರ್ಮವು ನಮ್ಮನ್ನ ರಕ್ಷಣೆ ಮಾಡ್ತದೆ. ಈ ಧರ್ಮವನ್ನ ಬಿಟ್ಟಿರುವ ಕಾರಣ ನಮ್ಮ ದೇಶದಲ್ಲಿ ಜನರಿಗೆ ಆತ್ಮ ಕಾಣುವುದೇ ಇಲ್ಲ. ತಾವೇ ಕಾಣುವುದು, ಪರಮಾತ್ಮ ಕಾಣುವುದು ಹೇಗೂ ಇಲ್ಲ. ಆತ್ಮ ಅಂದ್ರೆ ಅದು ಜೀವಾತ್ಮ, ಅದರಲ್ಲೂ ತಮ್ಮ ದೇಹ, ತಮ್ಮ ದೈಹಿಕ ಸುಖಕ್ಕೋಸ್ಕರವಾಗಿ ಎಲ್ಲವನ್ನು ಮಾಡ್ತಾ ಇರುವ ಕಾರಣ ಈ ಲೋಕವಲ್ಲೂ ಕೂಡ ಈ ಕಷ್ಟದಲ್ಲಿದೆ. ಶಾಸ್ತ್ರಗಳಲ್ಲಿ ಶ್ರೇಷ್ಠವಾದ ಶಾಸ್ತ್ರ ಈಗ ಕಲಿಯುಗದಲ್ಲಿ ಅನುಕೂಲ ಶಾಸ್ತ್ರ ಆಗಿದೆ, ಹಾಗಾಗ್ಬಿಟ್ಟಿದೆ. ಈಗ ಇನ್ನೊಂದು ಪ್ರಶ್ನೆ ವಿಶೇಷ ಇದೆ. ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ಸರ್, ನಾನು ಬೆಂಗಳೂರಿಂದ KJ ಪೈ ಅಂತ. KJ ಪೈ ಬೆಂಗಳೂರಿಂದ. ನಿಮ್ಮ ಪ್ರಶ್ನೆ ಕೇಳಬಹುದಾ? ಸರ್, ಒಂದು ಇಂಪಾರ್ಟೆಂಟ್ ಪ್ರಶ್ನೆ, ಸ್ವಲ್ಪ ಉದ್ದ ಪ್ರಶ್ನೆ, ದಯವಿಟ್ಟು ಕೇಳಿ. ಪ್ರಶ್ನೆಗಿಂತ ಮುಂಚಿತವಾಗಿ ನಾನು ನಿಮಗೆ, ಶ್ರೀಯುತ SS ನಾಯಕರಿಗೆ, ನಮ್ಮ ಕುಡ್ಲದವರಿಗೆ, ಮತ್ತೆ ಇಲ್ಲಿ ಬಂದಿರುವ ಬಹಳ ಶ್ರೇಷ್ಠ ಜನ ಇದಾರಲ್ಲ ಇಬ್ರು, ಅವರಿಗೆ ನಾನು ಪ್ರಣಾಮಗಳನ್ನು ಹೇಳ್ತೇನೆ. ಯಾಕಂದ್ರೆ ನಿಮ್ಗೂ ಕೂಡ ಪ್ರಣಾಮ. ನೋಡ್ತಾ ಇದ್ದೀರಲ್ಲ ಪ್ರೋಗ್ರಾಮ್. ಅಲ್ಲ ಸರ್, ಯಾಕೆಂದ್ರೆ ನಮ್ಮ ಹಿಂದೂ ಧರ್ಮದ ಒಂದು ಶ್ರೇಷ್ಠರಲ್ಲಿ ಶ್ರೇಷ್ಠ ವ್ಯಕ್ತಿಯಾದ ಶಂಕರಾಚಾರ್ಯರ ಬಗ್ಗೆ ನೀವು ಮಾಡ್ತಾ ಇರೋದುಂಟಲ್ಲ ಸರ್, ನಾನು ಚಿರಋಣಿಯಾಗಿ ನನ್ನ ಕಡೆಯಿಂದ ನಾನು ಹೇಳ್ತಾ ಇದ್ದೀನಿ. ಒಂದು ಪಾಯಿಂಟ್ ಸರ್. ಎರಡನೇದು, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಸರ್, ಆಕ್ಚುಲಿ ನಿಮ್ಮ ಅಲ್ಲಿ ಇದಾರಲ್ಲ ಅವರಿಗೋಸ್ಕರ ನಾನು ಒಂದು ರಿಕ್ವೆಸ್ಟ್ ಏನಂದ್ರೆ, ನಾನು GSB ಕೊಂಕಣಿ ಅಂತ ಹೇಳ್ತಾರಲ್ಲ ಸರ್, ಹೇಳಿ. ಗೌಡ ಸಾರಸ್ವತ ಬ್ರಾಹ್ಮಣ. ಸರ್, ಹೇಳ್ಬಿಡ್ತೀನಿ. ನಮ್ಮ ಕುಲದೇವರು ಈಶ್ವರ, ಆದ್ರೆ ನಾವು ಮಾಧ್ವರು, ಆಯ್ತಾ? ಆದ್ರೆ ನನ್ನ ನಾಲೆಜ್ ಪ್ರಕಾರ ಶಂಕರಾಚಾರ್ಯರಿಗೆ ದೀಕ್ಷೆ ಕೊಟ್ಟವರು ನಮ್ಮ GSB ಅವರು ಗೋವಿಂದ ಭಗವತ್ಪಾದ ಅಂತ ಕೈವಲ್ಯ ಮಠ, ನಮ್ಮ GSB ಮಠದವರು ಕೊಟ್ಟಿದ್ದಾರೆ. ಆದ್ರಿಂದ ನಮಗೂ ಮತ್ತೆ ಶಂಕರಾಚಾರ್ಯರ ಒಂದು ಅಂದ್ರೆ ಈ ಪರಂಪರೆಗೂ ಒಂದು ಸಂಬಂಧ ಇದೆ ಅಂತ ಒಂದು ತುಂಬಾ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಸರ್. ಅದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಸರ್. ಬಹಳ ಉತ್ತಮ.
ಓಕೆ ಸರ್. ಮತ್ತೆ ಲಾಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ನನ್ಗೆ ಗೊತ್ತಿರೋ ಮಟ್ಟಿಗೆ ಸ್ವಲ್ಪ ನಾಲೆಜ್ ಪ್ರಕಾರ ಸೌಂದರ್ಯ ಲಹರಿ ಅಂತ ಏನಿದೆ ಅದರಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗಳು, ಜಗತ್ತಿನ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಇದೆ ಅಂತ ನನ್ಗೆ ಗೊತ್ತಿದೆ. ಅದನ್ನು ಸ್ವಲ್ಪ ಮಟ್ಟಿಗೆ ನಾನು ಅದನ್ನು ಯಾವಾಗ್ಲೂ ಹಾಕ್ತಾ ಇರ್ತೇನೆ ಮನೆಯಲ್ಲಿ. ಅದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಗೆ ಎನ್ಲೈಟನ್ ಮಾಡಿದ್ರೆ ತುಂಬಾ ಉಪಕಾರ ಆಗ್ತಿತ್ತು. ಈಗ ಸೌಂದರ್ಯ ಲಹರಿ ಬಗ್ಗೆ ಈಗ ಮೊದಲನೇದು ಅವ್ರು ಕೇಳಿದ ಮುಖ್ಯವಾದ ಪ್ರಶ್ನೆ ಈ ಗುರು ಪರಂಪರೆಯ ಬಗ್ಗೆ. ಸತ್ಯಕೃಷ್ಣ ಭಟ್ರು ಸ್ವಲ್ಪ ಹೇಳ್ಬಿಡಿ. ಈಗ ಬಹಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರು. ಇಲ್ಲಿ ಎಲ್ಲ ವೀಕ್ಷಕರಿಗೂ ಕೂಡ ನಾನು ನಮಸ್ಕಾರ ತಿಳಿಸ್ತೇನೆ. ನಿಮ್ಮ ಒಂದು ಆ ಕೌಶಲ್ಯಕ್ಕೆ ಅಥವಾ ನಿಮ್ಮ ಆ ಪ್ರಶ್ನೆ ಕೇಳುವಂತಹ ಪ್ರತಿಭೆಗೆ ನಮಸ್ಕಾರ. ಆದ್ರೆ ತುಂಬಾ ಪ್ರಶ್ನೆಗಳು ಸಾಲಾಗಿ ಬರ್ತಾವೆ. ಇಲ್ಲಿ ಬಿಸ್ನೆಸ್ ಟಾನಿಕ್ ಅಲ್ಲಿ ಏನಂದ್ರೆ ಬಹಳ ಒಂದು ಸಂತೋಷ ಅಂತ ಹೇಳಿದ್ರೆ ಜನರು ಬುದ್ಧಿವಂತರಿದ್ದಾರೆ, ಮತ್ತೆ ಇವನ್ ಮುಗ್ಧರು ಕೂಡ ಇದ್ದವರು ಕೂಡ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ನಾವೊಂದು ಸೂಕ್ತವಾಗಿ ಒಂದು ಆನ್ಸರ್ ಹೇಳಿದ್ರೆ ಆಯ್ತು. ಹೌದು, ಖಂಡಿತ. ಆದ್ರೆ ಇಲ್ಲಿ ಪ್ರಶ್ನೆಗಳು ಬರ್ತಾ ಇರುದ್ರೆ ನಮಗೆ ಉತ್ತರ ಕೊಡ್ಲಿಕ್ಕೆ ಯಾವುದಕ್ಕೆ ಕೊಡಬೇಕು ಯಾವುದಕ್ಕೆ ಕೊಡಬಾರದು ಅಂತ ಹೇಳಿ ಅಂದ್ರೆ ಸ್ವಲ್ಪ ನಮಗೆ ಸಂದಿಗ್ಧತೆ ಗೊಂದಲ ಆಗ್ತಾ ಉಂಟು. ಅದರಿಂದ ಆದಷ್ಟು ನಾವು ಹೇಳ್ತೇವೆ ನೋಡಿ. ಈಗ ಮುಖ್ಯವಾಗಿ ಅವರ ಗುರುಗಳ ಪ್ರಶ್ನೆ ಬಂತು. ಅವರು ಸನ್ಯಾಸವನ್ನು ಅಪೇಕ್ಷಿಸಿ ಗೋವಿಂದ ಭಗವತ್ಪಾದರ ಹತ್ರ ಹೋಗ್ತಾರೆ. ಗೋವಿಂದ ಭಗವತ್ಪಾದರ ಗುರುಗಳು ಗೌಡಪಾದಾಚಾರ್ಯರು. ಗೌಡಪಾದಾಚಾರ್ಯರ ಶಿಷ್ಯ ಗೋವಿಂದ ಭಗವತ್ಪಾದರು. ನರ್ಮದಾ ಪಾದಾಚಾರ್ಯರು ವ್ಯಾಸ ಮುನಿಗಳ ಶಿಷ್ಯ. ಹೌದು ಹೌದು. ಅವರ ಶಿಷ್ಯರು ಗೋವಿಂದ ಭಗವತ್ಪಾದರ ಶಿಷ್ಯರು. ಹೌದು. ಗೋವಿಂದ ಭಗವತ್ಪಾದರಲ್ಲಿ ಹೋಗಿ ಸನ್ಯಾಸವನ್ನು ಕೇಳುವಂತಹ ಸಂದರ್ಭದಲ್ಲಿ ನೀನು ಯಾರು ಅಂತ ಕೇಳ್ತಾರೆ. ಯಾರು? ಗೋವಿಂದ ಭಗವತ್ಪಾದರು. ನೀನು ಯಾರು ಅಂತ ಶಂಕರರನ್ನು ಪ್ರಶ್ನೆ ಮಾಡ್ತಾರೆ. ಆಗ ನೀನು ಯಾರು ಅಂತ ಕೇಳುವಾಗ ಶಂಕರರು ಹೇಳ್ತಾರೆ, ನೀನು ಅಂತ ಹೇಳಿ ನೀವು ಯಾವುದಕ್ಕೆ ಕೇಳ್ತಾ ಇರೋದು, ಶರೀರಕ್ಕೋ ಆತ್ಮಕ್ಕೋ ಎಂಬುದಾಗಿ ಪ್ರಶ್ನೆಯನ್ನು ಕೇಳ್ತಾರೆ. ಅವರ ಮಾತಿನ ಒಂದು ಆ ದಾಟಿಯನ್ನು ಕೇಳಿಕೊಂಡು ಗೋವಿಂದ ಭಗವತ್ಪಾದರು ದಿಗ್ಭ್ರಾಂತರಾಗಿ ಹೋಗ್ತಾರೆ. ನನಗೆ ಬ್ರಹ್ಮತತ್ವವನ್ನು ಉಪದೇಶಿಸಲಿಕ್ಕೆ ಇವನೇ ಯೋಗ್ಯನಾದಂತಹ ಶಿಷ್ಯ ಅಂತ ಶಂಕರರನ್ನು ಶಿಷ್ಯನಾಗಿ ಸ್ವೀಕರಿಸಿ ಅವರು ಆತ್ಮತತ್ವವನ್ನು ಬ್ರಹ್ಮತತ್ವವನ್ನು ಶಂಕರರಿಗೆ ಹಾಗೆ ಟೀಚರ್ ಕೂಡ ಮಕ್ಕಳು ಎಷ್ಟು ಬುದ್ಧಿವಂತರಿರ್ತಾರೆ, ಮಕ್ಕಳ ಹತ್ರ ಕೂಡ ಟೀಚರ್ ಕಲಿಯುವ ಪರಿಸ್ಥಿತಿ ಇರ್ತದೆ. ಹೌದು. ಹಾಗೆ ಅವರನ್ನು ಶಿಷ್ಯರನ್ನಾಗಿ ಒಪ್ಪಿಕೊಂಡು ಅವರಿಗೆ ಬ್ರಹ್ಮತತ್ವವನ್ನು ಬೋಧಿಸ್ತಾರೆ. ಅದು ಒಂದು ವಿಷಯ. ಮತ್ತೆ ಆಗ ಒಬ್ರು, ನಾನು ಸೌಂದರ್ಯ ಲಹರಿಗೆ ಬರ್ತೇನೆ, ಅದರ ಮೊದಲು ಯಾಕೆ ನಾವು ಇಷ್ಟು ಗೊತ್ತಿದ್ರು ಹೀಗೆ ಈ ಒಂದು ಗೊಂದಲದಲ್ಲಿದ್ದೇವೆ ಅಂತ ಕೇಳಿದ್ರೆ, ಈ ಸತ್ತ ಅಂತ ಉಂಟು. ಸತ್ತ ಅಂತ ಹೇಳಿದ್ರೆ ಸತ್ಯವನ್ನು ನಾವು 3 ರೀತಿಯಲ್ಲಿ ನೋಡ್ತಾ ಇದ್ದೇವೆ. ಆಚಾರ್ಯರೇ ಹೇಳ್ತಾರೆ, ಒಂದು ವ್ಯಾವಹಾರಿಕ ಸತ್ತ, ಇನ್ನೊಂದು ಪ್ರಾತಿಭಾಸಿಕ ಸಪ್ತ, ಇನ್ನೊಂದು ಪಾರಮಾರ್ಥಿಕ ಸಪ್ತ ಅಂತ. ಆಚಾರ್ಯರು ಹೇಳಿದ್ರು ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಅಂತ ಹೇಳಿ. ಬ್ರಹ್ಮವಂದೇ ಸತ್ಯವಾದದ್ದು, ಜಗತ್ತು ಮಿಥ್ಯೆ ಅಥವಾ ಸುಳ್ಳು ಅಂತ ಹೇಳಿದರು. ಮಿಥ್ಯೆ ಅಂತ ಹೇಳುವ ಶಬ್ದಕ್ಕೆ ಬೇರೆ ಬೇರೆ ಅರ್ಥ ಉಂಟು ಇಲ್ಲಿ. ಹಾಗಾದ್ರೆ ನಾವು ಹೇಳ್ತೇವೆ ಜಗತ್ತು ನಮ್ಗೆ ಕಾಣ್ತಾ ಉಂಟು ಕಣ್ಣಿಗೆ, ನೀವು ಈ ಜಗತ್ತನ್ನು ಸುಳ್ಳು ಅಂತ ಹೇಳ್ತಾ ಇದ್ದೀರಿ, ನಮ್ಗೆ ತಲೆ ಸರಿ ಇಲ್ವಾ ಅಂತ ಕೇಳ್ಬೋದು ನಾವು. ಅದು ವ್ಯಾವಹಾರಿಕ ಸತ್ತ. ವ್ಯಾವಹಾರಿಕವಾಗಿ ಆ ಜಗತ್ತು ಇದೆ, ಆದರೆ ಅದೇ ಪಾರಮಾರ್ಥಿಕವಲ್ಲ. ಅದನ್ನೇ ನಾವು ಇದು ಮಾಡಿಕೊಂಡು ಹೆಂಡತಿ ಮಕ್ಕಳು ಸಂಸಾರ ಬಂಧುಗಳು ಅಂತ ಅದನ್ನೇ ಅಂಟಿಕೊಂಡಿರುವಂಥದ್ದಲ್ಲ. ಪಾರಮಾರ್ಥಿಕವಾದಂತಹ ಇನ್ನೊಂದು ವಿಷಯ ಉಂಟು ಅಂತ ನಮಗೆ ಜ್ಞಾನ ಬರಬೇಕು. ಅದಕ್ಕೆ ಹೇಳಿದ್ರು ವ್ಯಾವಹಾರಿಕ ಸಪ್ತ ಅಂತ. ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಪ್ರಾತಿಭಾಸಿಕ ಸಪ್ತ. ಪ್ರಾತಿಭಾಸಿಕ ಅಂತ ಹೇಳಿದ್ರೆ ಸ್ವಪ್ನದ ಸಮಯದಲ್ಲಿ ನಮ್ಗೆ ಯಾವುದೋ ಒಂದು ವಸ್ತು ನಮ್ಮ ಗೋಚರಕ್ಕೆ ಬರ್ತದೆ, ಸ್ವಪ್ನದಿಂದ ಎದ್ದು ಜಾಗೃತ ಅವಸ್ಥೆಗೆ ಬಂದ ಕೂಡಲೇ ಅದು ಮಾಯವಾಗಿ ಹೋಗ್ತದೆ. ಅದಕ್ಕೆ ಪ್ರಾತಿಭಾಸಿಕ ಸತ್ಯ ಅಂತ ಹೇಳ್ತಾರೆ. ಆದ್ರೆ ಸ್ವಪ್ನ ಸಮಯದಲ್ಲಿ ಇದ್ದದ್ದು ಹೌದು, ಅದು ಸುಳ್ಳಲ್ಲ, ಅದು ಗೊತ್ತಾಯ್ತು. ಅದನ್ನು ಪ್ರಾತಿಭಾಸಿಕ. ಇನ್ನೊಂದು ಪಾರಮಾರ್ಥಿಕ ಸಪ್ತ. ಪಾರಮಾರ್ಥಿಕ ಪರಮಾರ್ಥವಾಗಿ ಇರುವಂತಹ ತ್ರೈಕಾಲಿಕವಾದದ್ದು, ಭೂತ ಭವಿಷ್ಯತ್ ವರ್ತಮಾನ ಕಾಲದಲ್ಲಿ ಇರುವಂತಹ ಸತ್ತ ಯಾವುದಿದೆ ಅದನ್ನು ಪಾರಮಾರ್ಥಿಕ ಸತ್ತ ಅಂತ ಹೇಳ್ತಾ ಇದ್ದೇವೆ. ನಾವು ಏನು ಮಾಡ್ತಾ ಇದ್ದೇವೆ ಅಂತ ಕೇಳಿದ್ರೆ ಈ ವ್ಯಾವಹಾರಿಕ ಸತ್ಯದಲ್ಲೇ ಮುಳುಗಿ ಹೋಗಿದ್ದೇವೆ. ಇದೇ ಸತ್ಯ, ಇದೇ ಇರುವಂತದ್ದು, ನಮಗೆ ಇದರಲ್ಲೇ ಸುಖವನ್ನು ಹೌದು. ಅದರಿಂದ ಪಾರಮಾರ್ಥಿಕ ಸತ್ಯದ ಬಗ್ಗೆ ಹೇಗೆ ನಾವು ಯೋಚನೆ ಮಾಡುವಂತದ್ದು, ಆ ದಾರಿಗೆ ಹೋದಾಗ ನಮಗೆ ಖಂಡಿತವಾಗಿ ಸುಖ ಅಂತ ಹೇಳುವಂತದ್ದು ಸಿಗ್ತದೆ. ಇಲ್ಲಿ ಗುರು ಪರಂಪರೆಯ ಬಗ್ಗೆ ಪ್ರಶ್ನೆಗಳು ಮತ್ತೆ 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 ಬರ್ತಾ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತ ನಮ್ಮ ಪರಂಪರೆಯ ಒಂದು ಶ್ಲೋಕವನ್ನು ತಿಳಿಬೇಕು. ನಾರಾಯಣಂ ಪದ್ಮಭುವಂ ವಸಿಷ್ಠಂ ಶಕ್ತಿಂ ಚ ತತ್ಪುತ್ರ ಪರಾಶಂ ಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದ ಯೋಗೀಂದ್ರ ಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯಂ ಅಥಾಸ್ಯ ಪದ್ಮಪಾದಾಂಚ ಹಸ್ತಾಮಲಕಂ ಚ ಶಿಷ್ಯಂ ತಂ ತ್ರೋಟಕಂ ವಾರ್ತಿಕ ಕಾರಮನ್ಯಾನ್ ಅಸ್ಮದ್ಗುರೂನ್ ಸಂತತ ಮಾನತೋಸ್ಮಿ ಅಂತ ಹೇಳುವಾಗ ನಾವು ಇನ್ನೊಂದು ಬಹಳ ದೊಡ್ಡದಾದಂಥದ್ದು ಕಾಮತ್ರೆ ಮತ್ತು ತಮಗೂ ಹೇಳುವಂಥದ್ದು ಪ್ರೇಕ್ಷಕರು ಹೇಳೋದು, ಇವತ್ತು ನಮ್ಮಲ್ಲಿ ಗುರುಗಳಲ್ಲಿ ಬೇರೆ 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 ಇದ್ರು ಕೂಡ ಯಾರೂ ಬೇರೆ ಇಲ್ಲ, ಇವರೆಲ್ಲರೂ ಕೂಡ ಒಂದೇ ಪರಂಪರೆಗೆ ಸೇರಿದವರು ಎನ್ನುವಂಥ ಇಂದಿನ ನಮ್ಮ ಪೂಜನೀಯ ಪರಂಪೂಜನೀಯ ನಮ್ಮ ಗುರುಗಳು ಯಾರಿದ್ದಾರೆ ಅಲ್ಲಿಯವರೆಗೆ. ಅದಕ್ಕೋಸ್ಕರ ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ ಎನ್ನುವುದನ್ನು ನಾವು ಬಹಳ ಸ್ಟ್ರಾಂಗ್ ಆಗಿ ಹೇಳ್ತೀವಿ. ಯಾಕೆಂದ್ರೆ
ಸದಾಶಿವನಿಂದ ವಸಿಷ್ಠರಿಂದ ಬಂದಂತಹ ಗುರು ಪರಂಪರೆ ಮಧ್ಯದಲ್ಲಿ ದಾರಿ ತಪ್ಪುತ್ತಿದ್ದಾಗ ಶಂಕರ ಭಗವತ್ಪಾದರು ಅದನ್ನು ಗಟ್ಟಿ ಮಾಡಿದರು. ಶಂಕರ ಭಗವತ್ಪಾದರು ಅದಾದ ನಂತರ 10 ರೀತಿಯ ಸನ್ಯಾಸಿ ಪರಂಪರೆಯನ್ನು ಮಾಡಿ ನೀವೆಲ್ಲರೂ ಕೂಡ ಸನಾತನ ಧರ್ಮ ರಕ್ಷಣೆ ಮಾಡಿ ಅಂತ ಹೇಳಿದ್ರು. ಆ ಥರ ಬೆಂದ ಬೇರೆ 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 ಪದ್ಧತಿಗಳಲ್ಲಿ ಗೌಡ ಸಾರಸ್ವತರು ಕೆಲವರಿದ್ದಾರೆ, ವಿಶ್ವಕರ್ಮರು ಬೇರೆ ಇದ್ದಾರೆ, ಈ ರೀತಿ ಬೇರೆ 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 ಎಲ್ಲ ಇದ್ದಾರೆ. ಇವರೆಲ್ಲರೂ ಕೂಡ ಶಂಕರ ಭಗವತ್ಪಾದರಿಗೆ. ಅದರಿಂದ ಇವತ್ತು ನಾವು ಯಾರ್ಯಾರು ಇಲ್ಲಿ ಕೂತ್ಕೊಂಡಿದ್ದೀವಿ, ನಮ್ಮ ಕುಲಗುರುಗಳು ಅಂತಿದ್ದಾರೆ, ನಮ್ಮ ಮನೆ ಸ್ವಾಮಿಗಳು ಅಂತಿದ್ದಾರೆ, ಅವರವರೆಗೆ ಅವರೆಲ್ಲರೂ ಶಂಕರ ಪರಂಪರೆಗೆ ಸೇರಿದವರು. ಅದನ್ನ ಅಸ್ಮದಾಚಾರ್ಯ ಪರ್ಯಂತ, ನಮ್ಮ ಆಚಾರ್ಯರವರೆಗೆ ಇರುವಂಥ ಎಲ್ಲರೂ ಕೂಡ ಗುರು ಪರಂಪರೆಗೆ ಸೇರಿದು. ಆ ಗುರು ಪರಂಪರೆಗೆ ನಮಸ್ಕಾರ. ಗುರು ಪರಂಪರೆಯನ್ನು ಇಷ್ಟು ಗೌರವದಿಂದ ನಾವು ಇಂದಿನ ನಮ್ಮ ಪರಂಪೂಜೆಯ ಗುರುಗಳು ಎಲ್ಲರೂ ಕೂಡ ಅಸ್ಮದಾಚಾರ್ಯ ನೋಡಿ. ಅದಕ್ಕೋಸ್ಕರ ಅಖಂಡ ಭಾರತದಲ್ಲಿ ಅವರವರ ಸ್ಥಾನೀಯ ಪಾರಂಪರಿಕ ಜಾತಿ ಪದ್ಧತಿ ಪರಂಪರೆ ವಿವಿಧ ಮತ ಆಚಾರಗಳಿಗೆ ತಕ್ಕಂತೆ ಭಿನ್ನ ಭಿನ್ನ ರೀತಿಯಲ್ಲಿ ಧರ್ಮೋಪಾಸನೆ ತೊಡಗಿದ್ದೇವೆ. ಬಂದಿದೆ ಭಿನ್ನ ಭಿನ್ನ ರೀತಿಯಲ್ಲಿ ಧರ್ಮೋಪಾಸನೆಗಳನ್ನು ತೊಡಗಿರ್ತಕ್ಕಂಥ ಸನಾತನ ಸಂಪ್ರದಾಯದ ಎಲ್ಲ ಸನ್ಯಾಸಿಗಳು ಸಾಧುಗಳು ಸಂತರು ಸ್ವಾಮಿಗಳು ಕೂಡ ಅವರ ಅಧೀನದಲ್ಲಿ ನಾವು ಇದು ಮಾಡ್ತಾ ಇದ್ದೇವಲ್ಲ, ಅವರೆಲ್ಲರೂ ಕೂಡ ಅಸ್ಮದಾಚಾರ್ಯ, ಅವರೆಲ್ಲರೂ ಕೂಡ ನಮ್ಮ ಆಚಾರ್ಯರು, ಆದರಣೀಯರು, ಆಚಾರ್ಯರು ಅಂತ ಗೌರವಿಸಬೇಕು. ಈ ಒಂದು ಸಮನ್ವಯದ ತತ್ವವನ್ನು ನಮಗೆ ಕೊಟ್ಟವರು ಶಂಕರಾಚಾರ್ಯರು. ಇವತ್ತು ನಮ್ಮಲ್ಲಿ ಸಣ್ಣ ಸಣ್ಣ ವಿಷಯದಲ್ಲಿ ಮಧ್ವಾಚಾರ್ಯರು ಶಂಕರಾಚಾರ್ಯರು ಮತ್ತು ಸಣ್ಣ ಸಣ್ಣ ವಿಷಯದಲ್ಲಿ ಕೆಲವು ನಮ್ಮ ಆ ಗುರುಗಳು ಈ ಗುರುಗಳು ಜಗಳ ಮಾಡುವಂಥ ಸಣ್ಣ ಬುದ್ಧಿ ನಮಗಿದೆ. ಅದೆಲ್ಲ ಹೋಗ್ಬಿಟ್ಟು ಇವೆಲ್ಲವೂ ಕೂಡ ಒಂದೇ ಧರ್ಮದ ಒಂದೇ ದೊಡ್ಡ ಮರ, ಅದು ಕೆಳಗಿರ್ತಕ್ಕಂಥ ನಾವು ಅನ್ನುವುದನ್ನು ತಿಳ್ಕೊಂಡು ಹೋದರೆ ಇದುವೇ ಸನಾತನ ಧರ್ಮದ ನಿಜವಾದ ಸಂದೇಶ ಶಂಕರಾಚಾರ್ಯರು ನಮಗೆ ಕೊಟ್ಟಂಥದ್ದು. ಬಹಳ ಉತ್ತಮವಾಗಿ ವರ್ಣಿಸಿದ್ರೆ ಮಾಡಿ. ಈಗ ಒಂದು ವೀಕ್ಷಕರ ಕರೆ ಉಂಟು, ಅಟೆಂಡ್ ಆಗೋ. ಹಲೋ ಹಲೋ, ಯಾರು ಮಾತಾಡೋದು? ಇದು ಪುನಃ ನಾನು ಮಾತಾಡೋದು ರಾಜೇಶ್ ರಾವ್ ಅಂತ ಮಾತಾಡೋದು. ಆ ಶ್ರೀಚಕ್ರದ ಬಗ್ಗೆ ದಯವಿಟ್ಟು ಒಂದು ವಿವರ. ಈಗ ಹೇಳ್ತಾರೆ. ಶ್ರೀಚಕ್ರ ಮತ್ತೆ ಸೌಂದರ್ಯ ಲಹರಿ, ನಿಮ್ಮ 2 ಕ್ವಶನ್, ಅದು ಎರಡಕ್ಕೂ ಈಗ ಆನ್ಸರ್ ಹೇಳ್ತಾರೆ. ಬಹಳ ಮುಖ್ಯ ಅದು ಜನರಿಗೆ. ಈಗ ಶ್ರೀಚಕ್ರ ಮತ್ತೆ ಸೌಂದರ್ಯ ಲಹರಿ ಬಗ್ಗೆ ನಿಮ್ಮ ಸತ್ಯಕೃಷ್ಣ ಭಟ್ ಅವರಿಗೆ. ಸೌಂದರ್ಯ ಲಹರಿ ಆಚಾರ್ಯರ ಅತಿ ಶ್ರೇಷ್ಠವಾದಂತಹ ಒಂದು ಕೃತಿ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಶಿವಶಕ್ತಿಗಳ ಸಾಮ್ಯವನ್ನು ಅವರು ಅದರಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಪ್ರಾರಂಭ ಆಗುವಂಥದ್ದು ಶಿವಶಕ್ತಿಯಾಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ ನಚೇದೇವೋ ಮರ್ತ್ಯೋ ನ ಖಲು ಕುಶಲ ಸ್ಪಂದಿತುಮಪಿ ಅತಸ್ತ್ವಾಂ ಆರಾಧ್ಯಾಂ ಹರಿಹರ ವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಮ ಕೃತ ಪುಣ್ಯ ಪ್ರಭವತಿ ಎಂಬುದಾಗಿ ಅದು ಪ್ರಾರಂಭ ಆಗ್ತದೆ. ಮೊದಲಿಗೆ ಶಿವ ಮತ್ತು ಶಕ್ತಿಯ ಒಂದು ಸಮ್ಮಿಲನವನ್ನು ಅವರು ಅದರಲ್ಲಿ ಹೇಳ್ತಾ ಇದ್ದಾರೆ ಆಚಾರ್ಯರು. ಶಿವ ಬೇರೆ ಅಲ್ಲ, ಶಕ್ತಿ ಬೇರೆ ಅಲ್ಲ, ಅಥವಾ ಶಿವನನ್ನು ಬಿಟ್ಟು ಶಕ್ತಿಯನ್ನು ಬಿಟ್ಟು ಶಿವ ಇದ್ರೆ ಅವನಿಗೆ ಯಾವುದೇ ಶಕ್ತಿ ಇಲ್ಲ. ಶಿವಶಕ್ತಿಯ ಯುಕ್ತ ಏವ ಅವನಿಗೆ ಶಕ್ತಿ ಬರುವಂಥದ್ದು ಎಂಬುದಾಗಿ. ಅದೇ ರೀತಿಯಾಗಿ ಸೌಂದರ್ಯ ಲಹರಿ ಅಂತ ಹೇಳಿದರೆ ಆ ಶಕ್ತಿಯ ಸೌಂದರ್ಯದ ಒಂದು ಲಹರಿ ಅಲೆಗಳು ಅಂದರೆ ಎಂಥ ಒಂದು ಚಿಂತನೆ ನೋಡಿ. ಒಂದು ಸ್ತ್ರೀಯನ್ನು ಆಚಾರ್ಯರು ಆ ಮಾತೃಸ್ವರೂಪಿಣಿಯಾದಂತಹ ಶಕ್ತಿಯನ್ನು, ಆ ಶಕ್ತಿಯನ್ನು ನಾವೀಗ ಏನು ಕರಿತೇವೆ, ದುರ್ಗೆ ಅಂತ ಕರಿತೇವೆ, ರಾಜರಾಜೇಶ್ವರಿ ಅಂತ ಕರಿತೇವೆ, ಕಾಳಿಕಾ ಅಂತ ಕರಿತೇವೆ. ಏನೇ ಇರಲಿ, ಅವಳ ಶಿರಸ್ಸಿನಿಂದ ಮುಡಿಯಿಂದ ಹಿಡಿದು ಅವಳ ಪಾದದ ಉಗುರಿನವರೆಗೂ ಕೂಡ ಎಷ್ಟು ಚೆನ್ನಾಗಿ ಒಂದೊಂದು ಶ್ಲೋಕದಲ್ಲಿ ಅವರು ವಿವರಿಸಿದ್ದಾರೆ ಅಂತ ಹೇಳಿದರೆ ಅದನ್ನು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಒಂದು ದೊಡ್ಡ ಒಂದು ಗ್ರಂಥ ಅದು ಸೌಂದರ್ಯ ಲಹರಿ. ಅದು ಶಿಖರಣಿ ಅಂತ ಹೇಳುವಂತಹ ಛಂದಸ್ಸಿನಲ್ಲಿದೆ. ಬೇರೆ ಬೇರೆ ಸಂಸ್ಕೃತದಲ್ಲಿ ಸೌಂದರ್ಯ ಲಹರಿಯನ್ನು ಕೇಳ್ತಾ ಇದ್ರೆ ಅದರಲ್ಲಿ ಕೆಲವು ಶ್ಲೋಕಗಳಿಗೆ ಕೆಲವು ಅದಕ್ಕೆ ಪರಿಹಾರ ಉಂಟು ಹೇಳ್ತಾರೆ. ಈಗ ಆರೋಗ್ಯದ ಬಗ್ಗೆ ಪರಿಹಾರ, ಏನಾದರೂ ಸಮಸ್ಯೆ ಇದ್ರೆ ಪರಿಹಾರ, ಕೆಲಸದ ಬಗ್ಗೆ ಸಮಸ್ಯೆ ಇದ್ರೆ ಪರಿಹಾರ, ವಿತ್ತದ ಬಗ್ಗೆ ಸಮಸ್ಯೆ ಇದ್ರೆ ಪರಿಹಾರ, ಅದರ ಬಗ್ಗೆ ಒಂದು ಸ್ವಲ್ಪ. ಹೌದು, ಬಹಳ ಅದೇ ಹೇಳಿದ್ದು. ಅದೊಂದು ಖಾಲಿ ಶ್ಲೋಕ ಮಾತ್ರ ಅಲ್ಲ, ಮಂತ್ರಶಾಸ್ತ್ರವೂ ಕೂಡ ಹೌದು ಸೌಂದರ್ಯ ಲಹರಿ. ನೋಡಿ, ನಮ್ಮಂತಹ ಸಾಮಾನ್ಯ ಜನರಿಗೆ ಆಚಾರ್ಯರು ಏನು ಕೊಟ್ಟರು ಅಂತ ಆಗ ಪ್ರಶ್ನೆಗಳು ಬರ್ತಾ ಇತ್ತು. ನೋಡಿ, ಇಂತಹ ಒಂದು ವಿಶೇಷವನ್ನೇ ಕೊಟ್ಟಿದ್ದಾರೆ. ಈ ಸೌಂದರ್ಯ ಲಹರಿಯಲ್ಲಿರುವಂತಹ ಒಂದೊಂದು ಶ್ಲೋಕಕ್ಕೂ ಮಂತ್ರದ ಶಕ್ತಿಯನ್ನು ಕೊಟ್ಟು ಆಯಾಯ ಮಂತ್ರಗಳನ್ನು, ನಮಗೆ ದಿನನಿತ್ಯದಲ್ಲಿ ಮನುಷ್ಯನಿಗೆ ಎಷ್ಟೋ ಸಮಸ್ಯೆಗಳು ಮುಗಿಲಿಕ್ಕಿಲ್ಲ, ಕೆಲವರಿಗೆ ಮದುವೆ ಆಗಲಿಲ್ಲ, ಕೆಲವರಿಗೆ ಮಕ್ಕಳಿಲ್ಲ, ಕೆಲವರಿಗೆ ಉದ್ಯೋಗ ಇಲ್ಲ, ಹೀಗೆ ನಮ್ಮಲ್ಲಿರುವಂತಹ ಒಂದೊಂದು ಕಾಮನೆಗೆ ಒಂದೊಂದು ಶ್ಲೋಕ, 100 ಶ್ಲೋಕ ಉಂಟು ಸೌಂದರ್ಯ ಲಹರಿಯಲ್ಲಿ. ಆ 100 ಶ್ಲೋಕದಲ್ಲಿ ಒಂದೊಂದು ಶ್ಲೋಕಗಳನ್ನು ಒಂದೊಂದು ನಮ್ಮ ಸಂಕಷ್ಟಗಳಿಗೆ ಆಯ್ದು ಇದನ್ನು 48 ದಿವಸವೋ ಅಥವಾ 108 ದಿವಸವೋ ಇಷ್ಟು ಸಂಖ್ಯೆಯಲ್ಲಿ ಜಪ ಮಾಡಿದ್ದೆ ಆದರೆ ಅವನ ಕಷ್ಟಗಳೆಲ್ಲ ಪರಿಹಾರ ಆಗ್ತದೆ ಎಂಬುದಾಗಿ ಆಚಾರ್ಯರೇ ನಮಗೆ ಇದನ್ನು ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಯಾವ ಪುರೋಹಿತರ ಅಗತ್ಯ ಇಲ್ಲ, ಯಾವ ವೈದಿಕರ ಅಗತ್ಯ ಇಲ್ಲ. ಆ ಶ್ಲೋಕವನ್ನು ನಮಗೆ ಯಾವ ಕಾಮನೆ ಬೇಕು, ಅದಕ್ಕೆ ಯಾವ ಶ್ಲೋಕವನ್ನು ನಾನು ಜಪಿಸಬೇಕು ಅಂತ ನನಗೆ ಜ್ಞಾನ ಇರಬೇಕು. ಮತ್ತೆ ಹೇಳುವಂತಹ ಶ್ಲೋಕವನ್ನು ತಪ್ಪಿಲ್ಲದೆ ಹೇಳಬೇಕು. ಸಂಸ್ಕೃತ ಸಾಹಿತ್ಯದಲ್ಲಿ ಮುಖ್ಯ ಅದು. ತಪ್ಪು ಹೇಳಿದರೆ ಅದಕ್ಕೆ ಫಲಗಳಿಲ್ಲ.
ಶ್ರವಣಂ ಮನನಂ ನಿಧಿಧ್ಯಾಸನಂ, ಆವಾಗ ಸಾಕ್ಷಾತ್ಕಾರಂ ಅಂತ ಆಗ್ತದೆ. ಆದ್ರಿಂದ ಆ ಶ್ಲೋಕಗಳನ್ನು ಚೆನ್ನಾಗಿ ತಪ್ಪಿಲ್ಲದೆ ಉಚ್ಚಾರಿಸಿ ಅನುಷ್ಠಾನ ಮಾಡಿದಾಗ ಖಂಡಿತವಾಗಿ ಅವ ಬಹಳ ಶ್ರೇಷ್ಠವಾದಂತಹ ವ್ಯಕ್ತಿ ಆಗ್ತಾನೆ. ಅವನು ಕಷ್ಟದಿಂದ ಇಹದಲ್ಲಿ ಬಂದಂತಹ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳುವಂಥದ್ದು ಸೌಂದರ್ಯ ಲಹರಿಯ ಶ್ರೇಷ್ಠತೆ. ಅದು ಒಂದು ಕಡೆ ಆದರೆ ಇನ್ನೊಂದು ಶ್ರೀಚಕ್ರ ಏನು ವಿಶೇಷ? ಶ್ರೀಚಕ್ರದ ಒಂದು ವಿಚಾರವು ಕೂಡ ಬಹಳ ಅದ್ಭುತವಾದದ್ದು. ಇದನ್ನು ಆಚಾರ್ಯರು ಕೊಲ್ಲೂರಲ್ಲಿ ಸ್ಥಾಪನೆ ನೋಡಿ, ಶ್ರೀಚಕ್ರವನ್ನು ಸ್ಥಾಪಿಸಿ ಕೊಲ್ಲೂರಲ್ಲಿ ಆ ಜಗಜ್ಜನನಿಯನ್ನು ಮೂಕಾಂಬಿಕೆಯನ್ನು ಸ್ಥಾಪಿಸಿದ್ರು. ಮತ್ತೆ ಶೃಂಗೇರಿಯಲ್ಲಿಯೂ ಕೂಡ ಶ್ರೀಚಕ್ರವನ್ನು ಸ್ಥಾಪಿಸಿದ್ರು. ಮಧುರೆಯಲ್ಲಿ ಆ ಮೀನಾಕ್ಷಿಯ ಉಗ್ರ ಕಳೆಯನ್ನು ಪರಿಹರಿಸಿ ಅವಳನ್ನು ಶ್ರೀಚಕ್ರ ಸ್ಥಾಪನೆಯನ್ನು ಮಾಡುವುದರ ಮೂಲಕವಾಗಿ ಆಚಾರ್ಯರು ಸೌಮ್ಯ ಕಳೆಯನ್ನು ತುಂಬಿದ್ರು ಅವಳಲ್ಲಿ. ತಿರುಪತಿಯಲ್ಲಿ ಸ್ವರ್ಣ ಇದು ಆಕರ್ಷಣ ಯಂತ್ರವನ್ನು, ಸ್ವರ್ಣ ಭೈರವ ಯಂತ್ರವನ್ನು ಕೂಡ ಸ್ಥಾಪನೆ ಮಾಡಿದ್ರು. ಇವತ್ತು ಮಹತ್ವ ಏನಾಗದ್ರೆ ಶ್ರೀಚಕ್ರದ ಮಹತ್ವವನ್ನು ಈಗ ಹೇಳ್ತಾ ಹೋಗುದು ಅಂತಾದ್ರೆ ಒಂದು ಬಹಳ ಅತ್ಯದ್ಭುತವಾದಂತಹ ಶ್ಲೋಕ ಉಂಟು. ಶ್ರೀಚಕ್ರಂ ಶಿವಯೋರ್ ವಪುಹು ಅಂತ ಹೇಳಿದ್ದಾರೆ. ಶಿವೆಯರ ಶರೀರವೇ ಶ್ರೀಚಕ್ರ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಶ್ಲೋಕ ಚತುರ್ಭಿಶ್ರೀಕಂಠೈ ಶಿವಯುವತಿಭಿ ಪಂಚಭಿರಪಿ ಪ್ರಭಿನ್ನಾಭಿಶಂಭೋರ್ನವಭಿರಪಿ ಮೂಲ ಪ್ರಕೃತಿಭಿಃ ಚತುಶ್ಚತ್ವಾರಿಂಶದ್ವಸುದಳ ಕಲಾಶ್ರತ್ರಿಬಲಯ ತ್ರಿರೇಖಾಭಿಸ್ಸಾರ್ಧಂ ತವ ಶರಣ ಕೋಣ ಪರಿಣತಾಃ ಅಂತ ಆಚಾರ್ಯರೇ ಸೌಂದರ್ಯ ಲಹರಿಯಲ್ಲಿ ಹೇಳಿದ್ದಾರೆ. ಅಂತ ಅದ್ಭುತವಾದಂತಹ ಶ್ಲೋಕ ನೋಡಿ ಇದು. ಅದಲ್ಲದೆ ಇನ್ನೊಂದು ಕಡೆ ಅದರ ಸ್ವರೂಪವನ್ನು ಹೇಳ್ತಾರೆ. ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ಮ ಮನ್ವಸ್ರ ನಾಗದಳ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂಚ ಧರಣಿ ಸದನತ್ರಯಂಚ ಶ್ರೀಚಕ್ರ ರಾಜ ಉದಿತ ಪರದೇವತಾಯಾಹ ಅಂತ ಹೇಳಿದ್ದಾರೆ. ಬಹಳ ಅಂದ್ರೆ ಇಲ್ಲಿ 4 ಶಿವಚಕ್ರಗಳು ಮತ್ತೆ 5 ಶಕ್ತಿ ಚಕ್ರಗಳಿವೆ. ಅದರಲ್ಲಿ 4 ಶಿವಚಕ್ರಗಳು ಯಾವುದು ಅಂತ ಕೇಳಿದರೆ ಭೂಪುರ, ಮೇಖಲಾಶ್ರಯ, ಷೋಡಶದಳ ಮತ್ತೆ ಅಷ್ಟದಳ ಅಂತ ಹೇಳುವಂಥದ್ದು. 5 ಶಕ್ತಿ ಚಕ್ರಗಳು ಯಾವುದು ಅಂತ ಕೇಳಿದರೆ ಚತುರ್ದಶಾರ, ಬಹಿರ್ದಶಾರ, ಅಂತರ್ದಶಾರ, ವಸುಕೋಣ ಮತ್ತೆ ಬಿಂದುವಿನಿಂದ ಕೂಡಿದಂತಹ ತ್ರಿಕೋಣ. ಇನ್ನೊಂದು ಬಿಂದುವಿನಿಂದ ಕೂಡಿದಂತಹ ತ್ರಿಕೋಣ ಒಂದು ಶಿವಶಕ್ತಿಯರ ಸಾಮ್ಯತೆಯನ್ನು ತೋರಿಸ್ತದೆ. ಇನ್ನೊಂದು ತ್ರಿಕೋಣ ಅಂತ ಹೇಳುವಂಥದ್ದು ಕಾಶ್ಮೀರ, ಕನ್ಯಾಕುಮಾರಿ, ನೇಪಾಳವನ್ನು ತೋರಿಸ್ತದೆ. ಆ ಮಧ್ಯದಲ್ಲಿರುವಂತಹ ಬಿಂದು ಕಾಶಿ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದೆ. ನಮಗೆಲ್ಲರಿಗೂ ಕೂಡ ಕಾಶಿ ಕ್ಷೇತ್ರ ಅಂತ ಹೇಳಿದ್ರೆ ಸನಾತನ ಧರ್ಮೀಯರಿಗೆ ಪರಮ ಪವಿತ್ರವಾದಂತಹ ಕ್ಷೇತ್ರ. ಬೇರೆ ಎಷ್ಟೋ ಕ್ಷೇತ್ರಗಳಿರ್ಬೋದು, ಆದರೆ ಕಾಶಿಯಷ್ಟು ಪವಿತ್ರವಾದದ್ದು ಯಾವುದಿಲ್ಲ. ಅದರಿಂದ ಆ ಬಿಂದು ಅಂತ ಹೇಳುವಂಥದ್ದು ಅದು ಕಾಶಿ ಕ್ಷೇತ್ರವನ್ನು ತೋರಿಸ್ತಾ ಇದೆ. ಅಲ್ಲಿ ಆ ಮಧ್ಯ ಬಿಂದು ಅಂತ ಹೇಳುವಂಥದ್ದು ಶಿವಶಕ್ತಿಯರ ಸಾಮ್ಯತೆಯನ್ನು ತೋರಿಸ್ತದೆ. ಇಲ್ಲಿ ಪರ ಅಂತ ಹೇಳುವಂತಹ ಹೆಸರಿನಿಂದ ಆ ಶಕ್ತಿಯನ್ನು ನಾವು ಸ್ತುತಿಸ್ತಾ ಇದ್ದೇವೆ. ಅದೇ ರೀತಿ ತ್ರಿಕೋಣ ಅಂತ ಹೇಳುವಂಥದ್ದು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಯನ್ನು ತೋರಿಸ್ತಾ ಇದೆ. ಇಲ್ಲಿ ಪಶ್ಯಂತಿ ಅಂತ ಹೇಳುವಂತಹ ಶಕ್ತಿಯಿಂದ ದೇವಿಯನ್ನು ಆರಾಧಿಸ್ತೇವೆ. ಈ ಪಶ್ಯಂತಿ ಅಂತ ಹೇಳಿದರೆ ಮಾನವರ ಆಲೋಚನೆಗಳ ಪ್ರಾರಂಭ ಅಂತ. ನಮ್ಮ ಆಲೋಚನೆಗಳ ಪ್ರಾರಂಭ ಆಗುವಂಥದ್ದು ಈ ಪಶ್ಯಂತಿ ಅಂತ ಹೇಳುವಂತಹ ಶಕ್ತಿಯಿಂದ. ಒಟ್ಟಾರೆ ಹೇಳಬೇಕು ಅಂತಾದರೆ ಶ್ರೀಚಕ್ರ ಅಂತ ಹೇಳುವಂಥದ್ದು ನಮ್ಮ ಒಂದು ಶರೀರ ಅಂತ ತಿಳ್ಕೊಂಡಾಗ ಬೇರೆ ಬೇರೆ ಚಕ್ರಗಳುಂಟು, ಎಷ್ಟೋ ಚಕ್ರಗಳುಂಟು. ಅದಲ್ಲದೆ 6 ಷಟ್ಚಕ್ರಗಳು ಕೂಡ ಬೇರೆ ಇದೆ, ಮೂಲಾಧಾರದಿಂದ ಹಿಡಿದು ಸಹಸ್ರಾರದವರೆಗೆ, ಅದು ಬೇರೆ. ಇಲ್ಲಿ ನಮ್ಮ ಆಲೋಚನೆಗಳು ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂತ ಹೇಳುವಂಥದ್ದು ತ್ರಿಕೋಣದಿಂದ ಪಶ್ಯಂತಿ ಶಕ್ತಿಯುಕ್ತವಾಗಿ ಆಲೋಚನೆಗಳ ಪ್ರಾರಂಭ ಆಗ್ತದೆ. ಮತ್ತೆ ವಸುಕೋಣ ಅಂತ ಹೇಳುವಂತಹ ಇದರಿಂದ ಚಕ್ರದಿಂದ ವಾಕ್ಸ್ವರೂಪ, ನಾದರೂಪದಿಂದ ಆ ವಾಕು ಅಂತ ಹೇಳುವಂಥದ್ದು ಮನಸ್ಸಿನಲ್ಲಿ ಇರ್ತದೆ. ದಶಾರ ಯುಗ್ಮ 20 ದಳ ಉಂಟು ಆ ಚಕ್ರಕ್ಕೆ. ಅದರಿಂದ ನಮಗೆ ಜ್ಞಾನ ವಾಕ್ಕಾಗಿ ಉಪನ್ಯಾಸವಾಗಿ ಒಳಗೆ ಇದ್ದಂತಹ ಆ ಮಾತು ಹೊರಗೆ ಬರ್ತದೆ. ನೋಡಿ, ಒಂದು ನಾವು ಮಾತನ್ನು ಆಡಬೇಕು ಅಂತ ಆದರೆ 4 ಪರಾ, ಪಶ್ಯಂತಿ, ಮಧ್ಯಮ, ವೈಖರಿ ಅಂತ ನಾವು ಹೇಳ್ತೇವೆ. ವೇದವೇ ಹೇಳ್ತಾ ಉಂಟು ಚತ್ವಾರಿ ವಾಕ್ ಪರಿಮಿತ ಪದಾನಿ. ಮೊದಲಿಗೆ ಅದು ಸುಪ್ತವಾಗಿರ್ತದೆ, ಪರ ಅಂತ ಹೇಳುವಂತಹ ರೀತಿಯಲ್ಲಿ ಒಳಗೆ ಸುಪ್ತವಾಗಿರುತ್ತದೆ. ಮತ್ತೆ ನಮಗೆ ಆಲೋಚನೆ ಬರ್ತದೆ ಪಶ್ಯಂತಿ ಅಂತ ಹೇಳುವಂತಹ ಇದರಿಂದ. ಆಲೋಚನೆ ಬಂದ ಕೂಡಲೇ ಮಾತಾಡ್ಲಿಕ್ಕೆ ಆಗುದಿಲ್ಲ. ತದನಂತರ ಏನಾಗ್ತದೆ ಅಂತ ಕೇಳಿದ್ರೆ ಮಧ್ಯಮ ಅಂತ ಹೇಳುವಂತಹ ರೂಪದಲ್ಲಿ ಅದು ಮನುಷ್ಯನಲ್ಲಿಯೇ ಇರ್ತದೆ ಸುಪ್ತವಾಗಿ. ತದನಂತರ ವೈಖರಿ ಅಂತ ಹೇಳುವಂತಹ ರೂಪದಲ್ಲಿ ಅದು ಹೊರಗೆ ಬರ್ತದೆ. ನಾವು ಮಾತಾಡ್ತೇವೆ, ಅದು ಇನ್ನೊಬ್ಬರಿಗೆ ಅರ್ಥ ಆಗ್ತದೆ ಅಂತ ಆದರೆ ಅದು ವೈಖರಿ ಅಂತ ಹೇಳುವಂತಹ ಶಕ್ತಿಯಲ್ಲಿ. ಹೀಗೆ ಈ ಒಂದು ಸ್ವರೂಪವನ್ನು, ವಾಕ್ ಸ್ವರೂಪವನ್ನು 4 ಚಕ್ರಗಳು ಸೂಚಿಸ್ತದೆ. ತದನಂತರ ಇರುವಂತಹ ಮನ್ವಸ್ರ ಅಂತ ಹೇಳುವಂತಹ ಚಕ್ರದಿಂದ ಆಲೋಚನಾ
ಭಾವರೂಪದಲ್ಲಿರುವಂತಹ ಭಾವನೆಗಳು ಕ್ರಿಯಾರೂಪದಿಂದ ಹೊರಗೆ ಬರ್ತದೆ. ಅಷ್ಟದಳ ಅಂತ ಹೇಳುವಂಥದ್ದು ಮಾನವನ ಕಂಠಸ್ಥಾನದಲ್ಲಿರ್ತದೆ, ಅದು ಕೂಡ ವಾಕ್ ಹೊರಗೆ ಬರಲಿಕ್ಕೆ ಬಹಳ ಮುಖ್ಯವಾದದ್ದು. ಷೋಡಶದಳ ಅಂತ ಹೇಳುವಂಥದ್ದು ಕಂಠಸ್ಥಾನದಲ್ಲಿ ಇರ್ತದೆ. ಮೇಖಲಾಶ್ರಯ ಅಂತ ಹೇಳಿದರೆ ಚಂದ್ರ, ಅಗ್ನಿ ಮತ್ತು ಸೂರ್ಯರ ಒಂದು ಇದು, ಅದು ಇಡೀ ಮನುಷ್ಯನ ದೇಹವನ್ನು ವ್ಯಾಪಿಸಿ ಇರುತ್ತದೆ. ಮತ್ತು ಭೂಪುರ ಅಂತ ಹೇಳಿದರೆ 4 ದ್ವಾರಗಳು, 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಹೀಗೆ ಒಟ್ಟಾರೆ ಇದರ ಒಂದು ಕಲ್ಪನೆ ಏನು ಅಂತ ಕೇಳಿದರೆ, ಮನುಷ್ಯನ ದೇಹದ ಒಳಗೆ ಆ ಚಕ್ರಗಳು ಹೇಗೆ ಸುಪ್ತವಾಗಿವೆ, ಅದರಿಂದ ಏನನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳುವಂಥದ್ದನ್ನು ಶ್ರೀಚಕ್ರ ತೋರಿಸ್ತದೆ. ಮತ್ತೆ ಕೊನೆಯಲ್ಲಿ ಒಂದು ಮಾತು, ಒಟ್ಟಾರೆ ನಿದ್ರಾ ಸ್ಥಿತಿಯಲ್ಲಿರುವಂತಹ ಜ್ಞಾನಾಗ್ನಿಯನ್ನು ಉದ್ರೇಕಿಸಿ ಎಚ್ಚರಗೊಳಿಸಿ ಶ್ರೀಚಕ್ರ ಪೂಜೆಯ ಮೂಲಕ, ಷಡ್ಚಕ್ರ ಧ್ಯಾನದ ಮೂಲಕ ಮನುಷ್ಯನು ಮತ್ತೆ ಮತ್ತೆ ತನ್ನ ಸ್ವಸ್ಥಾನವಾದಂತಹ ಪರಬ್ರಹ್ಮದಲ್ಲಿ ಲೀನವಾಗುವುದೇ ಮಾನವನ ಜೀವನದ ಧ್ಯೇಯ ಎಂಬುದಾಗಿ ಶ್ರೀಚಕ್ರವು ನಮಗೆ ತಿಳಿಸ್ತಾ ಇದೆ. ಈಗ ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ಸಾಣೂರು ನರಸಿಂಹ ಕಾಮತ್ ಮಾತಾಡ್ತಾ ಇದ್ದೇನೆ. ಸಾಣೂರು ನರಸಿಂಹ ಕಾಮತ್, ನಮ್ಮ ಇದು ದಕ್ಷಿಣ ಕನ್ನಡ ಮಿಲ್ಕ್ ಯೂನಿಯನ್ ಇದರ ಡೈರೆಕ್ಟರ್ ಅಲ್ವಾ? ಹೌದು, ಬಹಳ ಖುಷಿ ಆಗ್ತಾ ಇದೆ. 1.5 ಗಂಟೆಯಿಂದ ನಿಮ್ಮ ಕಾರ್ಯಕ್ರಮವನ್ನ ನೋಡ್ತಾ ಇದ್ದೇನೆ. ಸಂತೋಷ. ಈಗ ವ್ಯವಹಾರ ಜಗತ್ತಿಗೆ ಆಧ್ಯಾತ್ಮಿಕ ಸ್ಪರ್ಶವನ್ನ ಇವತ್ತು ನೀಡಿದ್ದೀರಿ. ಹೌದು. ಶಿಕಾರಿಪುರ ಕೃಷ್ಣಮೂರ್ತಿಯವರು ವ್ಯಕ್ತಿತ್ವ ವಿಕಸನದ ಬಗ್ಗೆ ಬಹಳಷ್ಟು ವರ್ಷಗಳಿಂದ ತರಬೇತಿ ಕಾರ್ಯಕ್ರಮಗಳನ್ನ ನಡೆಸ್ತಾ ಬರ್ತಾ ಇದ್ದಾರೆ. ಅವರ ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನು ನಾನು ಕೂಡ ಕೇಳಿದ್ದೇನೆ. ಈಗ ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ ಅಂತ ನಾವು ಹೇಳ್ತೇವೆ. ಕಾಶ್ಮೀರದಲ್ಲಿ 370ನೇ ವಿಧಿ ರದ್ದತಿಯ ಬಳಿಕ ಮತ್ತೊಮ್ಮೆ ಕಾಶ್ಮೀರದಲ್ಲಿ ಏನು ಗತ ಇತಿಹಾಸ ಅದು ಮರಳಿ ಬರಬೇಕು ಅನ್ನುವಂಥದ್ದು ಎಲ್ಲರ ಒಂದು ಸದಾಭಿಪ್ರಾಯ. ಅದಕ್ಕೆ ಶೃಂಗೇರಿ ಮಠದಿಂದ ಕಾಶ್ಮೀರದಲ್ಲಿ ಏನು ಶಂಕರಾಚಾರ್ಯರು ಕಾಶ್ಮೀರದಲ್ಲಿ ಏನು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅದರ ಬಗ್ಗೆ ನಮ್ಗೆಲ್ರಿಗೂ ತಿಳಿಬೇಕಾದ್ರೆ ಮತ್ತೊಮ್ಮೆ ಅಲ್ಲಿ ಪುನರುತ್ಥಾನದ ಕಾರ್ಯ ಆಗಬೇಕು. ಈಗ ಪಳೆಯುಳಿಕೆಯ ರೂಪದಲ್ಲಿ ಅಲ್ಲಿ ಇದೆ. ಅದಕ್ಕೆ ಏನಾದ್ರೂ ಯೋಜನೆ ಇದೆಯಾ? ಯಾಕಂದ್ರೆ ನಮ್ಮ ಗುರುವರಿಯರು ಸಂಯಮೀಂದ್ರ ತೀರ್ಥ ಸ್ವಾಮೀಜಿಯವರು ಇತ್ತೀಚೆಗೆ ಶಿಷ್ಯ ವರ್ಗದ ಜೊತೆಗೆ ಕಾಶ್ಮೀರದ ಚಾರಿತ್ರಿಕ ಸ್ಥಳಗಳಿಗೆ ಭೇಟಿ ನೀಡಿ ಆತಂಕದ ಸ್ಥಿತಿಯಲ್ಲಿಯೂ ಕೂಡ ನಮ್ಮ ಕಾಶ್ಮೀರದಲ್ಲಿ ಏನು ನಮ್ಮ ಇತಿಹಾಸ ಇದೆ, ಶಂಕರಾಚಾರ್ಯರು ಇರ್ಬೋದು ಅಥವಾ ನಮ್ಮ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಒಂದು ಕುರುಹು ಇರ್ಬೋದು, ಪಂಡಿತ ಸಮಾಜದವರ ಆ ಒಂದು ವೈಭವದ ದಿನಗಳ ಪಳೆಯುಳಿಕೆಗಳು ಮಾತ್ರ ಇವತ್ತು ಕಾಣ್ತಾ ಇದೆ. ಅದರ ಪುನರುತ್ಥಾನಕ್ಕಾಗಿ ನಾಳೆ ಶಂಕರಾಚಾರ್ಯರ ಜಯಂತಿ ಆದ್ರಿಂದ ಇವತ್ತು ಏನಾದರೂ ನಾವು ಯೋಚನೆ ಮಾಡಿದ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಈ ಭರತ ವರ್ಷದಲ್ಲಿರುವ ನಾವೆಲ್ಲರೂ ಕೂಡ ಈ ಒಂದು ಶಂಕರಾಚಾರ್ಯರು 32 ವರ್ಷದಲ್ಲಿ ಮಾಡಿದ ಸಾಧನೆಯನ್ನ ಹೆಮ್ಮೆ ಪಡುವಂತೆ ನಾವು ಕೂಡ ನಮ್ಮ ಈ ಪೀಳಿಗೆಯವರು ಕೂಡ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯವಾ, ಅದರ ಬಗ್ಗೆ ಏನಾದ್ರೂ ಸ್ವಲ್ಪ ವಿಚಾರ ಇದ್ರೆ ತುಂಬಾ ಸಂತೋಷ ಆಗ್ತದೆ. ಬಹಳ ಒಂದು ಉತ್ತಮ ಪ್ರಶ್ನೆ ಕೇಳಿದ್ರಿ. ಈಗ ನಮ್ಮ ಕೃಷ್ಣಮೂರ್ತಿ ಅವರೇ 370ನೇ ವಿಧಿ ರದ್ದತಿ ಮಾಡಿದ್ದಾರೆ. ಮುಂಚೆ ನೋಡಿ ಸರ್ವಜ್ಞ ಪೀಠ ಇರುವುದೇ ಕಾಶ್ಮೀರದಲ್ಲಿ. ಅಂದ್ರೆ ಸರ್ವಜ್ಞ ಪೀಠ ಅಂದ್ರೆ ತರ್ಕಶಾಸ್ತ್ರದಲ್ಲಿ ಅವರಷ್ಟು ವಾದ ವಿವಾದ ಮಾಡಿ ಗೆದ್ದು ಆ ಒಂದು ಪೀಠ ಲಂಘಿಸಿದ ಶಂಕರಾಚಾರ್ಯರು ಒಬ್ಬೆ. ಈಗ 370ನೇ ವಿಧಿ ಬಳಿಕ ಈಗ ಯಾವ ರೀತಿಯಲ್ಲಿ ಪುನರುತ್ಥಾನ ಮಾಡಬಹುದು? ಕಾಶ್ಮೀರದಲ್ಲಿ ಸರ್ವಜ್ಞ ಪೀಠ ಇತ್ತು, ಅದನ್ನ ಆರೋಹಣೆ ಮಾಡಿದ ದಾಕ್ಷಿಣಾತ್ಯರಲ್ಲಿ ಪ್ರಪ್ರಥಮರು ಶಂಕರ ಭಗವತ್ಪಾದರು. ಅದಾದ ಮೇಲೆ ಸರ್ವಜ್ಞ ಪೀಠ ಆರೋಪಣೆ ಮಾಡಿದ ಮೇಲೆ ಸಕಲ ಭಾರತದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಇವರು ಸರ್ವಜ್ಞರು ಅಂತ ಪ್ರಖ್ಯಾತವಾಯಿತು, ಎಲ್ಲ ಸರಿಯಾಯಿತು. ಕಾಲಾನುಕ್ರಮದಲ್ಲಿ ಇತಿಹಾಸದಲ್ಲಿ ನಮ್ಮ ಜನಗಳು ನಮ್ಮ ರಾಜರು ಮಾಡಿದ ತಪ್ಪಿನಿಂದ ಕಾಶ್ಮೀರವನ್ನು ನಾವು ಕಳ್ಕೊಂಡ್ವಿ. ಕಾಶ್ಮೀರವನ್ನು ಆಕ್ರಮಣ ಮಾಡಿ ಹೋಯಿತು, ಅಲ್ಲಿದ್ದಂತಹ ದೇವಾಲಯಗಳನ್ನೆಲ್ಲ ನಾಶ ಮಾಡಿಬಿಟ್ಟು ಅನ್ಯಾಯಗಳನ್ನು ಮಾಡಲಾಯಿತು. ಹಾಗಾಗಿ ಇವತ್ತು ನಾವು ಹೇಳುವಾಗ ಅಲ್ಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅನ್ನೋ ಕಾರಣದಿಂದ ನಮಸ್ತೆ ಶಾರದೆ ದೇವಿ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಅಂತ ಹೇಳ್ತಾ ಇದ್ದದ್ದನ್ನು ಇನ್ನೇನ್ ಮಾಡೋದು, ನಮಸ್ತೆ ಶಾರದೆ ದೇವಿ ಶೃಂಗೇರಿ ಪುರವಾಸಿನಿ, ಅವಳನ್ನ ದೇವರು ಇಲ್ಲಿ ಭಗವಂತ ಕರ್ಕೊಂಬಂದು ಇಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿ ಮುಗಿಸುವಂಥದ್ದು. ಆದರೆ ಪ್ರಜ್ಞಾವಂತರಾದ ಭಾರತೀಯರಾಗಿ ನಾವು ಮತ್ತೊಮ್ಮೆ ಹಠ ಹಿಡಿದು ಮತ್ತೊಮ್ಮೆ ಕಾಶ್ಮೀರದ ಶಾರದಾ ಮಂದಿರ ನಮಗೆ ಸಿಕ್ಕುವಂತೆ ಮಾಡುವಂತೆ ನಮ್ಮೆಲ್ಲರ ಮನಸ್ಸು ಹೊರಡಬೇಕು. ಶಂಕರ ಜಯಂತಿ ಶಾರದಾ ಮಂದಿರ ಅದು ಇವತ್ತು ಆಕ್ಯುಪೈಡ್ ಕಾಶ್ಮೀರ ಅಂತ ಏನಿದೆ, ಆಕ್ರಮಿತವಾದ ಕಾಶ್ಮೀರ ಏನಿದೆ ಅಲ್ಲಿದೆ. ಅಲ್ಲಿ ಬರೀ ಕಂಬಗಳು ಮಾತ್ರ, ಏನೋ ಒಂದು ಗುಮ್ಮಟ ಮಾತ್ರ ಇದೆಯಂತೆ. ಅದನ್ನ ಪೂರ್ತಿ ನೆಲಸಮ ಮಾಡಿಲ್ಲ ಅವರು, ಹಾಗೇ ಇದೆ. ಅಲ್ಲಿಗೆ ಹೋಗಿ ಬಂದಂಥವ್ರು ಬಹಳ ಜನ. ಶೃಂಗೇರಿ ಮಠದ ಕಡೆಗೆ ಬಂದಂತಹ ಕಾಶ್ಮೀರ ಪಂಡಿತರ ಅನೇಕರು ಈ ಬಗ್ಗೆ ಮನವಿಯನ್ನು ಕೊಟ್ಟು
ಪಟ್ಟು ಅದನ್ನು ಕಾಶ್ಮೀರ ಶೃಂಗೇರಿ ಮಠದ ಪರವಾಗಿ ನರೇಂದ್ರ ಮೋದಿ ಅವರಿಗೆ ಸರ್ಕಾರಕ್ಕೆ ಕಳಿಸಿ ಇದನ್ನು ಮತ್ತೆ ಕೊಡಿಸ್ಬೇಕು ಅನ್ನೋ ಬಗ್ಗೆ ಒತ್ತಾಯ ಪ್ರಯತ್ನಗಳಲ್ಲಿ ಒಂದಷ್ಟಾಗಿದೆ. ಕಾಶ್ಮೀರ ಪಂಡಿತರು ಅನಾಯಾಸ ಅಲ್ಲಿಂದ ಬಿಟ್ಟು ಬಂದು ಓಡಿ ಬಂದವರು ಎಲ್ಲ ಕಡೆ ಇದ್ದಾರೆ. ಅವರೆಲ್ಲರೂ ಗುಂಪು ಮಾಡಿಕೊಂಡ್ಬಿಟ್ಟು ಇದರ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಡೀ ಭಾರತ ದೇಶದ ಎಲ್ಲ ಶಾಂಕರ ಸನಾತನ ಧರ್ಮ ಅಭಿಮಾನಿಗಳು ನಾವೆಲ್ಲರೂ ಕೂಡ ಮತ್ತೆ ಪ್ರಯತ್ನ ಪಟ್ಟು ನಮ್ಮ ಈಗ ಆಕ್ರಮಿತವಾದ ಕಾಶ್ಮೀರ ನಮ್ಮದಾಗಬೇಕು, ಅಲ್ಲಿ ಶಾರದಾ ಮಂದಿರ ಆಗಬೇಕು ಅನ್ನೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಈ ಟಿಬೆಟ್ಟಿನವರು ತಾವು ಕಳ್ಕೊಂಡ ನಂತರ ಬೌದ್ಧರು ಎಲ್ಲ ಕಡೆಯಲ್ಲಿ ಪ್ರತಿ ವರ್ಷ ನಮಗೆ ಪುನರಪಿ ನಾವು ಅದನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದಕ್ಕೆ ಎಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಇಸ್ರೇಲ್ನವರು ಬಹಳ ವರ್ಷ ತನಕ ಕಳ್ಕೊಂಡವರು ಹೋರಾಟ ಮಾಡ್ತಿದ್ರಂತೆ. ಹಾಗೆ ನಾವು ಹಿಂದೂಗಳು, ನಾವು ಸನಾತನಿಗಳಿಗೆ ನಾವು ಮತ್ತೊಮ್ಮೆ ಶಂಕರ ಭಗವತ್ಪಾದರ ಆ ಒಂದು ಸರ್ವಜ್ಞಪೀಠವೇರಿದಂತಹ ಶೃಂಗೇರಿಯ ಯಾವುದು ಕಾಶ್ಮೀರದ ಸ್ಥಾನ ಇದೆ ಅದು ನಮಗೆ ಸಿಕ್ಕುವಂತೆ ಪ್ರಯತ್ನ ಮಾಡಬೇಕು ಅನ್ನುವ ಅವರ ಆಶಯಕ್ಕೆ ನಾವು ಕೂಡ ಜೊತೆಗಿದ್ದೇವೆ. ನಾವೆಲ್ಲರೂ ಕೂಡ ಈ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಈಗ ಇನ್ನೊಂದು ಶಂಕರ ಭಗವತ್ಪಾದರು ಅಲ್ಲ, ಅದರ ಮುಂಚೆ ಒಂದು ವೀಕ್ಷಕರ ಕರೆ ಉಂಟು. ಹಲೋ ನಮಸ್ಕಾರ SS ನಾಯ್ಕರೇ, ನಾನು ನರೇಶ್ ಕಿಣಿ ಮಾತಾಡ್ತಾ ಇದ್ದೇನೆ. ನಮಸ್ಕಾರ ನರೇಶ್ ಕಿಣಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳಬಹುದಾ? ಹೌದು, ನಾವು ಸತ್ಯ ಕೃಷ್ಣ ಭಟ್ರ ನೇಬರ್ ಬಿಟಿ ರೋಡ್ ಅಲ್ಲಿ. ವೆರಿ ಗುಡ್. ಮತ್ತೆ ಶಿಕಾರಿಪುರ ಶಂಕರಮೂರ್ತಿ ಅವರು ನಮಸ್ಕಾರ. ಈಗ 3 ಪ್ರಶ್ನೆ ಮನಸ್ಸಲ್ಲಿತ್ತು. 2 ಪ್ರಶ್ನೆ ಆಲ್ರೆಡಿ ಕೇಳಿದ್ದಾರೆ, ಒಬ್ರು ಬ್ಯಾಂಗ್ಳೂರಿಂದ ಮತ್ತೆ ಈಗ ನಮ್ಮ ಸಾಣೂರ್ ನರಸಿಂಹ ಕಾಮತ್. ಏನಂದ್ರೆ ಅದು 2 ಕೂಡ ಏನಂದ್ರೆ ನಮ್ಮ ಸಾರಸ್ವತ ಸಮಾಜದ ನಂಟು ಶಂಕರ ಪೀಠದೊಂದಿಗೆ ಇರೋದು. ಇದು ಎಲ್ಲರೂ ಸೇರಿ ಏನು ಆ ಕಾಶ್ಮೀರ ಪುರವಾಸಿನಿ ಈ ಶಂಕರ ಪೀಠವನ್ನು ನಾವು ವಾಪಸದು ಪುನರುಜ್ಜೀವನಗೊಳಿಸಬೇಕು. ಎಲ್ಲ ನಮ್ಮ ಮಠ ಪರಂಪರೆ ಏನು ನಮ್ಮ ಶಿಕಾರಿಪುರ ಕೃಷ್ಣಮೂರ್ತಿ ಅವರು ಹೇಳಿದ್ರು, ಒಂದೇ ಜಗದ್ಗುರು ಅಂತ ಹೇಳಿ. ಸೊ ಅದೆಲ್ಲರೂ ಸೇರಿ ಮಾಡಬೇಕು. ನನ್ನದು 3ನೇ ಪ್ರಶ್ನೆ ಏನಿತ್ತಂದ್ರೆ, ಈಗ ನಾವು ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ, ಇದು ನಮ್ಮ ಶಂಕರಾಚಾರ್ಯರು ರಚಿಸಿದ್ದು. ಇದು ಯಾವ ಸಂದರ್ಭದಲ್ಲಿ ರಚಿಸಿದ್ದು ಅಂದ್ರೆ, ತುಂಬಾ ಮುಂಚಿನ ಒಂದು ಶಂಕರ ಪುರಾಣ ನೋಡಿದ್ರೆ ಅದು ಗುರುಗಳನ್ನು ನೀವು ಪೂಜಿಸು, ಗುರುಗಳನ್ನು ಭಜಿಸು ಅಂತ ಹೇಳಿದ್ದು ಅಂತ. ತದನಂತರ ಆ ಬುಕ್ ಎಡಿಷನ್ ಅದು ಚೇಂಜ್ ಆಗ್ತಾ ಹೋಗುವಾಗ ಆ ವಿಷಯ ಅಲ್ಲಿಂದ ಮರೆಮಾಚಿದೆ. ಇದರ ಸತ್ಯಾಸತ್ಯತೆ ಏನು? ಈ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ ಏನೆಲ್ಲ ಇದೆ, ಇದು ಯಾವ ಸಂದರ್ಭದಲ್ಲಿ ಶಂಕರಾಚಾರ್ಯರು ಇದನ್ನು ರಚಿಸಿದ್ರು ಅಂತ ಇದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಬೇಕಿತ್ತು. ಬಹಳ ಉತ್ತಮ ಪ್ರಶ್ನೆ ಕೇಳಿದೆ ನರೇಶ್ ಕಿಣಿ ಅವರೇ. ಇವರು ನಮ್ಮ ಕೈವಲ್ಯ ಮಠ ಅದರ ಒಂದು ಬಗ್ಗೆ ತುಂಬ ಒಂದು ಆಸಕ್ತಿಯಿಂದ ತುಂಬ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ಈಗ ಭಜ ಗೋವಿಂದಂ ಬಗ್ಗೆ ಯಾವ ಸಂದರ್ಭದಲ್ಲಿ ಅದನ್ನು ರಚಿಸಲಾಯಿತು ಅದರ ಬಗ್ಗೆ ಅದು ನಾವಾಗಲೇ ರೆಫರ್ ಮಾಡಿ ಹೇಳಿದಿರಿ. ಯಾರೋ ಒಬ್ಬ ಕೂತ್ಕೊಂಡು ಡುಕ್ರೈಕರಣೆ ಅಲ್ಲ, ಅವ್ರು ಹೇಳ್ತಾರೆ ಗುರುವನ್ನು ಪೂಜಿಸು ಅಂತ ಹೇಳ್ತಾರೆ ಅಂತ ಹೇಳಿ. ಇಲ್ಲ ಗೋವಿಂದ ಅಂದ್ರೆ ಗುರು ಬರ್ಲಿಕ್ಕೆ ಇಲ್ಲ. ಡುಕ್ರೀಕರಣೆ ಅಂತ ಹೇಳಿ ವ್ಯಾಕರಣ ಸೂತ್ರವನ್ನು ಬಾಯ್ಪಾಠ ಮಾಡ್ತಿದ್ದಾಗ ಅಯ್ಯ ಇಷ್ಟೊಂದೆಲ್ಲ ಕಷ್ಟಪಟ್ಟು ಗುರು ಅಂತೇಳಿ ಬಂದದ್ದು ಯಾಕಂದ್ರೆ ಗೋವಿಂದ ಅವರು ನಮ್ಮ ಶಂಕರಾಚಾರ್ಯ ಅದರಲ್ಲಿ ಅಷ್ಟೇ ಗುರುಗಳು ಗೋವಿಂದ ಪಾದಾಚಾರ್ಯರಲ್ಲ, ಆ ರೀತಿಯಲ್ಲಿ ಅರ್ಥ ಮಾಡಿದ್ದಾರೆ. ವ್ಯಾಕರಣ ಸೂತ್ರದ ಬದಲು ನೀನು ಗೋವಿಂದ 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 ಅಂತ ಹೇಳ್ಬಿಟ್ರೆ ನೀನು ಬೇಗ ಭಗವಂತನ ಪಡಿತೀಯ ಅನ್ನುವಂಥ ಒಂದು ನಿಮಿತ್ತ ಇಟ್ಕೊಂಡು ಹಾಗಾಗಿ ಲೌಕಿಕವಾದಂಥ ಏನೇನನ್ನ ಹೇಗೆ ನೀ ತಗೊಳ್ಬೇಕು ಅಂತ ಅದ್ರಲ್ಲಿ ಹೇಳಿದ್ದಾರೆ. ಮತ್ತೆ ಅದೇ ಅದು ಅಲ್ಲಿ ಹೇಳಿದ ಹಾಗೆ ಭಜ ಗೋವಿಂದಂ ಅಂತ ಹೇಳುವಾಗ ಅಲ್ಲಿ ಭಜ ಸೇವಾಯಾಮ್ ಅಂತ ಧಾತು ಅದು ಅನ್ವಯ ಆಗುವಂಥದ್ದು ಗೋವಿಂದನಿಗೆ. ಆದ್ರಿಂದ ಗೋವಿಂದ ರೂಪಿಯಾದಂತಹ ಭಗವಂತನನ್ನು ನೀನು ಸ್ತುತಿಸುವಂತಲೇ ಅಲ್ಲಿ ಸ್ಪಷ್ಟವಾದಂತಹ ಅರ್ಥ. ಅದರಿಂದ ಅಲ್ಲಿ ಬೇರೆ ಅರ್ಥಗಳನ್ನು ಸಾರಿ ನಮ್ಮ ಕಬೀರ್ ದಾಸರು ಹೇಳ್ತಾರೆ, ಗುರು ಗೋವಿಂದ ದೋಹು ಕಡೆ ಕಾಕೋ ಲಾಗು ಪಾವ್ ಅಂತೇಳಿ. ಅಂದ್ರೆ ಗುರು ಮತ್ತೆ ಗೋವಿಂದ ಇಬ್ರು ಒಟ್ಟಿಗೆ ಸಿಕ್ಕಿದ್ರೆ ಪ್ರಪ್ರಥಮವಾಗಿ ನಾವು ಗುರುವನ್ನು ವಂದಿಸಬೇಕಂದ್ರೆ, ಯಾಕಂದ್ರೆ ಗೋವಿಂದ ನಡೆಗೆ ಹೋಗ್ಲಿಕ್ಕೆ ಮಾರ್ಗ ತೋರಿಸಿದ್ರು ಗುರುಗಳು. ಈ ಚರ್ಚೆಯಲ್ಲಿ ಬಿಟ್ಟು ಹೋಗಬಾರದು ಅಂತ ಹೇಳಿ ಮತ್ತೊಂದು ವಿಷಯವನ್ನ ನಾನು ಗಮನಕ್ಕೆ ತರ್ತಾ ಇದ್ದೇನೆ. ಇವರಾಗ್ಲೇ ತತ್ವದರ್ಶನದ ಬಗ್ಗೆ ನಮ್ಮ ಸ್ನೇಹಿತರು ಹೇಳಿದ್ರಾಗ್ಲೇ ತತ್ವದರ್ಶನ, ಅದರಲ್ಲಿ ದ್ವೈತ ಅದ್ವೈತ ಇತ್ಯಾದಿಗಳೆಲ್ಲ ಮುಗಿತಲ್ಲ. ಇದಾದ್ಮೇಲೆ ಈಗ ಸಾಕಾರ ನಿರಾಕಾರ ಸಗುಣ ನಿರ್ಗುಣ ಅನ್ನುವಂಥದ್ದು ಕೂಡ ಚರ್ಚೆ ಇದೆ ಇದರಲ್ಲಿ. ಯಾವುದು ಕರೆಕ್ಟ್ ಅನ್ನೋ ಬಗ್ಗೆ, ಇದ್ರ ಬಗ್ಗೆ ಸ್ಪಷ್ಟವಾಗಿ ಒಂದೇ ಮಾತಲ್ಲಿ ಶಂಕರ ಭಗವತ್ಪಾದರು ಹೇಳ್ಕೊಟ್ಟಿದ್ದಂದ್ರೆ 3 ರೀತಿಯಲ್ಲಿ ಜಗತ್ತಿನಲ್ಲಿ ಭಗವಂತನ ಆರಾಧನೆ ಮಾಡೋದಿದ್ದಾರೆ. ಸಗುಣ ಮತ್ತು ಸಾಕಾರ. ಸಗುಣ ಮತ್ತು ಸಾಕಾರ ನಮ್ಮ ಮಾಧ್ವ ಪರಂಪರೆಯಲ್ಲೆಲ್ಲ ನಾವು ನೋಡ್ತೇವೆ, ಸಗುಣ ಮತ್ತು ಸಾಕಾರ. ಎರಡನೇದು ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ರು ಆರಾಧನೆ ಮಾಡ್ತಕ್ಕಂಥದ್ದು ಸಗುಣ ಮತ್ತು ನಿರಾಕಾರ. ಸಗುಣ ಕೇಳಿದ ವರ ಎಲ್ಲ ಕೊಡ್ತಾನ ಅವನು ಸಗುಣ,
ಆದರೆ ನಿರಾಕಾರ. ಆದರೆ ಶಂಕರ ಭಗವತ್ಪಾದರು ಹೇಳಿದ್ದು ಇದಕ್ಕಿಂತ ಮೇಲಿನ ಮಟ್ಟ ಯಾವುದು ಅಂದರೆ, ಈ ಎಲ್ಲ ಮಟ್ಟಗಳನ್ನು ದಾಟಿ ಮೇಲೆ ಬಂದರೆ ನಿಮಗೆ ಸಿಕ್ಕುವಂಥದ್ದು ನಿರಾಕಾರ ಮತ್ತು ನಿರ್ಗುಣ. ನಿರಾಕಾರ ನಿರ್ಗುಣ ಭಗವಂತನನ್ನು ಪೂಜೆ ಮಾಡುವಂಥದ್ದು. ಈ ಬೇರೆ ಬೇರೆ ಜಾತಿ ಮತ ಪಂಥ ಮತ್ತು ಈ ನಂಬಿಕೆಗಳೆಲ್ಲ ಜನ ಒಟ್ಟು ಸೇರುವಾಗ ಬರುವಂಥ ಮತ್ತೊಂದು ಚರ್ಚೆಯನ್ನು ಕುರಿತು ನಾನು ತಮ್ಮ ಮುಂದೆ ರೆಫರ್ ಮಾಡ್ತಾ ಇದ್ದೀನಿ. ಏನಂದರೆ, ಒಂದು ಕಡೆ ಹೇಳಿದರು, ನೀವು ಹಿಂದೂಗಳಾದವರು ಸೃಷ್ಟಿಯನ್ನು ಪೂಜೆ ಮಾಡ್ತೀರಿ, ಆದರೆ ನಾವು ಸೃಷ್ಟಿಕರ್ತರನ್ನು ಮಾತ್ರ ಪೂಜೆ ಮಾಡ್ತೇವೆ. ವಿ ವರ್ಷಿಪ್ ಓನ್ಲಿ ದಿ ಕ್ರಿಯೇಟರ್, ನಾಟ್ ದಿ ಕ್ರಿಯೇಷನ್. ನೀವು ಮರ, ಸರ್ಪ, ಆಮೇಲೆ ದನ ಇವುಗಳನ್ನೆಲ್ಲ ಪೂಜೆ ಮಾಡ್ತೀರಿ. ಆದ್ದರಿಂದ ನಾವು ಸೃಷ್ಟಿಕರ್ತರನ್ನು ಪೂಜೆ ಮಾಡ್ತೀವಿ, ನಾವು ಭಾಳ ಮೇಲ್ಮಟ್ಟದವರು ಅಂತ. ಆಗ ನನಗನ್ನಿಸ್ತು, ಹೌದು, ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕು. ನೋಡುವಾಗ ಕಡೆಗೆ ಭಗವಂತ ಏನು ಹೇಳ್ತಾನೆ ಅಂದರೆ, ಸೃಷ್ಟಿಕರ್ತ ಯಾವಾಗಲೂ ಸಿಕ್ಕುವುದಿಲ್ಲ. ಸೃಷ್ಟಿಕರ್ತ ದರ್ಶನ ಬಹಳ ಕಷ್ಟ, ಭಗವಂತನ ದರ್ಶನ ಬಹಳ ಕಷ್ಟ. ಆದ್ದರಿಂದ ಸೃಷ್ಟಿಯ ಮೂಲಕ ಸೃಷ್ಟಿಕರ್ತನನ್ನು ಪೂಜೆ ಮಾಡುವುದು ನಮ್ಮ ಹಿಂದೂಗಳ ಪದ್ಧತಿ. ಆದ್ದರಿಂದ ತತ್ಸೃಷ್ಟ್ವಾ ತದೇವ ಅನುಪ್ರಾವಿಶತ್ ಉಪನಿಷತ್ತು. ಆ ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡಿಬಿಟ್ಟು ಅದ್ರ ಒಳಗೆ ಅವನು ಪ್ರವೇಶ ಮಾಡ್ತಾನೆ. ಆದ್ದರಿಂದ ಒಂದು ಮರ ಪೂಜೆ ಮಾಡುವಾಗ ನಾವು ಮರವನ್ನೆಲ್ಲ ಪೂಜೆ ಮಾಡುವುದು, ಆ ಮರದ ಒಳಗಿರ್ತಕ್ಕಂಥ ಪರಬ್ರಹ್ಮನ ಪೂಜೆ ಮಾಡ್ತೇವೆ. ದನದ ಒಳಗಿರ್ತಕ್ಕಂಥ ಪರಬ್ರಹ್ಮನ, ತಾಯಿ ಪೂಜೆ ಮಾಡುವಾಗ ತಾಯಿ ಒಳಗಿಂತ ಪರಬ್ರಹ್ಮನ ಪೂಜೆ ಮಾಡ್ತೇವೆ. ಈ ರೀತಿ ಈ ಸ್ಪಷ್ಟೀಕರಣವನ್ನು ನಾವು ಕೊಟ್ಟರೆ ನಿರಾಕಾರ ಸಾಕಾರದ ಜಗಳ, ಸಗುಣ ನಿರ್ಗುಣದ ಜಗಳ ಮತ್ತು ಬೇರೆ ಬೇರೆ ಈ ಜಗಳಗಳಿದೆಯಲ್ಲ, ಈ ತಾತ್ವಿಕವಾದ ಜಗಳಗಳು, ಇದೆಲ್ಲವೂ ಕೂಡ ಮಾಯ ಆಗುತ್ತೆ. ಯಾಕೆ ಅಂದರೆ ಶಂಕರ ಭಗವತ್ಪಾದರು ನಮಗೆ ಇದರ ಬೇರೆ ಬೇರೆ ಲೇಯರ್ಸ್, ದಿ ಆರ್ ದಿ ಡಿಫರೆಂಟ್ ಲೇಯರ್ಸ್, ಆಯಾ ಲೇಯರ್ಗಳಲ್ಲಿ ನೀವು ನಿಂತು ನೀ ಎಲ್ಲಿ ನಿಲ್ತೀಯ ಅನ್ನೋದು ಮುಖ್ಯ. ಅರ್ಧ ನೀವು ಭಗವಂತನ ಕಾಣ್ತೀಯ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದೇ ಮರಾಠಿಯಲ್ಲಿ ಒಂದು ಭಜನೆ ಕೂಡ ಉಂಟು, ನಿರ್ಗುಣಾಚಿ ಭೇಟಿ ಆಲೋ ಸಗುಣ ಸಾಂಗಿ ಅಂತೇಳಿ. ಬಹಳ ಒಂದು ಉತ್ತಮವಾಗಿ ಒಂದು ಆ ಮರಾಠಿ ಅಭಂಗ ಕೂಡ ಉಂಟು. ಈಗ ಎಲ್ಲ ನಿರ್ಗುಣ ಅದರ ಬಗ್ಗೆ ಸದ್ಗುಣ ಇದರ ಎಲ್ಲ ಅದನ್ನು ವರ್ಣನೆ ಮಾಡಿದ್ದಾರೆ. ಈಗ ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ ಹಲೋ, ಯಾರು ಮಾತಾಡೋದು? ಯಾರು ಮಾತಾಡುದು? ನಾನು ರಮೇಶ್ ಆಚಾರ್ಯ ಗಂಜಿಮಠದಿಂದ. ರಮೇಶ್ ಆಚಾರ್ಯ, ನಮ್ಮ ನಾರಳ ರಮೇಶ್ ಆಚಾರ್ಯ, ನಿಮ್ಮ ಸಂಸ್ಕೃತ ಪ್ರಾಧ್ಯಾಪಕರು, ನಮ್ಮ ಶಾರದಾ ವಿದ್ಯಾಲಯ ಮಂಗಳೂರು ಸಂಸ್ಕೃತ ಸಂಘದ ಅಧ್ಯಕ್ಷರು. ನಮ್ಮ ಈ ಬಿಸ್ನೆಸ್ ಟಾನಿಕ್ ನಲ್ಲಿ ಸುಭಾಷಿತಗಳ ಮೌಲ್ಯಗಳನ್ನು ಕೂಡ ಜನರಿಗೆ ಮನದಟ್ಟಾಗಿ ಹೇಳಿದ ಒಂದು ಶ್ರೇಷ್ಠ ವ್ಯಕ್ತಿ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ನಿಮ್ಮ ಪ್ರಶ್ನೆ ಕೇಳಬಹುದು? ಧನ್ಯವಾದಗಳು ಸರ್. ಈಗ ಬಂದಿರುವಂತಹ ವಿದ್ವಾಂಸರಿಗೆ ನನ್ನ ಪ್ರಣಾಮಗಳು. ಗುರುಸ್ಥಾನದಲ್ಲಿದ್ದಾರೆ. ಒಟ್ಟಿನಲ್ಲಿ ಇವತ್ತಿನ ಈ ರಾಜಕೀಯ ಮತ್ತು ಡಂಬಾಚಾರದ ಜೀವನ ಏನು ಪ್ರಗತಿಯಲ್ಲಿದೆ, ಇದಕ್ಕೆಲ್ಲ ಒಂದು ಕಡಿವಾಣ ಹಾಕಬೇಕಿದ್ರೆ ಶಂಕರರ ಆಚಾರ್ಯರ ತತ್ವ ಸಿದ್ಧಾಂತ ಲೌಕಿಕದವರಿಗೂ ಕೂಡ ಮನಮುಟ್ಟುವ ಹಾಗೆ ಮಾಡಬೇಕಿದ್ರೆ ನಾವು ಈ ಕಲಿಯುಗದಲ್ಲಿ ಏನು ಮಾಡಿದ್ರೆ ಜನರನ್ನ ಪರಿವರ್ತನೆ ಮಾಡಬಹುದು, ಸ್ವಲ್ಪ ಆದ್ರೂ ಅಲೌಕಿಕವಾದ ಸಾಧನೆ ಮಾಡಬೇಕು. ಈ ರಾಜಕೀಯ ಇವತ್ತಿನ ಭವಿಷ್ಯದಲ್ಲಿ ಏನು ಅಸ್ಥಿರತೆ ಇದೆ ಅದನ್ನ ಪೂರ್ತಿ ಸ್ವಲ್ಪ ಮಟ್ಟಿಗಾದ್ರೂ ನಾವು ಈ ಆಧ್ಯಾತ್ಮಿಕ ಸಿದ್ಧಾಂತದಿಂದ ಜನರನ್ನ ಸೆಳೆಯಬೇಕಿದ್ರೆ ಶಾಂಕರ ಸಿದ್ಧಾಂತದ ಅನುಸರಣೆಯಲ್ಲಿ ಯಾವ ಪ್ರಯೋಗ ಮಾಡಿದ್ರೆ ಪ್ರಯೋಜನ ಆದೀತು ಅಂತ ನನ್ನ ಪ್ರಶ್ನೆ. ಬಹಳ ಉತ್ತಮ ಪ್ರಶ್ನೆ. ಈಗ ರಾಮರಾಯರು ಕೂಡ ಇದಕ್ಕೆ ಒಂದು ಪೂರಕ ಪ್ರಶ್ನೆ ಕಟ್ಟಿದ್ದಾರೆ. ಯಾಕಂದರೆ ಬ್ಯಾಂಕಿನ ದುಡ್ಡು ನಾವು ಭೂಲಕದಲ್ಲಿ ಇರುವಾಗವರೆಗೆ ಇರ್ತದೆ, ಅದರ ಡಿವೈನ್ ಬ್ಯಾಂಕ್ ಅಕೌಂಟ್ ಯಾವಾಗ ಓಪನ್ ಮಾಡ್ಬೋದು, ಅದರ ಪ್ರೊಸೀಜರ್ ಏನು ಕೂಡ ಹೇಳಿದ್ದಾರೆ. ಅದರ ಬಗ್ಗೆ ಒಂದು ಹೇಳ್ಬೋದಾ? ಬಹಳ ಸುಲಭವಾಗಿ ಶಂಕರ ಭಗವತ್ಪಾದರು ಹೇಳಿದರು, ವೇದೋ ನಿತ್ಯಮಧೀಯತಾಂ ಇತ್ಯಾದಿ ಇತ್ಯಾದಿ, ಪ್ರತಿ ದಿವಸ ಏನೇನು ಮಾಡಬೇಕು ಅಂತ ಅನುಷ್ಠಾನ. ಇನ್ನೊಂದು ಭಗವದ್ಗೀತಾ ಕಿಂಚಿದಧೀತ ಗಂಗಾ ಜಲಲವ ಕಣಿಕಾ ಪೀತ ಮುರಾರಿ ಸಮರ್ಚ ಕ್ರಿಯತೆ ತಸ್ಯ ಯಮೇನ ಚರ್ಚಾ. ಅದರಲ್ಲಿ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ. ರಮೇಶಾಚಾರ್ಯ ಹೇಳಿದ ಹಾಗೆ ನಮ್ಮೆಲ್ಲರ ಬದುಕಿನಲ್ಲಿ ನಿತ್ಯ ಕರ್ಮಾನುಷ್ಠಾನದಲ್ಲಿ ಒಂದಷ್ಟು ಅಧ್ಯಾತ್ಮವನ್ನು ನಾವಿಟ್ಕೊಂಡು ಆ ನಿತ್ಯ ಕರ್ಮಾನುಷ್ಠಾನವನ್ನು ನಾವು ಎಷ್ಟೆಷ್ಟು ಬಿಗಿಯಾಗಿ ಚೆನ್ನಾಗಿ ಮಾಡ್ತಾ ಹೋಗ್ತೀವಿ ಅಷ್ಟಷ್ಟು ಕೂಡ ಈ ವೈಮನಸ್ಸುಗಳು ದೂರವಾಗಿ ನಮ್ಮಲ್ಲಿ ಸಾಮರಸ್ಯ ಬರ್ತದೆ. ಅದೊಂದು. ಮತ್ತೆ ಈ ಶಂಕರರ ತತ್ವಕ್ಕೆ ಸಂಬಂಧಪಟ್ಟಂತಹ ಉಪನ್ಯಾಸಗಳನ್ನು ಇದನ್ನೆಲ್ಲ ನಾವು ಆಗಾಗ ಆಯೋಜಿಸಬೇಕಾಗ್ತದೆ. ಆಗ ಅದನ್ನು ಸುಲಭವಾದಂತಹ ರೀತಿ, ಯಾಕೆಂದ್ರೆ ಲೌಕಿಕ ಜನರಿಗೆ ಪರಬ್ರಹ್ಮ ಆತ್ಮ ಇತ್ಯಾದಿ ಅಧ್ಯಾಸ ಇತ್ಯಾದಿ ಹೇಳಿದ್ರೆ ಅವರಿಗೆ ಪಾಪ ಗೊತ್ತಾಗುದಿಲ್ಲ. ಅದನ್ನು ಕಥೆಗಳ ಮೂಲಕವಾಗಿ ಉಪನ್ಯಾಸ, ಯಾಕೆಂತ ಹೇಳಿದ್ರೆ ಮಾತನ್ನು ಹೇಳಿದ ಕೂಡಲೇ ಜನ ತಗೊಳ್ತಾರೆ. ಈಗ ಇಷ್ಟು ಜನ ವೀಕ್ಷಕರು ಇವತ್ತು ನಮ್ಮ ಕೂಡ್ಲ ನ್ಯೂಸ್ ಅನ್ನು ನೋಡ್ತಾ ಇದ್ದಾರೆ, ಯಾಕೆ? ಅವರಿಗೆ ಅಷ್ಟು ಶ್ರದ್ಧೆ ಉಂಟು. ಆ ಶ್ರದ್ಧಾಳುಗಳೆಲ್ಲ ಒಂದು ಕಡೆ ಸೇರುವಂತಹ ಪ್ರಯತ್ನ ಆಗಬೇಕು. ತನ್ಮೂಲಕವಾಗಿ ಉಪನ್ಯಾಸಗಳು ನಿತ್ಯ ನಿರಂತರವಾಗಿ ನಡೆದಾಗ ಶ್ರದ್ಧಾವಾನ್ ಲಭತೆ ಜ್ಞಾನ. ಹೌದು. ಆಗ ಏನಾಗ್ತದೆ, ಜ್ಞಾನ ವರ್ಧನೆ ಆಗಲಿಕ್ಕೆ, ಶಾಂಕರ ತತ್ವದ ಪ್ರಸಾರ ಆಗಲಿಕ್ಕೆ, ಅದನ್ನು ನಮ್ಮ ನಿತ್ಯ ಜೀವನದಲ್ಲಿ ಅನುಷ್ಠಾನಗೊಳಿಸಲಿಕ್ಕೆ ಅದೊಂದು ಸಹಕಾರಿ ಆಗ್ತದೆ ಅಂತ ನಾನು ಹೇಳಿ. ಜ್ಞಾನ ಮಾರ್ಗದಿಂದ ಮೋಕ್ಷವನ್ನು ಪಡಿಬಹುದು ಅಥವಾ ಮುಕ್ತಿಯನ್ನು ಪಡಿಬಹುದು ಅಂತ. ಹೌದು ಹೌದು.
ಅಲ್ವಾ, ಬಹಳ ಒಂದು ಉತ್ತಮವಾಗಿ ವರ್ಣನೆ ಮಾಡಿದ್ದಾರೆ. ನೀಡಿದ್ದಾರೆ. ಅವರಿಬ್ಬರು ಕೂಡ ಮಂಗಳೂರಿನಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಆದಷ್ಟು ಜನಮಾನಸದಲ್ಲಿ ಉಳಿಯುವಂತಹ ವಿದ್ವಾಂಸರನ್ನು ಕರೆಸಿದ್ದಕ್ಕೆ ನಮ್ಮ ಕುಡ್ಲ ವಾಹಿನಿಗೆ ನಿಮಗೆ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಮಂಗಳೂರು ಸಂಸ್ಕೃತ ಸಂಘದ ಪರವಾಗಿ ಕೂಡ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ಈಗ ನೀವು ಮಂಗಳೂರು ಸಂಸ್ಕೃತ ಸಂಘದವರು, ರಮೇಶ್ ಆಚಾರ್ಯ, ಮಂಗಳೂರು ಸಂಸ್ಕೃತ ಸಂಘದವರು ಯಾವುದೆಲ್ಲ ಕಾರ್ಯಕ್ರಮ ಈ ಶಂಕರ ತತ್ವ ಇರ್ಬೋದು, ಬೇರೆ ಬೇರೆ ತತ್ವ ಸಾಧನೆಗೆ ಪ್ರಸಾದಿಸ್ಲಿಕ್ಕೆ ಏನೆಲ್ಲ ಕೆಲಸ ಮಾಡ್ತಾ ಇದ್ದೀರಿ? ವೈಶಾಖ ಶುದ್ಧ ಪಂಚಮಿ ಪ್ರತಿ ವರ್ಷ ಶಂಕರ ಜಯಂತಿಯನ್ನು ಆಚರಿಸ್ತೇವೆ. ಈ ವರ್ಷ ಈ ಕೊರೋನಾ ಕಾರಣದಿಂದ ನಾವು ಸ್ಥಗಿತಗೊಳಿಸಿದ್ದೇವೆ. ಅಲ್ಲ, ವರ್ಚುವಲ್ ಆಚರಣೆ ಮಾಡಬಹುದು ಈಗ. ಅಲ್ಲ, ನೀವೀಗ ವರ್ಚುವಲ್ ಪಾಠ ಮಾಡ್ತೀರಲ್ಲ ಶಾಲೆಯಲ್ಲಿ, ಕಾಲೇಜಲ್ಲಿ, ಅದೇ ರೀತಿ ವರ್ಚುವಲ್ ಆಚರಣೆ ಮಾಡಬಹುದಲ್ಲ ಸ್ವಾಮಿ? ಮಾಡಬಹುದು. ಅದು ಈ ಕಾರ್ಯಕ್ರಮದಲ್ಲಿ ಮಾಡಬಹುದು. ಅದು ಅಷ್ಟು ಮನಮುಟ್ಟುವ. ಯಾರು ಹೇಳಿದ್ದು ಮನ ಮುಟ್ತದೆ? ಈಗ ತುಂಬಾ ವರ್ಚುವಲ್ ಮಾಡಿದ್ರೆ ನಿಮ್ಮ ಫಾರಿನರ್ಸ್ ಕೂಡ ನೋಡ್ತಾರೆ. ಈಗ 2 ದಿನ ಲೇಟ್ ಆದ್ರೂ ಅಡ್ಡಿಲ್ಲ, ನೀವೊಂದು ವರ್ಚುವಲ್ ಕಾರ್ಯಕ್ರಮ ಇಟ್ಕೊಳ್ಳಿ ಅಲ್ಲ. ಹಲೋ, ಈಗ ಇನ್ನೊಂದೆರಡು ವಿಷಯಗಳನ್ನ ನಾವು ಮುಟ್ಟಿ ಹೋಗ್ಬೇಕಾಗತ್ತೆ. ಶಂಕರ ಭಗವತ್ಪಾದರು ಮೌಢ್ಯವನ್ನು ದೂರ ಮಾಡುವ ದೃಷ್ಟಿಯಿಂದ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ಯಜ್ಞದಲ್ಲಿ ಪ್ರಾಣಿ ಬಲಿಯನ್ನ ನಿಷೇಧ ಮಾಡಿದಂಥವ್ರು ಶಂಕರ ಭಗವತ್ಪಾದರು. ಅವರಿಗೆ ಈ ಬ್ರಾಹ್ಮಣಗಳಲ್ಲಿ ಬಂದಂತಹ ಶಬ್ದಗಳನ್ನು ಹಾಗೆಯೇ ತೆಕ್ಕೊಂಡು ಪ್ರಾಣಿಗಳನ್ನ ಬಲಿ ಕೊಡ್ತಾ ಇದ್ರು ಯಜ್ಞದಲ್ಲಿ. ಶಂಕರ ಭಗವತ್ಪಾದರು ಬರುವ ಕಾಲಕ್ಕೆ ಪ್ರಾಣಿ ಬಲಿಯನ್ನು ನಿಷೇಧ ಮಾಡಿದ್ರು, ಮದ್ಯ ಮಾಂಸ ವ್ಯಸನಗಳಿಂದ ಜನರನ್ನ ಮುಕ್ತಿ ಮಾಡಿದ್ರು. ಈ ರೀತಿಯಲ್ಲಿ ಅವರು ಮಾಡಿದಂಥ ಹಲವಾರು ಇದೆ. ಇನ್ನೊಂದು, ಜಾತಿ ಭೇದ ಮಾಡದೆ ಭಗವಂತನನ್ನು ಎಲ್ಲರಲ್ಲಿ ಕಾಣಬೇಕು ಅನ್ನಲಿಕ್ಕೆ ಒಂದು ಚಾಂಡಾಲ ದರ್ಶನದ ಒಂದು ಸಂದರ್ಭ ಇದೆ. ಅಂತ್ಯಜ ರೂಪದಲ್ಲಿ ಶಿವನು 4 ನಾಯಿಗಳ ಜೊತೆಗೆ ಬಂದ್ಬಿಟ್ಟು ಅಲ್ಲಿ ಶಂಕರಾಚಾರ್ಯನ ಕಾಶಿಯಲ್ಲಿ ಅಡ್ಡ ಹಾಕಿಬಿಟ್ಟು ಅಪಸರ ಅಂತಾನೆ, ದೂರ ಹೋಗು ಅಂತಾಗ ಅವ್ರು ಕೇಳೋದು, ನೀನು ದೂರ ಹೋಗು ಅಂತ ಹೇಳಿದ್ದು ನನ್ನ ದೇಹಕ್ಕ, ನನ್ನ ಆತ್ಮಕ್ಕ? ನನ್ನ ದೇಹಕ್ಕೆ ದೂರ ಹೋಗು ಅಂತ ನೀನೇನು ಹೇಳಿದ್ದು ಹೋದಾದರೆ, ನನ್ನ ದೇಹವು ನಿನ್ನ ದೇಹವು ಎರಡೂ ಕೂಡ ಅನ್ನಮಯವಾದದ್ದು, ಒಂದರಿಂದಲೇ ಆದದ್ದು, ಅಲ್ಲಿ ಭೇದವಿಲ್ಲ. ಇನ್ನೊಂದು, ಆತ್ಮಕ್ಕೆ ದೂರ ಹೋಗು ಅಂದರೆ ನಿನ್ನ ಆತ್ಮ ನನ್ನ ಆತ್ಮ ಎರಡು ಬೇರೆ ಅಲ್ಲ ಅಂತ ಹೇಳ್ತಿದ್ದ ಹಾಗೆ ಶಂಕರ ಭಗವತ್ಪಾದರಿಗೆ ಇವನು ಯಾರೋ ಸಾಮಾನ್ಯರಲ್ಲ, ಇವನೊಬ್ಬ ಆತ್ಮಜ್ಞಾನಿಯೇ ಬಂದಿದ್ದಾನೆ ಅಂತ ಹೇಳಿ, ಯಾರಿಗೆ ಸಮಸ್ತ ಜಗತ್ತು ಆತ್ಮವಾಗಿ ಕಾಣುವುದು ಅಂತಹ ಪರಮೇಶ್ವರ ಅಂತ ಹೇಳಿಬಿಟ್ಟು ಆಗೊಂದು ಶ್ಲೋಕ ಹೇಳ್ತಾರೆ. ಚಾಂಡಾಲೋಸ್ತು ದ್ವಿಜೋಸ್ತು ಗುರುರಿತ್ಯೇಷಾ ಮನೀಷಾ ಮಮ. ನಮ್ಗೆ ಬಹಳ ದೊಡ್ಡ ತತ್ವ. ನಮ್ಮ ಎದುರುಗಡೆ ಬರ್ತಕ್ಕಂಥ ಒಬ್ಬ ವ್ಯಕ್ತಿ ಅವನ ಹುಟ್ಟಿನಿಂದ ಏನಾದರೂ ಆಗಿರಲಿ, ಅವನೊಳಗೆ ನಾವು ಆತ್ಮನನ್ನು ಕಂಡುಬಿಟ್ಟು ಅವನು ಯಾರೇ ಆಗಿರಲಿ, ಚಾಂಡಾಲನಾಗಿರಲಿ ದ್ವಿಜನಾಗಿರಲಿ, ಅವನಲ್ಲಿ ನಮ್ಮ ಆತ್ಮವನ್ನು ಕಂಡು ಎಲ್ಲ ಭಗವಂತನ ಅವತಾರ, ಭಗವಂತನ ರೂಪಗಳು ಅಂತ ತಿಳ್ಕೊಂಡು ನಾವು ಸಮಭಾವದಲ್ಲಿ ಕಾಣಬೇಕು ಅನ್ನುವಂಥ ದೊಡ್ಡ ತತ್ವವನ್ನು ಕೂಡ ನಾವು ಇದರಲ್ಲಿ ಕಾಣ್ತೇವೆ. ಈಗ ಇನ್ನು ಜಾಸ್ತಿ ಟೈಮ್ ಇಲ್ಲ, ಒಂದು 5-6 ನಿಮಿಷ ಇರುವುದು. ಈಗ ರಾಮರಾಯರು ಹೇಳಿದರು, ಈಗ ನಮ್ಮ ಭಗವಂತನದ್ದು ಬ್ಯಾಂಕ್ ಅಕೌಂಟ್ ಅದು ಹೇಗೆ ಓಪನ್ ಮಾಡ್ಬೋದು, ಅದು ಓಪನ್ ಮಾಡಿ ಅದರಲ್ಲಿ ಹೇಗೆ ನಾವು ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಮಾಡ್ಬೋದು, ಡಿವೈನ್ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್, ಅದರ ಬಗ್ಗೆ ಸತ್ಯಕೃಷ್ಣ ಭಟ್ ಅವರು ಹೇಳ್ಬೋದು. ಅದಕ್ಕೆ ಏನಿಲ್ಲ, ಇರುವಂತಹ ಒಂದೇ ಒಂದು ದಾರಿ ಅಂತ ಹೇಳಿದರೆ ಭಗವಂತನ ನಾಮ ಸಂಕೀರ್ತನೆ. ಅದೇ ಒಂದು ಕಡೆ ಪುರಾಣದಲ್ಲೇ ಹೇಳ್ತಾರೆ, ಹರಿರ್ ನಾಮೈವ 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 ಮಮ ಜೀವನಂ ಕಲವು ನಾಸ್ತ್ಯೇವ 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 ಗತಿರನ್ಯಥಾ ಎಂಬುದಾಗಿ ಹೇಳ್ತಾರೆ. ನನಗೆ ಈ ಕಲಿಯುಗದಲ್ಲಿ ಹರಿನಾಮವನ್ನು ಬಿಟ್ಟು ಬೇರೆ ನನ್ನ ಜೀವನವೇ ಇಲ್ಲ. ಕಲಿಯುಗದಲ್ಲಿ ಹರಿನಾಮವನ್ನೆನೆದರೆ ಕುಲಕೋಟಿಗಳು ಉದ್ಭವಿಸುವವು ಅಂತ ನಮ್ಗೆ ದಾಸರು ಕೂಡ ಅದನ್ನು ಹೇಳಿದ್ದಾರೆ. ಆದ್ರಿಂದ ಈ ನೋಡಿ, ಭಗವಂತನ ನಾಮವನ್ನು ಹೇಳಲಿಕ್ಕೆ ಈಗ ಕೆಲವು ವಿಷಯಕ್ಕೆಲ್ಲ ನಮ್ಮ ಸನಾತನ ಧರ್ಮದಲ್ಲಿ ಕೆಲವು ಅಧಿಕಾರಿಗಳು ಅಂತ ಇದ್ದಾರೆ, ಇಂಥದ್ದನ್ನು ಇಂಥವರೇ ಮಾಡಬೇಕು ಅಂತ. ಆದರೆ ಭಗವಂತನ ನಾಮೋಚ್ಚಾರವನ್ನು ಮಾಡಲಿಕ್ಕೆ ಯಾವುದೇ ನಮಗೆ ವರ್ಣಗಳ ವಿಶೇಷತೆಗಳು ಇಲ್ಲವೇ ಇಲ್ಲ. ಎಂತಹ ಒಬ್ಬ ವ್ಯಕ್ತಿಯಾದರೂ ಕೂಡ, ಎಲ್ಲಿ ಆದರೂ ಕೂಡ, ಈಗ ದೇವರ ನಾಮವನ್ನು ಹೇಳಬೇಕು ಅಂತ ಆದರೆ ದೇವರ ಎದುರೇ ಕೂತ್ಕೊಂಡು ಹೇಳಬೇಕು ಅಂತ ಏನಿಲ್ಲ. ಎಲ್ಲಿ ಆದರೂ ಪಾದರಕ್ಷೆಯನ್ನು ಧರಿಸಿಕೊಂಡು ಎಲ್ಲಿಯೋ ಹೋಗ್ತಾ ಇದ್ದೇವೆ, ಅಲ್ಲಿಯೂ ಕೂಡ ಭಗವಂತನ ನಾಮವನ್ನು ಹೇಳಲಿಕ್ಕೆ ತೊಂದರೆ ಇಲ್ಲ. ಅದರಲ್ಲಿಯೂ ಕೂಡ ಪರಮ ಪವಿತ್ರವಾದದ್ದು ಯಾವುದು ಅಂತ ಹೇಳಿದ್ರೆ ಕಲಿಯುಗದಲ್ಲಿ ಈಗ ಇರುವಂತಹ ಪರಿಸ್ಥಿತಿ, ಈಗ ಕರೋನಾಕ್ಕೆ ನಾವು ಒದ್ದಾಡ್ತಾ ಇದ್ದೇವೆ, ಇಷ್ಟು ಕಷ್ಟಪಡ್ತಾ ಇದ್ದೇವೆ, ಅಂತಹ ಪರಮ ವ್ಯಾಧಿ ನಾಶನಕ್ಕೆ ಇರುವಂತಹ ಒಂದೇ ಒಂದು ಔಷಧಿ ಯಾವುದು ಅಂತ ಕೇಳಿದ್ರೆ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಈ ನಾಮತ್ರಯಗಳನ್ನು ನಾವು ಮನೆಗಳಲ್ಲಿ, ಈಗ ಯಾರಿಗೂ ನಮಗೆ ಕೆಲಸ ಇಲ್ಲ,
ನಾವು ಟಿವಿಯಲ್ಲಿ ನೋಡಿದ್ರೆ ಅದರಲ್ಲಿಯೂ ಕೂಡ ಕರೋನಾದ ಸುದ್ದಿಯೇ. ಅದರಿಂದ ಈ ಸಮಯದಲ್ಲಿ ನಾವು ಏನ್ ಮಾಡಬೇಕು ಅಂತ ಕೇಳಿದ್ರೆ ಮಾಡ್ತಾ ಇದ್ದೇವಲ್ಲ ಅಚ್ಯುತಾಯನ್ಮಾನ ಅಂತ ಬಹಳ ಒಂದು ಅತ್ಯದ್ಭುತವಾದಂತಹ ಕಾರ್ಯಕ್ರಮ. ಅದಕ್ಕೆ ನಾನು ನಾಯಕರಿಗೂ ಅದೇ ರೀತಿಯಾಗಿ ಕರ್ಕೇರ ಸಹೋದರರಿಗೂ ಕೂಡ ನಮಸ್ಕಾರವನ್ನು ತಿಳಿಸ್ತೇನೆ. ಅದರಿಂದ ಆಚಾರ್ಯರು ಹೇಳಿದ್ದು ಅದೇ, ಭಜ ಗೋವಿಂದಂ ಭಜ ಗೋವಿಂದಂ. ಅದು ಇಲ್ಲಿ ನಮ್ಗೆ ಅನ್ವಯ ಆಗ್ತದೆ. ಈ ನಾಮತ್ರಯವನ್ನು ನಾವು ಜಪಿಸಿದ್ದೆ ಆದ್ರೆ ಪ್ರತಿ ಮನೆಗಳಲ್ಲಿ ಪ್ರತಿ ಮನಗಳಲ್ಲಿ ಆಗಬೇಕು. ಯಾರೋ ಒಬ್ರು ಕುತ್ಕೊಂಡು ಹೇಳಿದ್ರೆ ಆಗಬೇಕು. ನಿರಂತರವಾಗಿ ಲಕ್ಷೋಪಲಕ್ಷ ಕೋಟಿ ಸಂಖ್ಯೆಯಲ್ಲಿ ಜಪಗಳಾದಾಗ ಖಂಡಿತವಾಗಿಯೂ ಕೂಡ ಈ ವ್ಯಾಧಿಯಿಂದ ಸಂಕಷ್ಟದಿಂದ ನಾವು ಹೊರಗೆ ಬರಲಿಕ್ಕೆ ಸಹಾಯ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬರ್ತೇನೆ. ಶಂಕರಾಚಾರ್ಯರು ವಾದ ಸರಣಿಯಿಂದ ಈಗ ಬೌದ್ಧ ಧರ್ಮ ಒಂದು ಜಾಸ್ತಿ ಡಾಮಿನೇಟ್ ಆದಾಗ, ನಮ್ಮ ಹಿಂದೂ ಧರ್ಮ ನಶಿಸ್ತಾ ಹೋದಾಗ ಬುದ್ಧ ಬಂದು ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಿದ. ಅದರಲ್ಲಿ ಅವರವರಲ್ಲೇ ಬೇರೆ ಬೇರೆ ಪಂಥ ಆಯಿತು, ಮತ್ತು ಅದು ತನ್ನಷ್ಟಕ್ಕೆ ಇದಾಯಿತು. ಆ ಸಂದರ್ಭದಲ್ಲಿ ಶಂಕರಾಚಾರ್ಯರು ಈ 4 ದಿಕ್ಕುಗಳಿಗೆ ಸಂಚರಿಸಿ ವಾದ ವಿವಾದಗಳಿಂದ ಎಲ್ಲ ಪಂಡಿತರನ್ನು ಸೋಲಿಸಿ ಇದು ಮಾಡಿದ್ದಾರೆ. ಆ ವಾದ ವಿವಾದದಲ್ಲಿ ಒಂದು ಶ್ರೇಷ್ಠವಾದ ವಾದ ವಿವಾದ ಅಂದರೆ ಮಂಡನ್ ಮಿಶ್ರ ಮತ್ತು ಉಭಯ ಭಾರತಿ ಬಗ್ಗೆ, ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳಿ. ಇವರು ಶಂಕರಾಚಾರ್ಯರು ಬೌದ್ಧ ಮತಾವಲಂಬಿಗಳು ದಾರಿ ತಪ್ಪಿಸ್ತಾ ಇರುವುದನ್ನು ಧಿಕ್ಕರಿಸಿದ್ದಾರೆ. ಆದರೆ ಬುದ್ಧ ಹೇಳಿದ್ದನ್ನು ಎಲ್ಲಿ ಧಿಕ್ಕರಿಸಿದ್ದಾರೆ? ಕಡಿಮೆ. ಅದು ಸುಗತ ಅಂತ ಒಂದ್ ಕಡೆ ಹೇಳ್ತಾರೆ ಹೊರತು ಬಾಕಿ ಅಂತ ಹೇಳುವುದಿಲ್ಲ. ಅಂದ್ರೆ ಬುದ್ಧನ ತತ್ವಗಳು ಈ ವೇದ ತತ್ವದ ಅನುಷ್ಠಾನ ರೂಪದ ಕೆಲವು ಪ್ರಕಾರಗಳು, ಎಲ್ಲವೂ ಸರಿಯಿತಲ್ಲ. ಆದ್ರಿಂದ ಬುದ್ಧ ಹೇಳಿದ ಎಲ್ಲವನ್ನೂ ನಾವು ತಿರಸ್ಕಾರ ಮಾಡ್ತೀವಿ ಅಂತ ಏನಲ್ಲ, ಕೆಲವನ್ನ ತಿರಸ್ಕಾರ ಮಾಡ್ತೀವಿ ಅಂತ ಅಷ್ಟೇ ಹೊರತು ಬೌದ್ಧರು ಮಾತ್ರ ಈ ರೀತಿಯಲ್ಲಿ ಮಾಡ್ತಾ ಬಂದರು. ಅವರ ಪ್ರಭಾವವನ್ನು ಹೊಡಿಲಿಕ್ಕೋಸ್ಕರವಾಗಿ ತುಷಾಗ್ನಿಯಲ್ಲಿ ಕೂತ್ಕೊಂಡಂಥ ಇವರು ಗೋವಿಂದ ಭಗವತ್ಪಾದರ ಅಲ್ಲ, ತುಷಾಗ್ನಿಯಲ್ಲಿ ಕೂತ್ಕೊಂಡಂತಹ ಗೌಡಪಾದಾಚಾರ್ಯರು ಅವರು ಅಲ್ಲಿ ಬೌದ್ಧರ ವಿರುದ್ಧವಾಗಿ ಬೌದ್ಧರ ತತ್ವವನ್ನು ಹೊಡೆಯೋದಕ್ಕೋಸ್ಕರ ಪ್ರಯತ್ನ ಪಟ್ಟು ಎಲ್ಲ ಮಾಡಿದವರು ಅವರ ಬಳಿಗೆ ನನ್ನ ನನಗೆ ವಾರ್ತಿಕ ಬರಿಬೇಕು ಅಂತ ಹೇಳಿ ಶಂಕರಾಚಾರ್ಯ ಅವ್ರ ಕಡೆಗೆ ಬರ್ತಾರೆ. ಆ ಬಂದ ಸಂದರ್ಭದಲ್ಲಿ ನನ್ನ ಶಿಷ್ಯರಾದಂತಹ ಮಂಡನ ಮಿಶ್ರ ಅಂತಿದ್ದಾರೆ, ಅವರ ಕಡೆಗೆ ನೀನು ಹೋಗು, ಅವರು ನಿನಗೆ ಅಲ್ಲಿ ಅವರು ತುಂಬಾ ಕರ್ಮಠರು. ಅವರು ಕುಮಾರಿಲ ಭಟ್ಟ ಅಂತ ಅವರು ಸೂತ್ರ ಭಾಷೆ ಅವರು ಪ್ರಚ್ಛನ್ನ ಬೌದ್ಧ ಗುರುವಿನಿಂದ ಬೌದ್ಧ ಮತವನ್ನು ತಿಳಿಯುವುದಕ್ಕೆ ಪ್ರಯತ್ನ ಪಟ್ಟ ಕಾರಣದಿಂದ ಪ್ರಾಯಶ್ಚಿತ್ತಾರ್ಥ ತುಷಾಗ್ನಿಯಲ್ಲಿ ಕೂತನು. ನನ್ನ ಶಿಷ್ಯ ಮಂಡನ ಮಿಶ್ರ ಇದ್ದಾರೆ, ಅವರು ಮಹಾಕರ್ಮಠ, ಅವನು ಕರ್ಮಬದ್ಧನಾಗಿದ್ದಾನೆ. ಅವನನ್ನ ಜ್ಞಾನಶ್ರೇಷ್ಠತೆಯನ್ನು ಹೇಳಿಬಿಟ್ರು, ಅವರಿಂದ ಇದಕ್ಕೆ ಭಾಷ್ಯ ಬರೆಸು ಅಂತ ಹೇಳಿದ್ರು. ಉಭಯ ಭಾರತಿ ಅಂದ್ರೆ ಅವರ ಪತ್ನಿಯನ್ನ ಕೂರಿಸಿಕೊಂಡು ಇವರಿಬ್ಬರು ವಾದ ವಿವಾದ ಮಾಡಿ ಪ್ರಖ್ಯಾತವಾದಂತಹ ಆ ವಾದ ವಿವಾದದಲ್ಲಿ ಆತ್ಮ, ಬ್ರಹ್ಮ, ಕರ್ಮ, ಜ್ಞಾನ ಇತ್ಯಾದಿಗಳನ್ನೆಲ್ಲ ಕುರಿತು ತುಂಬ ಚರ್ಚೆ ಆಗ್ತದೆ. ಅದನ್ನ ಎಲ್ಲರೂ ಓದಬೇಕು. ಅದರ ಕಡೆಯಲ್ಲಿ ಆ ಮಂಡನ ಮಿಶ್ರರು ತಮ್ಮ ಸೋಲನ್ನು ಒಪ್ಪಿಕೊಂಡು ಶಂಕರಾಚಾರ್ಯ ಶಿಷ್ಯರಾಗಿ ಅವರೇ ಸುರೇಶ್ವರಾಚಾರ್ಯರು ಅಂತಾಗಿ ಶೃಂಗೇರಿ ಮಠದ ಪ್ರಥಮ ಪೀಠಾಧಿಪತಿಗಳಾದರು. ಇದನ್ನ ತಾವೆಲ್ಲರೂ ಕೂಡ ಇದು ಈ ರೀತಿ ಸಣ್ಣ ಕಾರ್ಯಕ್ರಮ ಹೇಳಲಿಕ್ಕಾಗಲ್ಲ, ಬಹಳ ವಿವರವಾದಂತಹ ತತ್ವ ಎಲ್ಲ. ಈಗ ಕೊನೆಯದಾಗಿ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮ ಮುಕ್ತಾಯ ಮಾಡುವ ಸಂದರ್ಭ ಬಂದಿದೆ. ಕೊನೆಯದಾಗಿ ಈ ಶಂಕರ ತತ್ವವನ್ನು ಯಾವ ರೀತಿ ಅಳವಡಿಸ್ಕೋದು ಜೀವನದಲ್ಲಿ ಅಂತೇಳಿ ಒಂದು ಸಂಕ್ಷಿಪ್ತವಾಗಿ ಒಂದು ಸತ್ಯಕೃಷ್ಣ ಭಟ್ರು ಹೇಳಿ. ಆಗಲಿ, ಬಾರಿ ಅತ್ಯದ್ಭುತವಾದಂತಹ ಒಂದು ಕಾರ್ಯಕ್ರಮ. ಅದರಿಂದ ನಾವು ತತ್ವವನ್ನು ಅಳವಡಿಸುವುದು ಅಂತ ಹೇಳಿದರೆ, ನಾನೇ ಭಗವತ್ ಸ್ವರೂಪನಾಗಿದ್ದೇನೆ, ಬಿಂಬ ಪ್ರತಿಬಿಂಬವಾದ ಅಂತ ಉಂಟು, ಅದೆಲ್ಲ ತುಂಬ ದೊಡ್ಡ ಮಟ್ಟಿನದ್ದು. ಅದರಿಂದ ನನ್ನಲ್ಲಿರುವಂತಹ ಭಗವಂತನನ್ನು ನಾನು ತಿಳಿದುಕೊಳ್ಳುವಂಥದ್ದು ಅದು ಬಹಳ ಕಷ್ಟ ಸಾಧ್ಯ. ಅದಕ್ಕೆ ನಾವು ಏನು ಮಾಡಬೇಕು ಅಂತ ಕೇಳಿದರೆ, ಹಿರಿಯರು ಹೇಳಿದ ಹಾಗೆ ಸಗುಣೋಪಾಸನೆ, ಭಗವಂತನ ಒಂದು ಮೂರ್ತಿಯನ್ನು ವಿಗ್ರಹವನ್ನು ಮಾಡಿ ತನ್ಮೂಲಕವಾಗಿ ಅರ್ಚನೆಯನ್ನು ಮಾಡಿ ಕರ್ಮವನ್ನು ಮಾಡಿದಾಗ ಏನಾಗ್ತದೆ ಅಂತ ಕೇಳಿದ್ರೆ ಚಿತ್ತಶುದ್ಧಿ ಆಗ್ತದೆ. ಚಿತ್ತಶುದ್ಧಿ ಆದಾಗ ಅವನು ಜ್ಞಾನ ಮಾರ್ಗಕ್ಕೆ ಹೋಗ್ಲಿಕ್ಕೆ ಅವನಿಗೆ ಯೋಗ್ಯತೆ ಬರ್ತದೆ. ಜ್ಞಾನವನ್ನು ಪಡೆಯುವಂಥದ್ದು ನಂತರದ ವಿಷಯ, ಜ್ಞಾನ ಮಾರ್ಗಕ್ಕೆ ಹೋಗ್ಲಿಕ್ಕೆ ಅವನಿಗೆ ಯೋಗ್ಯತೆ ಬರ್ತದೆ. ಹಾಗೆ ಯೋಗ್ಯತೆಯನ್ನು ಪಡ್ಕೊಂಡಾಗ ಅವನು ಜ್ಞಾನ ಮಾರ್ಗದಲ್ಲಿ ಹೋಗ್ತಾನೆ. ಹೀಗೆ ಜ್ಞಾನ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಪ್ರಯತ್ನವನ್ನು ಪಟ್ಟಾಗ ಮನುಷ್ಯ ಜನ್ಮ ಸಾರ್ಥಕವಾಗ್ತದೆ. ಮಾರ್ಗದಿಂದ ಮೋಕ್ಷವನ್ನು ಅಥವಾ ಮುಕ್ತಿಯನ್ನು ಪಡಿಬಹುದು ತಾತ್ಪರ್ಯ. ಹೌದು, ಒಟ್ಟಾರೆ ರೀತಿ. ಈಗ ನಿಮ್ಮದು ಒಂದು ಸಮ್ಮರಿ ಹೇಳಿ. ಈಗ ಆರ್ಥಿಕ ಲೋಕಕ್ಕೆ ಶಂಕರರು ಏನು ಅಂತ ತಾವೊಂದು ಪ್ರಶ್ನೆ ಕೇಳಿದ್ರಿ. ಸಮಯ ಮುಗಿತಾದ್ರಿಂದ ಒಂದೇ ಮಾತ್ರ ಹೇಳುದು, ಅರ್ಥ
ಕಾಮ ಎರಡು ಕೂಡ ಧರ್ಮ ಮೋಕ್ಷದ ನಡುವೆ ಇರಬೇಕು ಅಂತ ಹೇಳ್ಬಿಟ್ಟು ಅರ್ಥಮನರ್ಥಂ ಭಾವಯ ನಿತ್ಯಂ, ಆದ್ರಿಂದ ಹಣವೇ ಪ್ರಧಾನ ಅಂತ ತಿಳಿಯದೆ ನಿಮ್ಮ ಜೀವನವನ್ನು ನಡೆಸಬೇಕು. ಅಲ್ಲಿ ಬ್ಯಾಲೆನ್ಸಿಂಗ್ ಅಲ್ಲಿ ಚಿನ್ನದ ನೆಲ್ಲಿಕಾಯಿನ ಒಂದು ಸಂದರ್ಭವನ್ನು ಶಂಕರಾಚಾರ್ಯ ಮಾಡುವಾಗ ಲಕ್ಷ್ಮಿ ಶಂಕರಾಚಾರ್ಯ ಹೇಳ್ತಾರಂತೆ, ಕೃತಮೇಭಿರ್ನ ಪುರಾ ಭವೇ ಶುಭಂ. ಇವಳಿಗೆ ಬಡತನ ಯಾಕೆ ಬಂದಿದೆ ಅಂತ ಹೇಳಿದ್ರೆ ಇವಳು ಈ ಮೊದಲು ಪುಣ್ಯಕರ್ಮಗಳನ್ನು ಮಾಡಲಿಲ್ಲ, ಆದ್ರಿಂದ ಪುರಾಕೃತ ಪುಣ್ಯದಿಂದ ಮಾತ್ರ ಲಕ್ಷ್ಮೀ ಕೃಪೆ ಬರ್ತದೆ ಅಂತ. ಈಗ ತಾವೆಲ್ಲ ಇದ್ದೀರಿ, ತಮ್ಮ ಬ್ಯಾಂಕ್ ಇದೆ, ಎಲ್ಲ ಮಾಡ್ತೀರಿ, ತಮಗೆ ಲಕ್ಷ್ಮೀ ಕೃಪೆ ಬರಬೇಕು ಅಂತಾದ್ರೆ ಪುರಾಕೃತ ಪುಣ್ಯ ಅಂದ್ರೆ ಈ ಕಾಲದಲ್ಲಿ ಪುಣ್ಯ ಕರ್ಮಗಳನ್ನು ಮಾಡಿದ್ರೆ ಲಕ್ಷ್ಮೀ ಕೃಪೆ ತಾನಾಗೆ ಬರ್ತದೆ ಎನ್ನುವಂತಹದ್ದು ಒಂದು ಅಂಶ. ಇಲ್ಲಿ ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಹೇಳ್ತಾನೆ, ಇಫ್ ಯು ಡೋಂಟ್ ಟ್ರೈ ಫಾರ್ ವಾಟ್ ಯು ವಾಂಟ್, ಡೋಂಟ್ ಕ್ರೈ ಫಾರ್ ವಾಟ್ ಯು ಲಾಸ್ಟ್ ಅಂತ ಹೇಳ್ತಾ ಎಲ್ಲರೂ ನಮ್ಮ ಈ ಒಂದು ಏನು ಹೇಳ್ತಾರೆ ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಆಧ್ಯಾತ್ಮವನ್ನು ಕೂಡ ಸೇರಿಸಬೇಕು. ಅದೇ ರೀತಿ ಈ ಬಿಸ್ನೆಸ್ನವರು ಉದ್ಯಮಿಗಳು ಕೂಡ ಈ ಸತ್ಯ ಧರ್ಮ ನ್ಯಾಯ ಇದರ ಪ್ರಕಾರ ಕೂಡ ಬಿಸ್ನೆಸ್ ಮಾಡಿ ಅವರ ಒಂದು ಏನು ಹೇಳ್ತಾರೆ ಭಗವಂತನ ಒಂದು ಕೃಪೆಗೆ ಪಾತ್ರರಾಗಬೇಕಂತ ಹೇಳ್ತಾ ಕೊನೆಯದಾಗಿ ಭಾರತಾಂಬೆಯ ಮಡಿಲಲ್ಲಿ ಜನ್ಮಿಸಿದ ನಾವೆಲ್ಲ ಧನ್ಯರು, ಭಾರತಾಂಬೆಯ ಮಡಿಲಲ್ಲಿ ಜನ್ಮಿಸಿದ ನಾವೆಲ್ಲ ಧನ್ಯರು, ಭಗವತ್ಪಾದ ಶಂಕರಾಚಾರ್ಯರ ತತ್ವವನ್ನು ಪಾಲಿಸಿದಾಗ ಮಾತ್ರ ನಾವೆಲ್ಲರೂ ಅನನ್ಯರು ಅಂತ ಹೇಳ್ತಾ ಕೊನೆಯದಾಗಿ ನಿಮ್ಮ ಅದೊಂದು ಹೇಳಿ ಮುಗಿಸುವ. ಶಂಕರ ಭಗವತ್ಪಾದರನ್ನು ಸ್ತುತಿಸುವಂತಹ ಬಹಳ ನಾವು ನಿತ್ಯ ಹೇಳುವಂತಹ ಒಂದು ಸ್ತೋತ್ರ ಇದೆ, ಅದರೊಟ್ಟಿಗೆ ಇವತ್ತು ಮುಗಿಸೋಣ. ತ್ರೋಟಕಾಚಾರ್ಯರು ಅವರ ಶಿಷ್ಯರಾದ ತ್ರೋಟಕಾಚಾರ್ಯರು ಬರೆದಂತಹದ್ದು ವಿದಿತಾಖಿಲ ಶಾಸ್ತ್ರ ಸುಧಾ ಜಲಧೇ ಮಹಿತೋಪನಿಷತ್ ಕಥಿತಾರ್ಥ ನಿಧೇ ಹೃದಯೇ ಕಲಯೇ ವಿಮಲಂ ಶರಣಂ ಭವ ಶಂಕರ ದೇಶಿಕಮೇ ಶರಣಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಎಲ್ಲ ವೀಕ್ಷಕರಿಗೆ ಈ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಇದರಲ್ಲಿ ನಮ್ಮ ಭಗವತ್ಪಾದರಾದ ಶಂಕರಾಚಾರ್ಯರ ಜಯಂತಿ ಪ್ರಯುಕ್ತ ಉತ್ತಮ ಒಂದು ವಿಷಯ, ಸನಾತನ ಧರ್ಮದ ಸಮನ್ವಯ ಕಾರ್ಯ ಇರ್ಬೋದು, ತತ್ವ ಸಂದೇಶ, ಜೀವನ ಸಂದೇಶ, ಇದನ್ನು ನಮ್ಮ ವೀಕ್ಷಕರಿಗೆ ಉಣಬಡಿಸಿದ ಈರುವರು ಸಜ್ಜನರು, ವಿದ್ವಾಂಸರು ಹಾಗೂ ಪಂಡಿತರು ಶ್ರೀ ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿಯವರಿಗೆ ಹಾಗೂ ಘನಪಾಟಿ ವಿದ್ವಾನ್ ಡಾಕ್ಟರ್ ಸತ್ಯಕೃಷ್ಣ ಭಟ್ ಇವರಿಗೆ ನಮ್ಮ ಸಮಸ್ತ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ಕುಡ್ಲ ವಾಹಿನಿಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಅಭಿನಂದನೆ ಹಾಗೂ ಒಂದು ನಿಮಗೆ ನಾವು ಕೃತಜ್ಞರು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಈಗ ಮುಕ್ತಾಯ ಮಾಡುವ ಮುಂಚೆ ವೀಕ್ಷಕರೇ, ನಿಮ್ಮಲ್ಲಿದೆಯಾ ಫೈನಾನ್ಸ್, ಟ್ಯಾಕ್ಸೇಷನ್, ಬಿಸ್ನೆಸ್ ಹಾಗೂ ಆಧ್ಯಾತ್ಮದ ಬಗ್ಗೆ ಕನ್ಫ್ಯೂಷನ್? ನಮ್ಮಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಆ್ಯಂಡ್ ಆಧ್ಯಾತ್ಮದ ಸೊಲ್ಯೂಷನ್ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಇದೇ ಬುಧವಾರ ರಾತ್ರಿ 9:30 ಗಂಟೆಗೆ ಮರುಪ್ರಸಾರ ಆಗ್ತಾ ಉಂಟು ಹೇಳಿ ಸರ್ವೇ ಜನ ಸುಖಿನ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಈ ಭಗವತ್ಪಾದ ಜಗದ್ಗುರು ಶಂಕರಾಚಾರ್ಯ ಜಯಂತಿ ಪ್ರಯುಕ್ತ ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ನಮ್ಮ ಈ ಕಾರ್ಯಕ್ರಮವನ್ನು ವಿರಾಮಗೊಳಿಸ್ತಾ ಇದ್ದೇವೆ.